श्रीराम समर्थ विदेहापरी तारोनी प्रपंच मुमुक्षु जनालागी अध्यात्म चर्चा करोनी बहुलोकटे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर ಅದೇ ರೀತಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ ಶ್ರೀ ಸದ್ಗುರುಗಳ ಒಂದು ಪುಣ್ಯತಿಥಿ ಆರಾಧನಾ ಮಹೋತ್ಸವದ ನಿಮಿತ್ತವಾಗಿ 7 ದಿನಗಳವರೆಗೆ ಅನಿವಾರ್ಯವಾಗಿರ್ತಕ್ಕಂಥ ಏಕಾಂತವನ್ನು ಸೇವಿಸಿ ಇವಾಗ ನಾವು ಪ್ರತ್ಯಕ್ಷವಾಗಿ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಉತ್ಸವದಲ್ಲಿ ನಾವೆಲ್ಲರೂ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ, ಸತ್ಸಂಗ ಮಾಡ್ತಾ ಇದ್ದೀವಿ. ಇದು ನಿಜವಾಗಿಯೂ ಏನು ಅಂದ್ರೆ ಪಹಲಿ ಕೃಪಾ ಭಗವಾನ್ ಕಿ, दूसरी कुछ आप, तीसरी कृपा गुरुदेव की, तब बनेगी बात. ಮೊದಲನೇದಾಗಿ ಭಗವಂತನ ಕೃಪೆ ಬೇಕು ನಮಗೆ. ಭಗವಂತ ನಮ್ಮ ಮ್ಯಾಲ ಎಷ್ಟು ಕೃಪಾ ಮಾಡಿದಾನೆ ಅಂದ್ರೆ ನಮ್ಮ ಯೋಗ್ಯತಾ ಮೀರಿ ನಮ್ಗೆ ಕೊಟ್ಟಿದ್ದಾನೆ. ನಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ ಅಷ್ಟೇ. ಮೊದಲನೇದಾಗಿ ದೇವ ದುರ್ಲಭವಾಗಿರ್ತಕ್ಕಂತಹ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಇದು ಸಾಮಾನ್ಯ ಕೃಪಾ. ಅದರೊಳಗಿನ ಒಂದೊಂದು ಅಂಗಕ್ಕೆ ಎಷ್ಟು ಮಹತ್ವ ಇದೆ ನೋಡಿ. ಅರ್ಥಾತ್ ಏನು ಅಂದ್ರೆ ಈ ಒಂದು ಕಿಡ್ನಿ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಎಷ್ಟು ಖರ್ಚು ಬರ್ತದೆ ಹೇಳಿ ನೋಡಿ. ಅದೇ ರೀತಿಯಾಗಿ ಒಂದು ಹಾರ್ಟು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಎಷ್ಟು ಖರ್ಚು ಬರ್ತದೆ. ಮೊನ್ನೆ ಲಂಗ್ಸ್ ಅರ್ಥಾತ್ ಏನು ಅಂದ್ರೆ ಲಂಗ್ಸ್ ಅಲ್ಲ, ಇದು ಏನು ಲಿವರ್. ಮೊನ್ನೆ ಒಬ್ಬರು ಸ್ವಾಮಿಗಳದು ಲಿವರ್ ಚೇಂಜ್ ಮಾಡಿದ್ರು. ಅದು ಸಹಿತ ಪೂರಾ ಲಿವರ್ ಅಲ್ರಿ, ನಡಕ್ಕೊಂದು ಗೇಣು ತುಂಡು ಇದ್ ಕೊಳತದ ತೆಗೆದು ಹತ್ತೂರಾಗಿ ಮಾಡೋದಿಲ್ಲ ಸ್ವಾಮಿಗಳಿಗೆ. ಅರ್ಥಾತ್ ಅವ್ರು ನಮಗೆ ನಮ್ಮ ಕಡೆ ಬರ್ತಿದ್ರು ಶಿವಮೊಗ್ಗದಲ್ಲಿದ್ದಾಗ ನಮ್ಮ ಬಗ್ಗೆ ಭಾಳ ಅವರಿಗೆ ಒಂದು ಚೋಟಿ ಅದರೊಳಗಿಂದ ಲಿವರ್ ಕಟ್ ಮಾಡಿ ತೆಗೆದು ಬೇರೆ ಲಿವರ್ ಜೋಡಿಸ್ತಾರೆ. ಅದು ಕೃತ್ರಿಮ ಲಿವರ್ ಜೋಡಿಸ್ತಾರೆ. ಅಷ್ಟಕ್ಕೆ 35 ಲಕ್ಷ ರೂಪಾಯಿ ಆಪರೇಷನ್ ಖರ್ಚು, 15 ಲಕ್ಷ ರೂಪಾಯಿ ಔಷಧ ಖರ್ಚು, ಈಗ ಅಲ್ದನೇ ತಿಂಗಳ 2 ಲಕ್ಷ ರೂಪಾಯಿ ಮೇಂಟೆನೆನ್ಸ್. ದೇವರಿಂದ ನಮ್ಗೆ ಪುಗಟ ಕೊಟ್ಟಾನೆ, ನಮಗದು ಕಿಮ್ಮತ್ತು ಗೊತ್ತಿಲ್ಲ. ಈ ಭಗವಂತ ಕೊಟ್ಟಿರೋ ಹಲ್ಲು ಬಿದ್ದು ಬಳಕ ಮೆತ್ತನ್ನು ತಿನ್ಕೊಂಡಿರ್ಬೇಕಿಲ್ಲ. ಮತ್ತು ಹೊಸಾದ ಹಲ್ಲು ಹಾಕ್ಸ್ಕೊಂಡು ಮತ್ತೆ ನಾವು ಕಟಕ್ ಭಕ್ತಿನ ತಿಂತೀವಿ ಅಂದ್ರೆ ನಮ್ಮನ್ನು ಹಿಡ್ಕೊಂಡೆ ಹೇಳಿಕತ್ತೀವಿ. ನಾವು ಈಗ ಮ್ಯಾಲಿನೂ ಆರು ಕೆಳಗಿನೂ ಆರು ನಾವು ಕ್ಯಾಪ್ ಹಾಕ್ಸ್ಕೊಂಡಿದ್ದೀವಿ, ಆ ವಿಷಯ ಬೇರೆ. ಅರ್ಥಾತ್ ಏನು ಅಂದ್ರೆ ಭಗವಂತ ಕೊಟ್ಟಿರೋ ಹಲ್ಲು ಎಷ್ಟು ಸರಳವಿರ್ತವೆ, ಒಂದು ಪೈಸೆ ತಗೊಳ್ದ ಕೊಟ್ಟಾನೆ. ಈಗ ನೀವು ಹಾಕ್ಸ್ಕೊಳಕ್ ಹೋಗ್ರಿ 40,000 50,000 15-20 ಸಾವಿರ. ಭಗವಂತ ಒಂದು ಪ್ರಸೂತಿ ವ್ಯವಸ್ಥೆ ಮಾಡ್ಯಾನು, ಅದರಲ್ಲಿ ಪುಕಟ ಆಗೋದಿರ್ತದೆ. ಈ ಸೀಸನ್ ಮಾಡಿಸಿಕ್ ಹೋದ್ರೆ 45,000 ಗಟ್ಟಲೆ ಖರ್ಚಾಗ್ತದೆ. ಎಲ್ಲರೂ ಭಗವಂತ ಎಷ್ಟರ ಉದಾರ ಭಾವನೆ, ನಮ್ಮಂತ ಉದಾರ ಯಾರು ಇಲ್ಲ. ಮತ್ತೆ ಇಷ್ಟಾಗಿನೂ ಒಂದು ಪಾಪ ಏನದ ಅಂದ್ರೆ ಕಳ್ಕಳಿ ಏನದ ಅಂದ್ರೆ ಯಾವ ಒಂದು ಭಗವಂತ ಅರ್ಥಾತ್ ಏನು ನನ್ನ ಪ್ರಾಪ್ತಿ ಆಗಬೇಕು, ಅದಕ್ಕಾಗಿ ನೀವು ಬಹಳಷ್ಟು ಸಾಧನೆ ಮಾಡಬೇಕು ಅಂತ ತಿಳ್ಕೊಂಡು ನಾನು ಯಾವುದು ಈ ಪ್ರಪಂಚದೊಳಗನೆ ಇರದೇ ಇರ್ತಕ್ಕಂಥ ಉಳಿದ ಯಾವ ಪ್ರಾಣಿಗಳಿಗೂ ಲಭ್ಯ ಇಲ್ಲ, ದೇವತೆಗಳಿಗೂ ಲಭ್ಯ ಇಲ್ಲ ಅಂಥ ಒಂದು ಮನುಷ್ಯ ದೇಹವನ್ನು ನಾನು ನಿಮಗೆ ಏನು ಪಟ್ಟೀನಿ, ಅದ್ರದ್ದು ಬಹಳ ಮಹತ್ವದಲ್ಪ. ಅದನ್ನು ತಿಳ್ಕೊಂಡು ನೀವೇನ್ ಮಾಡಿದ್ರೆ ಸಾಧನೆ ಮಾಡಿ ಆ ದೇಹವನ್ನು ಅಚ್ಚಚ್ಚ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆ ದೇಹವನ್ನು ಬಾಡಿಗೆ ಅಂತ ದುಡ್ಸೋಡ್ರಿ ಅಂತ ಭಗವಂತ ಅಂದ್ರೆ ಮಾತು. ನೀವು ಜೀವನದೊಳಗೆ ಏನೇನೋ ಪಡ್ಕೋತೀರಿ, ಇಲ್ದಿದ್ರೆ ಬರೇ ಅದನ್ನ ಅಚ್ಚಚ್ಚ ಮಾಡೋದು, ಅದ್ರ ಬರೇ ಏನಪ್ಪ ಅಂದ್ರೆ ತಿನ್ಸೋದು ಉಣಿಸೋದು, ಅರ್ಥಾತ್ ಏನು ಉಡಿಸೋದು ತೊಡಸೋದು, ಇದನ್ನ ಆಯುಷ್ಯ ತುಂಬಾ ನಾವು ಐಷಾರಾಮದಲ್ಲಿ ಇಟ್ಕೊಳ್ಳೋ ದೇಹವನ್ನ ಮಾಡ್ಕೋತ ಹೋದ್ವಿ ಅಂದ್ರೂ ಸಹಿತ ಅವನಿಗೆ ಅಷ್ಟು ಅವನ ದಯಾ ಎಂಥದ್ದು ಅಂದ್ರೆ ಈಗ ಆ ದೇಹ ಏನದನ್ನು ನೀವು ಹೆಂಗೆ ಇಟ್ಕೋಬೇಕಂತಿರೋ ಹಂಗೆ ಇರ್ಲಿಕ್ಕೂ ಯೋಗ ಉಳಿದಿಲ್ಲ. ಈಗ ಅದು ಅರ್ಥಾತ್ ನೀವು ಹೆಂಗೆ ಇಟ್ಕೋಬೇಕಂತಿರೋ ಹಂಗೆ ಇರ್ಲಿಕ್ಕೂ ಯೋಗ ಉಳಿದಿಲ್ಲ. ನಾನು ಬೇಕಾದ್ರೂ ಚಲೋ ಚಲೋ ತಿನ್ನಿಸ್ತೀನಿ, ಚಲೋ ಚಲೋ ತೊಡಸ್ತೀನಿ,
ಮತ್ ಚಂದ ಚಂದ ಇಟ್ಕೋತೀನಿ ಅಂತಂದ್ರ 75-80 ವರ್ಷ ಆದ್ಮೇಲೆ ಏನ್ ಚಂದ ಚಂದ ಇಟ್ಕೊಳ್ಳೋದಿರ್ತದೆ ಅರ್ಥ. ಬರ್ನಾರ್ಡ್ ಶಾ ಒಂದ್ ಕಡೆಗೆ ಏನ್ ಹೇಳಿದ ಅಂದ್ರೆ, ನಾನು ಯುರೋಪದಲ್ಲಿ ಅರ್ಥಾತ್ ಏನ್ ನೋಡಿದೀನೋ ಅಮೆರಿಕಾದಲ್ಲಿ ಇಟ್ಕೊಂಡು ನಾನೇನ್ ಈವರೆಗೂ ಮನುಷ್ಯನ್ ನೋಡಿದೀನೋ ಆ ಮನುಷ್ಯರಲ್ಲೇ ಅತ್ಯಂತ ಸುಂದರ ಮನುಷ್ಯನ್ ಯಾರು ನೋಡಿನಿ ಅಂದ್ರೆ ಜೆ ಕೃಷ್ಣಮೂರ್ತಿ ನೋಡಿನಿ ಅಂತ. ಅರ್ಥಾತ್ ನಾನು ನೋಡಿರ್ತಕ್ಕಂಥವರಲ್ಲಿ ಅತ್ಯಂತ ಸುಂದರನಾಗಿರ್ತಕ್ಕಂಥ ಮನುಷ್ಯ ಯಾರು ಅಂದ್ರೆ ಜೆ ಕೃಷ್ಣಮೂರ್ತಿ. ಅದೇ ಜೆ ಕೃಷ್ಣಮೂರ್ತಿ ಮುಂಬೈಗೆ ಬಂದಾಗ ತಮ್ಮ ಆಯುಷ್ಯದ ಕೊನೆಗೆ 72-73ನೇ ವರ್ಷಕ್ಕೆ ಮುಂಬೈಗೆ ಬಂದಾಗ ಅವ್ರು ಹೇಳಿದ್ರು, ನೌ ಯು ಸಿ ಎ ಮಂಕಿ ಅಂತೆ, ಮಂಗ್ಯಾಗತೆ ಆಗಿ ನಾನು ಅಂತೆ. ಅಂತ ಚಂದ ಮನುಷ್ಯನ ಮಂಗ್ಯ ಆಗ್ತಾರ ನಾವು ಮಂಗ್ಯಾನ ಅಂತವ್ರು ಹೆಂಗಾಗ ಹುಟ್ಟ ಮಂಗ್ಯ ಇಲ್ಲ ಚಿಂಪಾಂಜಿ ಅದಂಗ ಕ್ಯಾಂಪ್ ಇದ್ದು ಅಂದ್ರೆ ಚಿಂಪಾಂಜಿ, ಗದಿ ಇದ್ದು ಅಂದ್ರೆ ಗೋರಿಲ್ಲ. ಜ್ಞಾನೇಶ್ವರ ಮಾತಾಡಿದ ಜ್ಞಾನೇಶ್ವರ ಮಾತಾಡ ಮುದುಕರ ಆದಂಗ ಹೆಂಗಾಗ್ತದ ಅಂದ್ರೆ ಮೂಗು ಬಾಯಿ ಹೆಂಗಾಗ್ತದ, ಬಾಯಿಗಿಂದ ಒಂಟಿ ಮೂಗಿನ ಬಾಯಿಗಂತೆ ಆಗ್ತದ ಅಂತ. ಒಂಟಿ ಮೂಗು ಬಾಯಿ ಹೆಂಗ ಸಂಗಿ ಇರ್ತಾವನು ಹಂಗ ಮೂಗು ಬಾಯಿ ಆಗ್ತಾವ. ಮೂಗಿನಾಗಿಂದ ಸುಂಬಳ, ಬಾಯಾಗಿಂದ ಜೋಲು ಸೋರ್ತಿರ್ತದೆ, ಇದ್ರ ಮಾತಾಡಿದ್ರೆ ಜೋಲು ಸೋರ್ತದೆ. ಸುಳ್ಳ ವ್ಯರ್ಥ ಅಭಿಮಾನ ಪಡ್ಕೋತಿ. ಆದ್ರೂ ಭಗವಂತ ಹೇಳ್ತಾನೆ ಏನು ಅಂದ್ರೆ, ಇನ್ನ ಈ ನಿನ್ನ ದೇಹ ಏನಾದ್ರೂ ಇದು ಮುಂದಿನ ಸಾಧನೆಗೆ ಉಪಯೋಗ ಇಲ್ಲ. ನನ್ನ ಕಡೆಗೆ ಏನದ ಅಂದ್ರೆ ಅದಕ್ಕೇನು ಖರ್ಚು ವೆಚ್ಚ ಬರುದಿಲ್ಲ ದೇಹವನ್ನು ನಿರ್ಮಾಣ ಮಾಡ್ಲಿಕ್ಕೆ. ನನ್ನ ಸಂಕಲ್ಪ ಮಾತ್ರದಿಂದಲೇ ಅದಕ್ಕೆ ಬೇಕಾಗಿರ್ತ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂನೋಪಕರಣೆ. ಕ್ರಿಯಾಸಿದ್ಧಿ ಅನ್ನೋದು ಅವ್ರ ಸಂಕಲ್ಪದಲ್ಲದ, ಅವ್ರ ಶಕ್ತಿ ಒಳಗದ. ಅವ್ರಿಗೆ ಉಪಕರಣಗಳ ಬೇಕಾಗುವುದಿಲ್ಲ ಅಂತ. ಏನೋ ಒಂದು ಕಾರ್ಯ ಮಾಡ್ಬೇಕಾದ್ರೆ ಅವ್ರಿಗೆ ಉಪಕರಣಗಳ ಬೇಕಾಗುವುದಿಲ್ಲ. ಛತ್ರಪತಿ ಶಿವಾಜಿ ಮೊಟ್ಟ ಮೊದಲನೇ ಸಲ ಸಮರ್ಥರನ್ನು ಭೇಟಿ ಆಗ್ಲಿಕ್ಕೆ ಹೋದ. ಎಲ್ಲಿಗೆ ಹೋದ ಅಂದ್ರೆ ಚಾಪಳಕ್ಕೆ ಹೋದ. ಅವನಿಗೆ ಏನಾಗಿತ್ತು ಅಂದ್ರೆ ದುಷ್ಟಾಂತ ಆಗಿತ್ತು. ಅಲ್ಲ, ನಾಶಿಕದಲ್ಲಿ ಪಂಚವಟಿ ಒಳಗ ಪ್ರಭು ಶ್ರೀ ರಾಮಚಂದ್ರ ಛತ್ರಪತಿ ಸಮರ್ಥರಿಗೆ ಏನ್ ಹೇಳಿದ ಅಂತಂದ್ರೆ, ನೀವು ಈಗಾಗಲೇ ಅರ್ಥಾತ್ ನೀವು ಕೃಷ್ಣಾ ತೀರಕ್ಕೆ ಹೋಗ್ರಿ, ಅಲ್ಲಿ ನಿಮ್ಮ ಲೋಕಸಂಗ್ರಹ ಕಾರ್ಯ ನಿಮ್ಮ ಸಲುವಾಗಿ ಪ್ರತೀಕ್ಷಾ ಮಾಡ್ತಾ ಇದೆ ಮತ್ತು ಆ ಕಾರ್ಯಕ್ಕೆ ಮುಂದಾಳತನ ವಹಿಸ್ತಕ್ಕಂಥ ನಿಮ್ಗೆ ಎಲ್ಲಾ ದೃಷ್ಟಿಯಲ್ಲೂ ಅನುಕೂಲವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಏನಾದ್ರು ಶಿವಾಂಶ ಸಂಭೂತನಾಗಿರ್ತಕ್ಕಂಥ ಒಂದು ವ್ಯಕ್ತಿಯ ಜನ್ಮ ಆಗ್ಯದಲ್ಲೇ ಅವನು ನಿಮ್ಮನ್ನ ಪ್ರತೀಕ್ಷಾ ಮಾಡ್ತಾ ಇದ್ದಾನೆ, ನೀವು ಅಲ್ಲಿಗೆ ಹೋಗ್ರಿ ಅಂದಾಗ ಸಮರ್ಥರು ಏನ್ ಮಾಡಿ ನಾಶಿಕದಿಂದ ಎಲ್ಲಿಗೆ ಬಂದ್ರು ಅಂದ್ರೆ ಮಹಾಬಳೇಶ್ವರಕ್ಕೆ ಬಂದ್ರು. ಮಹಾಬಳೇಶ್ವರಕ್ಕೆ ಬಂದು ಅಲ್ಲಿ ಅವ್ರ ಮನುಷ್ಯನಾಗ ಏನ್ ಬಂತು ಅಂದ್ರೆ, ಒಮ್ಮೆಲೆ ನಾನು ಈಗ ಸಮಾಜದೊಳಗೆ ಬೀಳಬಾರ್ದು, ಇನ್ನಷ್ಟು ದಿವಸ ನೋಡ್ರಿ ಹೆಂಗಿರ್ತದೆ. ನಮ್ಗೆ ಆಶ್ಚರ್ಯ ಆಗ್ತದೆ ಅವ್ರು ನೋಡಿದ್ರೆ. 12 ವರ್ಷ ಏಕಾಂತದಲ್ಲಿದ್ದು ಸಾಧನೆ ಮಾಡಿದ್ರು, 12 ವರ್ಷ ಭಾರತ ಭ್ರಮಣ ಮಾಡಿದ್ರು. ಅರ್ಥಾತ್ ನಾವು ಹಿಂಗ 1 ವರ್ಷ ಸಾಧನೆ ಮಾಡೋದ್ರೊಳಗೆ ನಾವು ಲೋಕಸಂಗ್ರಹ ಶುರು ಮಾಡೇ ಬಿಡ್ತೀವಿ. ಬಂದವ್ರಿಗೆಲ್ಲ ನಮಸ್ಕಾರ ಹಿಂದದರ್ಕೋ ಹಂಗದರ್ಕೋ ಅದೇನೇನು ನಮ್ಗೆ ಅದು ಅನುಭವ ಇರಂಗಿಲ್ಲ. ಮೂಲತಃ ಸುಳ್ಳ ಮಂದಿಗೆ ಹೇಳ್ಬೋದು ಹೊಂಟು ಬಿಡ್ತೀವಿ. ಅರ್ಥಾತ್ ಏನು ನೋಡ್ರಿ, ಅವ್ರು ಏನಂದ್ರು, ರಾಮ ನನಗೆ ಇನ್ನೊಂದು ವರ್ಷ ಏನದನ್ನು ಏಕಾಂತದಲ್ಲಿ ಇರ್ಬೇಕನ್ಸ್ತಂತ ಕೂಡಿ ಹಾಗೆ ಆಗ್ಲಿ ಅಂತ ತಿಳ್ಕೊಂಡು ಹೇಳಿ ಅವ್ರು ಮಹಾಬಳೇಶ್ವರದಲ್ಲಿ 1 ವರ್ಷದಿಂದ ಮತ್ತೊಂದು ಕೋಟಿ ಜಪ ಮಾಡಿದ್ರು. ಅವಾಗ ಅವ್ರಿಗೆ ಆದ್ರೂ ಅವ್ರಿಗೆ ನಾಮಸ್ಮರಣೆ ಮಾಡುವ ವಾಸನ ಏನಾಗ್ಲಿಲ್ಲ ಅಂದ್ರೆ ಮುಗಿಲಿಲ್ಲ, ತೃಪ್ತ ಆಗ್ಲಿಲ್ಲ. ಅರ್ಥಾತ್ ಅವ್ರು ಮತ್ತೆ ನಾಮಸ್ಮರಣೆ ವಾಸನ ಮುಂದೆ ಅವ್ರಿಗೆ ಬಹಳಷ್ಟು ನಾಮಸ್ಮರಣೆ ಒಳಗೆ ತಮ್ಗೆ ತೊಡಿಕೊಂಡಿರ್ಲಿಕ್ಕೆ ಶಕ್ಯ ಆಗ್ತಿದ್ದಿಲ್ಲ. ಆದ್ರೂ ದಾಸ ಡೋಂಗರಿ ರಾತು ಉತ್ಸವ ದೇವಾಚ ಪಾಹತು, ಅವ್ರು ಮಾತ್ರ ಗುಡ್ಡದಾಗೇ ಇರ್ತಿದ್ರು. ಮತ್ತು ಉತ್ಸವ ಇಲ್ಲಿ ನಡೀತಾ ಇತ್ತು, ಚಾಪಳದಲ್ಲಿ ಉತ್ಸವ ನಡೀತಾ ಇರ್ತಿತ್ತು. ಅದ್ರದ್ದೆಲ್ಲ ವ್ಯವಸ್ಥೆ ಅಲ್ಲೇ ಕೂತ್ಕೊಂಡ ಮಾಡ್ತಾರೆ. ಮತ್ತೇನು ಮೊಬೈಲ್ ಇರ್ತೇನ್ರಲ್ಲ, ಅವ್ರ ಕಡೆ ಮೊಬೈಲ್ ಫೋನ್ ಏನಿರ್ಲಿಲ್ಲ. ಏನ್ ವ್ಯವಸ್ಥೆ ಇತ್ತು, ಛತ್ರಪತಿ ಶಿವಾಜಿ ಏನ್ ವ್ಯವಸ್ಥೆ ಮಾಡಿದ್ದ ಅಂದ್ರೆ, ಚಾಪಳದಿಂದ ಒಂದು 10 ಕಿಲೋಮೀಟರ್ 7-8 ಕಿಲೋಮೀಟರ್ ಮೇಲೆ ಒಂದು ಶಿನ್ನವಾಡಿ ಬಾಗ್ ಅಂತದ್ದು, ಅಲ್ಲಿ ಕೂತಿರ್ತಿದ್ರು. ಹೆಚ್ಚಾಗಿ ಉತ್ಸವ ನಡೆದಿತ್ತು, ಅಲ್ಲಿ ಕೂತಿರ್ತಿದ್ರು. ಉತ್ಸವದ ಒಂದೊಂದು ಅರ್ಥಾತ್ 10 ನಿಮಿಷದ ಸುದ್ದಿ ಅವ್ರಿಗೆ ಬರ್ತಿತ್ತು. ಹೆಂಗ್ ಬರ್ತಿದ್ರಿ ಅಂದ್ರೆ, ಆ ಚಾಪಳದಿಂದ ಶಿನ್ನವಾಡ ಬಾಗ್ ತನಕನು ಮಳಕ್ ಒಬ್ಬೊಬ್ರು ನಿಂದಿಸಿದ್ದ ಶಿವಾಜಿ ಅಲ್ಲಿದ್ದ. ಅರ್ಥಾತ್ ಏನು ಅಂದ್ರೆ, ಮಳಕ್ ಒಬ್ಬೊಬ್ರು ನಿಂತುಕೊಂಡು ಇಲ್ಲಿ ಏನು ಉತ್ಸವದಾಗ ಏನ್ ನಡೆದದೆ, ಅಥವಾ ಜೀವನ ಸುಧಾರೆ ಅಥವಾ ಜೀವನ ಸುಧಾರೆ ಅಥವಾ ಜೀವನ ಸುಧಾರ 1 ನಿಮಿಷದೊಳಗೆ ಅವ್ರಿಗೆ ಸುದ್ದಿ ಹೋಗ್ಬಿಡ್ತೇವೆ.
ಇವ್ರ ಮುಂದೆ ಹೇಳ್ದ, ಅವ್ರ ಮುಂದೆ ಹೇಳ್ದ, ಅವ್ರ ಮುಂದೆ ಹೇಳ್ದ अनुभवताना निमिषनೊಳಗ आता जेवण सुरू झाले आणि आज एवढे लोक जेवले, एवढे लोक जेवले, एवढे लोक जेवले, बस अर्थात ಏನೊಂದು ಹಿಂಗಾರಿ ಸುದ್ದಿ ವ್ಯವಸ್ಥೆ ಮಾಡ್ತಾರೆ ಶಿವಾಜಿ ಇರ್ಕೋತಾರೆ. ಆ ಶಿವಾಜಿಗೆ ದೃಷ್ಟಾಂತ ಏನು ಅಂತಂದ್ರೆ ಸಮರ್ಥರು ಅವ್ರ ದರ್ಶನ ಅವ್ರ ಸ್ವಪ್ನದಲ್ಲಿ ಬಂದು ಏನ್ ಮಾಡಿದ್ರು ಅಂದ್ರ ಒಂದಿಷ್ಟು 4 ಹರಳು ಕೊಟ್ರು, ಒಂದು ಕುದುರೆ ಲದ್ದಿ ಕೊಟ್ರು, ₹1 ಕೊಟ್ರು, ಒಂದು ಕಾಯಿ ಕೊಟ್ರು ಮತ್ತು ಒಂದು ಸ್ಮರಣಿಕಾ ಕೊಟ್ರು. 5 ವಸ್ತು ಉಳೆದೊಳಗೆ ಹಾಕಿದ್ರು. ಮುಂಜಾನೆ ನೋಡಿದ್ರೆ 5 ವಸ್ತು ಇತ್ತು ಉಳೆದೊಳಗೆ. ಅನ್ಕೊಳ್ಳಿ ಆಶ್ಚರ್ಯ ಆಯ್ತು ಅವನಿಗೆ. ಅವನು ಸಮರ್ಥನ ಮೊದಲೇ ಸಲ ಕನಸಿನಾಗಿ ನೋಡಿದ್ದ. ಆಮೇಲೆ ಅವನಿಗೆ ಆಶ್ಚರ್ಯ ಆದ ಕೂಡಲೇ ಇದೆಲ್ಲ ಏನಿದು ಅಂತ ಅವ್ನು ಗೊತ್ತಾಗ್ಬಂತು. ಜೀಜಾಬಾಯಿ ಹೋಗಿ ತೋರಿಸಿದ, ಅಮ್ಮ ಇವೆಲ್ಲ ಏನಿವು ನನ್ಗೆ ಗೊತ್ತಾಗ್ತಾ ಇದೆ. ಅವಾಗ ಹೇಳಿದ್ದಂತೆ ಏನು ಅಂತಂದ್ರೆ, ನೋಡು ಇದೇನು ಕುದುರೆ ಲದ್ದಿ ಅಂತ ಏನದನೋ ಇದು ನಿನಗೆ ಸೈನ್ಯ, ನಿನಗೇನಂದ್ರೆ ಸೈನ್ಯ ನಿನಗೆ ಸೈನ್ಯ ಪ್ರಾಪ್ತ ಆಗ್ತದೆ. ಕಾಯಿ ಏನದನೋ ಇದು ಐಶ್ವರ್ಯದ ಲಕ್ಷಣ, ಅರ್ಥಾತ್ ಬೆಳ್ಳಿ ಬಂಗಾರ ವಸ್ತು ಒಡವಿ. ಈ ರೂಪಾಯಿ ಏನದನೋ ನಿನಗೆ ದುಡ್ಡಿನ ಲಕ್ಷಣ. ಅದೇ ರೀತಿಯಾಗಿ ಹರಳೇನವನು ಇವು ಕೋಟೆಗಳು. ಮತ್ತು ಇನ್ನೊಂದೇನು ಅಂದ್ರೆ ನಿನಗೆ ಜಪಮಾಲಿ ಏನದನೋ ಅದು ನಿನಗೆ ಅಧ್ಯಾತ್ಮ. ಈ ರೀತಿಯಾಗಿ ಏನು ಅಂದ್ರೆ ಹರಳು, ಅದೇ ರೀತಿ ತೆಂಗಿನಕಾಯಿ, ಕುದುರೆ ಲದ್ದಿ, ₹1, ಒಂದು ಜಪಮಾಲಿ, ಇವೆಲ್ಲ ಏನಾದ್ರು ಪಟ್ಟು ಕೂಡಿ ನಿನಗೆ ಇಷ್ಟೆಲ್ಲ ಪ್ರಾಪ್ತ ಆಗ್ತದ ಅಂತ ತಿಳ್ಕೊಂಡು ಆ ಸತ್ಪುರುಷ ನಿನಗೆ ಆಶೀರ್ವಾದ ಮಾಡ್ಯಾರಪ್ಪ ಅಂದ್ಕೊಳ್ಳೆ. ಅಂದ್ರೆ ಆ ಸತ್ಪುರುಷರಿಗೆ ಯಾರು ಎಲ್ಲಿರ್ತಾರೆ, ಎಂಥವ್ರು ಇರ್ತಾರೆ ಅದನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಎಲ್ಲಾ ಕಡೆಗೂ ಸೈನಿಕರನ್ನು ಕಳಿಸಿದ. ಅರ್ಥಾತ್ ಏನು ಅಂದ್ರೆ ವಾದ ಆದ್ರೂ ಅವ್ರೆಲ್ಲೂ ಸಿಗಲಿಲ್ಲ. ಕೊನೆಗೆ ಯಾರೋ ಒಬ್ರು ಬಂದು ಹೇಳಿದ್ರೆ ಏನು ಅಂದ್ರೆ ಚಾಪಳದಲ್ಲಿ ಇರ್ತಾರೆ ಅವರು ಅಂತ. ಕೊನೆಗೆ ಚಾಪಳಕ್ಕೆ ಹೋದ. ಚಾಪಳಕ್ಕೆ ಹೋದ್ ನಾ ಏನ್ ಹೇಳಿಕತ್ತೀನಿ ಅಂದ್ರ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂನೋಪಕರಣಿ. ಕ್ರಿಯಾಸಿದ್ಧಿ ಅನ್ನೋದು ಅವ್ರ ತಪಶ್ಚರ್ಯದಲ್ಲಿದೆ, ಅವ್ರ ಸಾಧನೆಯಲ್ಲಿದೆ ಹೊರತು ಅವರಿಗೆ ವಸ್ತುಗಳು ಬೇಕಾಗಿಲ್ಲ, ತಮ್ಮ ಕ್ರಿಯಾಸಿದ್ಧಿಯನ್ನು ಮಾಡೋದಕ್ಕಾಗಿ ಅನ್ನೋ ವಿಷಯವಾಗಿ ಹೇಳಿಕತ್ತೆ. ಅರ್ಥಾತ್ ಏನಾಯ್ತು ಅಂದ್ರೆ ಶಿವಾಜಿ ಬಂದು ಹೇಳಿದ ಕೂಡಲೇ ಚಾಪಳಕ್ಕೆ ಹೋಗ್ಬೇಕು ಅಂತ ಹೊಂಟು ಬಿಟ್ಟ. ಹೊಂಟ ಕೂಡಲೇ ಅಲ್ಲಿ ಹೋಗಿ ನೋಡಿದ, ಚಾಪಳದಲ್ಲಿ ಇದ್ದಿದ್ದಿಲ್ಲ, ಎಲ್ಲೋ ಹೊರಗೆ ಹೋಗ್ಯಾರ ಅಂತ ಹೇಳಿ ತಿರುಗಿ ಬಂದ. ಬಹಳ ಮನಸ್ಸಿಗೆ ಬೇಜಾರ. ಮುಂದೊಂದ್ 2 ದಿವಸ ಹೆಂಗೂ ತಡ್ಕೊಂಡು ಕೊನೆಗೆ 3ನೇ ದಿವಸ ಮನುಷ್ಯನ ಸಂಕಲ್ಪ ಮಾಡಿದ್ರ ಏನು ಅಂದ್ರೆ ಅವ್ರ ದರ್ಶನ ಆಗದ ಹೊರತು ನಾನು ಊಟ ಮಾಡಂಗಿಲ್ಲ ಅಂತ ಸಂಕಲ್ಪ ಮಾಡಿ ಎಲ್ಲಾ ಕಡೆಗೂ ಮಂದಿನ ಕಳಿಸಿ ಸೈನಿಕರನ್ನು ಕಳಿಸಿದ. ಮತ್ತು ತಾನು ಚಾಪಳಕ್ಕೆ ಹೋದ. ಹೋದ್ಕೊಳ್ಳಲ್ಲಿ ಏನಂದ್ರು ಇಲ್ಲಿಂದ ಒಂದು 5 ಮೈಲ್ ಮೇಲೆ ಒಂದು ಸಿಂಗನವಾಡಿ ಭಾಗ ಅಂತದ, ಅಲ್ಲಿದ್ದಾರ ಅವರು. ಅಲ್ಲಿಗೆ ಹೋದ. ಅಲ್ಲಿ ಹೋದಾಗ ಸೈನ್ಯ ಇತ್ತು, 200 ಜನ ಸೈನಿಕರಿದ್ರು, ಕುದುರೆಗಳಿತ್ತು, ಜೊತೆಗೆ ಮಂತ್ರಿಗಳಿದ್ರು. ಅರ್ಥಾತ್ ಶಿವಾಜಿ ಇದ್ದ. ಅವನು ಅಲ್ಲಿ ಹೋಗಿ ನೋಡಿದ ಸಿಂಗನವಾಡಿ ಭಾಗದಲ್ಲಿ ಒಂದು 2-3 ಜನ ಶಿಷ್ಯರನ್ನು ಕರ್ಕೊಂಡು, ಮುಖ್ಯವಾಗಿ ಕಲ್ಯಾಣ ಸ್ವಾಮಿ, ಉದ್ಧವ್ ಗೋಸ್ವಾಮಿ, ಕೇಶವ ಗೋಸ್ವಾಮಿ ಅನ್ನುವಂಥ ಒಂದು 2-3 ಮಂದಿ ಶಿಷ್ಯರನ್ನು ಕರ್ಕೊಂಡು ಆ ಸಿಂಗನವಾಡಿ ಭಾಗದೊಳಗೆ ಅವ್ರು ಆಧ್ಯಾತ್ಮಿಕ ಚಿಂತನೆ ಮಾಡ್ಕೊಂಡು ಕೂತಿದ್ರು. ಹೋಗಿ ನೋಡಿದ, ಬಹಳ ಸಂತೋಷ ಆಯ್ತು. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವ್ರು ಕೂಡಪ್ಪ ಶಿವಪ್ಪ ಅಂತಂದ್ರು, ನಾವು ನಿನ್ನ ಸಲುವಾಗಿ ಪ್ರತೀಕ್ಷಾ ಮಾಡ್ಲಿಕ್ಕೆ ಹತ್ತೀವಿ, 8 ದಿನಗಳಿಂದ ನಿನ್ನ ಸಲುವಾಗಿ ಪ್ರತೀಕ್ಷಾ ಮಾಡ್ಲಿಕ್ಕೆ ಹತ್ತೀವಿ. ನಿನಗೆ ನಮ್ಮ ಕಡೆಗೆ ಲಕ್ಷಣ ಇಲ್ಲ ನೋಡು. ಅರ್ಥಾತ್ ಏನು ಅಂತಂದಾಗ ಇದು ತಪ್ಪಾತು, ನಾನು ಬಹಳಷ್ಟು ಪ್ರಯತ್ನ ಮಾಡಿದೆ ನಿಮ್ಮನ್ನು ಶೋಧ ಮಾಡಬೇಕು ಅಂತಂದ. ಆಯ್ತು ಬಿಡಪ್ಪ ಅಂತ ತಿಳ್ಕೊಂಡು ಹೇಳಿದ್ರು. ಕೊನೆಗೆ ಅವ್ರಿಗೂ ಸಾಕಷ್ಟು ಉಪದೇಶ ಮಾಡಿದ್ರು. ಕೊನೆಗೆ ಅವನಿಗೆ ಏನ್ ಅನ್ನಿಸ್ತು ಅಂದ್ರೆ ಅನುಗ್ರಹ ತಗೋಬೇಕು ಅನಿಸ್ತು. ಅಂದ್ಕೊಳ್ಳೆ ಸಮರ್ಥರು ಏನಂದ್ರು, ಹಂಗಾರೆ ಹೋಗು, ನೀನು ಸ್ನಾನ ಮಾಡಿಬ, ಅಷ್ಟೊಳಗ ಅನುಗ್ರಹದ ವ್ಯವಸ್ಥೆ ಮಾಡೋಣ ಅಂತ. ಅವ್ನು ಸ್ನಾನ ಮಾಡಿ ಹೋಗ್ಲಿಕ್ಕೆ ಅವ್ರ ಜೊತೆಗೆ ಒಬ್ರು ಅರ್ಥಾತ್ ಅವ್ರ ಹೆಸರು ಏನು ಅಂತ ಅವ್ರು ಭಟ್ರಿದ್ರು. ಅವರು ಅವ್ರು ಏನ್ ಮಾಡಿದ್ರು, ಸಂಕಲ್ಪ ಹೇಳಿದ್ರು. ಆ ಪ್ರಕಾರವಾಗಿ ಅನುಗ್ರಹ ಸಮರ್ಥರು ಶಿವಾಜಿಗೆ ಅನುಗ್ರಹ ಕೊಟ್ಟರು. ಅಷ್ಟೊತ್ತಿಗೆ ಮಧ್ಯಾಹ್ನ 12 ಆಯ್ತು. ಅವಾಗ ಶಿವಾಜಿ ಏನಂದ, ಇಲ್ಲ ಮಧ್ಯಾಹ್ನ ಆಯ್ತು, ನಾನು ಇನ್ನು ತಿರುಗಿ ಇದಕ್ಕೆ ಹೋಗ್ತೀನಿ, ಅರ್ಥಾತ್ ಸಾತಾರಕ್ಕೆ ಹೋಗ್ತೀನಿ ನಾನು. ಕುಡಿ ಬೇಡಪ್ಪ, 12 ಆಗಿದೆ, ಮತ್ತು ಪ್ರಸಾದ ಮಾಡಿಕೊಂಡು ಹೋಗು. ಅವಾಗ ಒಂದು ಅಲ್ಲಿ ತಾವು 2-3 ಜನ ಕೂತಿರಿಲ್ಲೇ, ಎಲ್ಲಿ ಅಡಿಗೆ ಮಾಡ್ಲಿಕ್ಕೆ ಆಗ್ತದೆ? ನಾವು 200 ಜನ ಸೈನಿಕರಿದ್ದಾರೆ ನನ್ನ ಜೊತೆಗೆ, ಕುದುರೆ ಅವರ ಸೈನಿಕರಿದ್ದಾರೆ, ನಾವು ಇಷ್ಟೆಲ್ಲ ಮಂದಿದ್ದೀವಿ, ಪರಿವಾರದ ಆದ್ರಿಂದ ತಾವು ದಯವಿಟ್ಟು ಏನು ಅದಕ್ಕಾಗಿ ಇದನ್ನು ಮಾಡ್ಕೋಬಾರ್ದು, ಮನಸ್ಸಿಗೆ ಹಳಹಳಿ ಮಾಡ್ಕೋಬಾರ್ದು, ಆದ್ರಿಂದ ನಾವು ಹೋಗ್ತೀವಿ. ಹೌದಂತ ರಾಮ್ ರಘುನಾಥ ಸಮರ್ಥ ಭಗವಂತ ಸಮರ್ಥ ಇದ್ದಂತ, ಯಾಕೆ ಕಾಳಜಿ ಮಾಡ್ತಿದ್ದೀನಿ ನೀನು ಅಂದ ಕಲ್ಯಾಣ ಸ್ವಾಮಿಗೆ. ಕಲ್ಯಾಣ ಹೋಗಲ್ಲೇ, ಅಲ್ಲೊಂದು ದೊಡ್ಡ ಗುಂಡಗಲ್ ಕಾಣಿಸ್ತದ, ಅದನ್ನ ಉಳಿಸುವಂತೆ
ಆ ಗುಂಡಗಲ್ ಜೋರ್ಲೆ ಕಲ್ಯಾಣ ಸ್ವಾಮಿ ಉಳಿಸಿದ್ರೆ ಒಂದು ಗುಹಾ ಒಳಗೆ. ಆ ಗುಹಾ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಏನಂದ್ರೆ ಭರ್ಜರಿ ಮಂಟಪ ಆಗ್ಯದ. ಅರ್ಥಾತ್ ಪ್ರತ್ಯಕ್ಷ ದೇವಲೋಕದಿಂದ ದೇವತೆಗಳು ಬಡಿಸ್ಲಿಕ್ಕೆ ಬಂದಿದ್ದಾರೆ ಬೇರೆ ಬೇರೆ ಮಾರುವೇಷದಲ್ಲಿ. ಅರ್ಥಾತ್ ಏನು ಪಂಚ ಪಕ್ವಾನ ತಯಾರಾಗ್ಯದ, ಎಲ್ಲ ಕಾಟು ವಾಟಗ ಬಟ್ಲ ಬಡಿಸಿ ತಯಾರಾಗಿ ಇಟ್ಟು ತಯಾರಾಗ್ಯದ. ಅವಾಗ ಶಿವಾಜಿಗೆ ಹೇಳಿದ್ರು, ಹೋಗಪ್ಪ ಸ್ನಾನ ಮಾಡಿಕೊಂಡು ಬಾ, ಅರ್ಥಾತ್ ಪ್ರಸಾದ ಮಾಡೋಣ ಅಂತ ಹೇಳಿ ಕೂಡಿ ಅವನು ಸ್ನಾನ ಮಾಡಿಕೊಂಡು ಬಂದ. ಆಮೇಲೆ ಅರ್ಥಾತ್ ಅನುಗ್ರಹ ಕೊಡುವುದಕ್ಕೆ, ಅರ್ಥಾತ್ ನಾ ಹೇಳುದು ಮತ್ತೆ, ಅನುಗ್ರಹ ಕೊಡುವುದಕ್ಕಾಗಿ ಪೂಜಾ ಸಾಹಿತ್ಯ ಬೇಕಾಗಿದೆ. ಅಂದ್ರೆ ಪೂಜಾ ಸಾಹಿತ್ಯನು ಏನಿಲ್ಲ ಅಂದ ಕೂಡಲೇ ಏನ್ ಕಾಳಜಿ ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿ ಸಮರ್ಥರು ಏನ್ ಮಾಡಿದ್ರು, ಶಿವಾಜಿ ಏನ್ ಮಾಡಿದ ಅಂದ್ರೆ ಪೂಜಾ ಸಾಹಿತ್ಯದ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ತನ್ನ ಸೈನಿಗೆ ಆರ್ಡರ್ ಮಾಡಿದ. ಏನು ಅಂದ್ರೆ ಚಾಪಳ ತನಕ ಎಲ್ಲರೂ ಸಾಧಕನಿಂದಲ್ಲಿ ಏನು ಅಲ್ಲಿಂದ ಬಡ 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 ಒಬ್ಬರ ಕೈ ಅರ್ಶನ ಕುಂಕುಮ ಅಕ್ಷತ. ನಮ್ಮ ಆಶ್ರಮದಾಗ ಹಿಂದಿನ ಆಶ್ರಮದಲ್ಲಿ ಗುಡಿ ಬರ್ಲಿಕ್ಕೆ ಅರ್ಧ ತಾಸು ಬೇಕು. ಅರ್ಶನ ಕುಂಕುಮ ಇಲ್ಲದ್ರೆ ಗಾಡಿ ಪೂಜೆ ಮಾಡೋದಾದ್ರೆ ನಾವು ಕಾಯ್ಕೋತ ಕೂಡ್ಬೇಕು. ಅರ್ಥಾತ್ ಏನು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ನಮ್ಗೆ ಅರ್ಧ ತಾಸು ಹಿಡಿತದೆ. ಅಲ್ಲಿ 5 ಮೈಲು ಪೂಜಾ ಸಾಹಿತ್ಯ 10 ನಿಮಿಷನಾಗ ಬಂದ್ಬಿಡ್ತು. ಪಟ 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 ಒಬ್ರು ಕಾಯ್ಕ ಒಬ್ರು ಅರ್ಶನ ಕೊಟ್ಟ ಕುಂಕುಮ ಕೊಟ್ಟ. ಅರ್ಥಾತ್ ಏನು ಅಂತಂದ್ರೆ 10 ನಿಮಿಷನಾಗ ಎಲ್ಲ ಸಾಹಿತ್ಯ ಬಂತು, ಸ್ನಾನ ಆತು, ಸಂಕಲ್ಪ ಆತು, ಅನುಗ್ರಹ ಆತು, ಪ್ರಸಾದಕ್ಕೆ ನಡಿ ಅಂತ ಕೂಡಲೇ ಅವನನ್ನು ಸಂಕೋಚ ಮಾಡಿಕೊಂಡ. ಅವಾಗ ಅವರು ಏನ್ ಕಾಳಜಿ ಮಾಡಬೇಡ ನಡಿ ಅಂದ್ರ ಕಲ್ಲು ಇತ್ತ ಸರಿಸಿದ ಕೂಡ ಘಮ 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 ವಾಸನೆ ಏನದನು ಇವ್ರು ಕೂತಲ್ಲೇ ಬರ್ಲಿಕ್ಕೆ ಹತ್ಬಿಟ್ರು. ಶಿವಾಜಿ ಆಶ್ಚರ್ಯ ಆಯ್ತು ಏನಿದು ಅಂತ. ಅವಾಗ ಅವನ್ನ ಶಿವಾಜಿಗೆ ಸಮರ್ಥರು ಹೇಳಿದ್ರು, ಶಿವಬಾ ಚಲ ಆತ ಪ್ರಸಾದ ಅಂತ. ಅಕ್ಷರಶಃ ಅಲ್ಲಿ ಹೋಗಿ ನೋಡಿದ್ರೆ ಸಮರ್ಥರಿಗೂ ಒಂದು ತಾಟ ಹಾಕಿದ್ರು, ಆ ತಾಟ ಒಂದು ಎಲೆ ಹಾಕಿದ್ರು. ಅದೇ ರೀತಿಯಾಗಿ ಉಳಿದವ್ರಿಗೆ ಎಲ್ಲಾರು ಸೈನಿಕರಿಗೂ 200 ಜನ ಸೈನಿಕರಿಗೂ ಊಟದ ವ್ಯವಸ್ಥೆ ಆಗಿದೆ. ಎಲ್ಲ ಅಡಿಗೆ ಸಿದ್ಧ ಆಗಿಬಿಟ್ಟದೆ. ಶಿವಾಜಿಗೆ ಬಂಗಾರದ ತಾಟು, ಬಂಗಾರದ ತಂಗಿ, ಬಂಗಾರದ ಥಾಲಿ, ಅರ್ಥಾತ್ ಬಂಗಾರದ ವಾಟಗ, ಬಂಗಾರ ಅರ್ಥಾತ್ ಹಾಕಿದ್ ನೋಡಿ ಶಿವಾಜಿ ಗಾಬರಿಯಾಗಿ. ಅರ್ಥಾತ್ ಏನು ಅಂತಂದ್ರೆ ಒಬ್ರು ಹಿಮಾಲಯದಲ್ಲಿ ಮಹಾಕಾಳಿ ಬಾಬಾ ಅಂತಿದ್ರು. ಅವ್ರ ಕಡೆಗೆ ಹೋದವರು ಒಬ್ರು ನಮ್ಮ ಮುಂಬೈಯಲ್ಲಿ ಭೇಟಿಯಾಗಿದ್ರು. ಅರ್ಥಾತ್ ಏನು ಅಂದ್ರೆ ನಾವು ಇದಕ್ಕೆ ಹೋಗಿದ್ವಿ, ಅದಕ್ಕೆ ಮಲಬಾರ್ ಹಿಲ್. ಮಲಬಾರ್ ಹಿಲ್ ನಲ್ಲಿ ಇರ್ತಿದ್ರು ಅವರು. ಅರ್ಥಾತ್ ಏನು ಅಂದ್ರೆ ಅವರು ಮಲಬಾರ್ ಹಿಲ್ ನಲ್ಲಿ ಒಬ್ರು ಸತ್ಪುರುಷ ಇರ್ತಿದ್ರು. ಅವ್ರ ಹೆಸರೇನೋ ರಾಮಚಂದ್ರ ಭೋಸ್ಲೆ. ರಾಮಚಂದ್ರ ಭೋಸ್ಲೆ ಅಂತ. ಅವರು ಅಲ್ಲಿ ಮಲಬಾರ್ ಹಿಲ್ ನಲ್ಲಿ ಇರ್ತಿದ್ರು. ನಾವು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಅವ್ರು ತಮ್ಮ ಭೂತಕಾಲದ ಪ್ರಸಂಗವನ್ನು ಹೇಳಿದ್ರು. ನಾವು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ವಿ ಅಂತ ಹೇಳಿ. ಅರ್ಥಾತ್ ಏನು ಅಂದ್ರೆ ಮಹಾವತಾರಿ ಬಾಬಾ ಅವ್ರು ನೋಡ್ಲಿಕ್ಕೆ ಹೋಗಿದ್ವಿ. ಅವ್ರು ಗುಹಾದಲ್ಲಿ ಹೋದ್ವಿ. ಹೋದ ಕೂಡಲೇ ನಾನು ಹೋದೆ. ಹೋದ ಕೂಡಲೇ ನಮಸ್ಕಾರ ಮಾಡಿದೆ. ಅವ್ರಿಗೆಲ್ಲ ಹೇಳಿದ ಕೂಡಲೇ ಅವ್ರು कोई बात नहीं, ये बगल में गुहा है, उसमें ठहरो ಅಂತ. ಒಳಗೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಯ್ತು. ಏನು ಮನ್ಸ, ಏನು ವ್ಯವಸ್ಥಾ, ಫಸ್ಟ್ ಕ್ಲಾಸ್ ವ್ಯವಸ್ಥೆ ಆಯ್ತು. ಅವರು ಅಲ್ಲಿ ಆಯ್ತು ಅಂತ ಮುಂದೆ ಅಲ್ಲಿದ್ರು. ಇದ್ದು ಕೂಡ ಮಧ್ಯಾಹ್ನ ಸಮಯ ಆಯ್ತು, ಊಟ ಬಂತು. ಊಟ ಬಂದ್ಕೊಂಡು ನೋಡ್ತಾರ ಬಂಗಾರ ತಾಟು, ಬಂಗಾರ ವಾಟಗ, ಬಟ್ಲ, ತಂಗಿ, ತಾಲಿ ಕೂಡ ಅವ್ರು ಗಾಬರಿಯಾಗಿ ಪಂಚೆ ಏನು ಅವ್ರು ಏನು ಮನಸ್ಸಿನಾಗ ಇತ್ತು ಅವ್ರದೆಲ್ಲ ಸಾಮಾನು ಅಲ್ಲಿ ಬಂದು ಅವ್ರೊಂದು ಮಾತು ಏನಂದ್ರು ಅಂದ್ರೆ, हम यहाँ रहेंगे लेकिन हमको रोज कुछ सामान लगते हैं, कुछ वस्तुएं लगती हैं, उनको आप यदि देना दे सकते हैं तो हम यहाँ रहेंगे. क्या लगता है आपको, ನಿಮ್ಗೆ ಏನ್ ಬೇಕಾಗ್ತದೆ? ಅವರ ಏನು ಒಂದು ಮಹಾವತಾರಿ ಬಾಬಾ ನೋಡ್ಲಿಕ್ಕೆ ಒಂದು 35-40 ವರ್ಷದವ್ರಂಗೆ ಕಾಣಿಸ್ತಿದ್ರು. ಅವ್ರ ಜಟ ಎಷ್ಟುದ್ದಿತ್ತು ಅಂದ್ರೆ ಅವ್ರು ಹಿಂಬಳಕ್ಕೆ ಬಡಿತಿದ್ರು, ಅಷ್ಟುದ್ದ ಜಟ ಅವರು. ಅವ್ರು ಏನಪ್ಪಾ ಎಷ್ಟು ವರ್ಷದವ್ರು ಇದ್ರು ಅಂದ್ರೆ 800 ವರ್ಷದವ್ರು ಇದ್ರು ಅವರು. ಅರ್ಥಾತ್ ಅವರೇ ಏನಂದ್ರೆ ಯುಕ್ತೇಶ್ವರಿ ಗಿರಿ ಅವರಿಗೆ ಇದನ್ನ ಮಾಡಿರ್ತಕ್ಕಲ್ಲ, ಇವರಿಗೆ ಲಾಹಿಡಿ ಮಹಾಶಯರಿಗೆ ಅವರ ಅನುಗ್ರಹ ಮಾಡಿರ್ತಕ್ಕಂಥವ್ರು. ಅವರ ಶಿಷ್ಯರು ಯುಕ್ತೇಶ್ವರ ಗಿರಿ, ಅವರ ಶಿಷ್ಯರು ಪರಮಹಂಸ ಯೋಗಾನಂದ ಅಂತ ತಿಳ್ಕೊಂಡು ಇಟ್ಕೊಳ್ತಾರೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, क्या चाहिए आपको? नहीं हमको कुछ ऐसा कुछ नहीं है, हमको रोज जो है 100 ग्राम गांजा लगता है और 50 ग्राम वो चरस लगता है और 10 ज्यादा नहीं है, 8-10 बोतल जो है ना ब्रांडी लगती है. हाँ कोई बात नहीं, मिल जाएगा. 8 बाटली शरे और 100-200 ग्राम गांजा और 100 ग्राम चरस, वो सब मिल जाएगा. ಒಳಗೆ ಹೋಗಿ ನೋಡಿದ್ರೆ ಆ ಟೇಬಲ್ ಮೇಲೆ 10 ಬಾಟಲಿ ಶರೆ, ಅದು ಸಹಿತ ಏನಂದ್ರಿ ಏನು ಅಂತಲ್ಲ, ಎಂಥಾರು ಇದು ಅಂತಲ್ಲ, ಏನು
ಬ್ರ್ಯಾಂಡಿ ಅಂತಂದ್ರಿ, ಆಮೇಲೆ ಇದು ವಿಸ್ಕಿ ಬ್ರ್ಯಾಂಡಿ ಇಂಥವೆಲ್ಲ ಇದು ಅರ್ಥಾತ್ ಅದೆಲ್ಲ ರೆಡಿ ಇತ್ತಲ್ಲೇ. ಇದು ಕೂಡಲೇ ನಾವು ಒಂದು ದಿವಸ ಗೋವಾದಲ್ಲಿ ನಮ್ಮ ಸಲುವಾಗಿ ಒಬ್ರು ಏನ್ ಮಾಡಿದ್ರು ಅಂದ್ರೆ ಒಂದು ದೊಡ್ಡದೊಂದು 5 ಸ್ಟಾರ್ ಹೋಟೆಲ್ ನಮ್ಮ ಕರೆದು ಬುಕ್ ಮಾಡಿದ್ರು. ನಾವು 3 ತಾಸು ಇರೋರು ಇದ್ವಿ ಅಲ್ಲಿ. ಅಲ್ಲಿಂದ ಫ್ಲೈಟ್ ಗೋವಾಗ ಬಂದ್ವಿ. ಅದು 1 ದಿವಸದ ಬಾಡಿಗೆ ಇತ್ತು, ಅದಕ್ಕೆ ತುಂಬಿದ್ರು ಅವ್ರ ಬಾಡಿಗೆ. ನಾನು ಮತ್ತೆ ತಿರುಗಿ 2 ಗಂಟೆಗೆ 1 ಗಂಟೆಗೆ ಬಂದ್ವಿ. 3 ಗಂಟೆಗೆ 4 ಗಂಟೆಗೆ ಮತ್ತೆ ಟ್ರೈನ್ ಇತ್ತಿದ್ದೆ ಹೆಬ್ಬಳ್ಳಿ ಬರ್ಲಿಕ್ಕೆ. ನಿವಾರಣೆ ಅಂತ ಹೋದ್ವಿ. ಅಲ್ಲೇ ಹೋದ ಕೂಡಲೇ ಅವರು ಎಲ್ಲ ತಮ್ಮ ಪ್ರಾಥಮಿಕ ಉಪಚಾರ ಎಲ್ಲ ಮಾಡಿದ್ರು. ಅದನ್ನ ಕೊಟ್ರು, ಇದನ್ನ ಕೊಟ್ರು. ತಿನ್ಲಿಕ್ಕೆ ಊಟ ಏನು ಅಂದ್ರೆ ಚಪಾತಿ ಮತ್ತು ದಾಲ್ ರೋಟಿ ಚೈ ಅಂತ ಇದ್ವಿ. ದಾಲ್ ರೋಟಿ ತಿಂದ್ವಿ. ಅವರೆಲ್ಲ ನಗದಿ ಖಾದ್ರು. ಅರೆ ಆ 5 ಸ್ಟಾರ್ में दाल रोटी क्या खाते हैं ಅಂತ ಇದ್ಕೋ ತಕ್ಕ ನಮ್ ಸಾಕಷ್ಟು ಅಂತ ಇದ್ವಿ. ಆಮೇಲೆ ಸಹಜ ಸಂತೋಷ ಸಾಯ್ತಾಗ ಎಲ್ಲ ಕಡೆ ಕಪಾಟ ತೆಗೆದು ನೋಡ್ಕಿತ್ತು. ಒಂದು ಕಪಾಟ ಕೂಡ ಕಪಾಟ ತುಂಬಾ ಬಾಟ್ಲಿ ಮುಚ್ಬಿಡೋದು. ಅರ್ಥಾತ್ ಏನು ಅಂದ್ರೆ ಅವ್ರು ಬೇಕು ಒಂದು ಕೂಡಲೇ ಸಬ್ ಮಿಲ್ ಜಾಗ. ಒಳಗೆ ಹೋಗಿ ನೋಡಿದ್ರೆ ಎಲ್ಲ ರೆಡಿ ಇತ್ತು. ಗಾಂಜಾನು ಇತ್ತು, ಚರಸು ಇತ್ತು. ಅರ್ಥಾತ್ ಏನು ಅಂದ್ರೆ 3x ರಮ್ ಅಂತ ಇರ್ತದ. ಅದನ್ನು ಅದು ಮ್ಯಾಲಿಂದ ಭೇಟಿ ಆಗ್ತದೆ, ನೆನಪಾಗ್ತದೆ. ನಂದಿ ಕೈ ನೋಡಿ ಅಷ್ಟು ನೆನಪಿಡ್ತಾರೆ. ಅವಾಗ ಅವ್ರು ಊಟಕ್ಕೆ ತಮ್ಗಿ ಖಾಲಿ ಎಲ್ಲ ಬಂಗಾರದ ಬಂದ ಕೂಡಲೇ ಪಾಪ ಇವರು ರಾಮಚಂದ್ರರಾವ್ ಭೋಸ್ಲೆ ಅವರು ಗಾಬರಿಯಾಗಿ ಸಣ್ಣವರಿದ್ದಾಗಿದ್ದು ಅನಾಥ ಭಾವದಲ್ಲಿ ಬೆಳೆದವ್ರು ಇವರು. ಆಮೇಲೆ ಗಾಬರಿಯಾಗಿ ಅವ್ರು ಊಟ ಗೀಟ ಮಾಡಿದ್ರು. ಹೋಗಿ ಕೇಳಿದ್ರು, महाराज जी आप हम इन चीजों को धो करके कहाँ रखेंगे? अरे क्या धोते हैं, फेंक दो बोले. ಹೋಗರ್ ಬಿಡ್ರಿ ಅಟ್ಲಾಗ ಮತ್ತೆ ನಾಳೆ ಬೇರೆ ಬರ್ತಾವ. ನಮ್ಮ ನೋಡಿ ಎಲ್ಲರೂ ಒಂದು ಚೂರ ಯಾವ್ದಾದ್ರು ಒಂದು ಬೆಳ್ಳಿದ ಒಂದು ಸಾರು ಬಟ್ಲ ಗಿಟ್ಲ ಕಳೆದು 3 ದಿವಸ ಹುಡುಕಿ 3 ದಿವಸ ತಲೆಶೂರಿ ಎದ್ದು 4 ದಿವಸ ಜ್ವರ ಬಂದು ಬಾಟ್ಲು ಕಳೀತು ಇರ್ತವ್ರಿ ಪಾಪ. ಅವ್ರ ವಿಷಯ ಹೆಂಗೋ ಹಂಗೇನು ಛತ್ರಪತಿ ಶಿವಾಜಿಗೆ ಬೆಳಗ ತಾಟು ಬಂಗಾರ ವಾಟಗ ಬಟ್ಲ ಎಲ್ಲ ಹಾಕಿ ನೋಡಿ ಶಿವಾಜಿ ಗಾಬರಿ ಅದ. ಊಟ ಕೂತು ಕೂಡಲೇ ಊಟ ಹಾಕು, ಅಗ್ನಿ ಪಂಚ ಪಕ್ವಾನ್ ಊಟ ಹಾಕು. ಬಡಸವ್ರೇನ್ರಿ ಸಾಕ್ಷಾತ್ ಸ್ವರ್ಗದಿಂದ ಬಂದಿರ್ತಕ್ಕಂಥ ದೇವತೆಗಳ ಬಡಿಸ್ಲಿಕ್ಕೂ ನಿಂತಾರೆ. ಅವರೆಲ್ಲ ನೋಡಿ ಶಿವಾಜಿಗೆ ಆಶ್ರಯ ನಾವು ತಲೆಯಾಗ ಊಟನ ಅವ್ನಿಗೆ ಇದು ಆಗೋದು. ಲಕ್ಷ ಊಟದ ಕಡೆಗೆ ಲಕ್ಷ ಹೆಂಗಿದೆಲ್ಲ ಅಂತ. ಕೊನೆಗೆ ಅವನು ಊಟದ ಆತು. ಅವಾಗ ಅವನಿಗೆ 13 ಗುಣಯುಕ್ತ ತಾಂಬೂಲ್ ಕೊಟ್ಟರು. ಅಂತ 13 ವಸ್ತು ಇರ್ತಕ್ಕಂಥ ತಾಂಬೂಲ್. ಅವು 13 ವಸ್ತು ಏನೇನು ಇರಬೇಕು ಅನ್ನೋದನ್ನ ನಮ್ಗೆ ಡಾಕ್ಟರ್ ಸೌಮ್ಯ ಇದ್ದಾರೆ, ಆಕಿನ ಕೇಳಿ ನಾವು ಆಕೆ ಹೇಳಿದ ಇಷ್ಟದ ಆಕೆ ಕಡೆಗೆ. ಅರ್ಥಾತ್ ಏನು ಅಂತಂದ್ರೆ ಅಂತ ಒಂದು ತಾಂಬೂಲ್ ಕೊಟ್ಟುಕೊಳ್ಳಿ ಅವ್ರಂದ್ರು ಶಿವಾಜಿ ಹೇಳಿದ, महाराज ये सब क्या है, कैसे है ये सब? म्हणजे हे सगळे काय आहे, कसे आहे हे सगळे? अरे तुम्ही या विषयी तुम्ही तुकाराम बुवांना विचारा, तुकाराम महाराजांनी ಕೇಳ್ರಿ ಅಂತ. ಶಿವಾಜಿಗೆ ಆಶ್ಚರ್ಯ ಆದ್ರೆ ತುಕಾರಾಮ್ ಮಹಾರಾಜನ ಏನ್ ಕೇಳುದು, ಇದ್ರ ಪಾಪ ಅವ್ರು ಬಡತನ ಎಂತದ್ದು, ಅವ್ರ ದಾರಿದ್ರ್ಯ ಎಂತದ್ದು ಅಂತ ಸುಮ್ಮನೆ ಆಯ್ತು ಬರ ಅಂತ ಸುಮ್ಮನಾದ್ರು. ಮುಂದೆ ಹಿಂಗ ಒಂದು 3-4 ತಿಂಗಳಾದ್ಮೇಲೆ ಒಂದ್ಸಲ ಅಕಸ್ಮಾತ್ ದೇಗುದ ಹತ್ರ ಹಾಶ್ ಹೋಗುವತ್ನಾಗ ಅವಾಗ 1-2-3 ಜನ ಸೈನ್ಯ ಇತ್ತು ಅವನ ಜೊತೆಗೆ. ಸೈನ್ಯ ಹಾಶ್ ಹೋಗುವಾಗ ಏನಾಯ್ತು ಅಂತಂದ್ರೆ ಅಲ್ಲಿ ತುಕಾರಾಮ್ ಮಹಾರಾಜ್ ಸಮರ್ಥರು ಹೇಳಿದ್ ನೆನಪಾದ ಕೂಡಲೇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಶಿವಾಜಿಗೆ ಅನ್ನಿಸ್ಕೊಂಡ್ರೆ ಭೇಟಿಯಾಗಿ ಹೋದ್ರ 20 ಮಂದಿಗೆ ಹೋದ ಕೂಡಲೇ ನೋಡ್ತಾನ ಒಂದು ಹರಕ್ ಚಾಪಿ ಮೇಲೆ ಕೂತ್ಕೊಂಡು ಪಾಂಡುರಂಗ ಹರಿ ಅನ್ಕೂತ ಕೂತಿದ್ರು. ಶಿವಾಜಿ ಬಂದ್ ನೋಡಿದ ಕೂಡಲೇ ಬಹಳ ಸಂತೋಷದಿಂದ ಅರ್ಥಾತ್ ಒಳಗೆ ಕರ್ಕೊಂಡ್ಬಂದ್ರು. ಅವನಿಗೊಂದು ಹರಕ್ ಚಾಪಿ ಹಾಸಿದ್ರು. ಅರ್ಥಾತ್ ಅದ್ರ ಮ್ಯಾಲ ಕೂತ್ಕೊಂಡ ಒಂದು ಹರಕ್ ಜಮಖಾನೆ ಮೇಲೆ ಅವಾಗ ನಮಸ್ಕಾರ ಮಾಡ್ತಾ ಹಿಂಗ ಸಮರ್ಥರ ಹತ್ರ ಹೋಗಿದ್ದೆ, ಹಿಂಗೆಲ್ಲ ಆತು. ಆದ್ರಿಂದ ನನಗೆ ಬಹಳ ಮನಸ್ಸಿಗೆ ಅವಾಗಿಂದಲೂ ಜಿಜ್ಞಾಸ ಅದನ್ನು ಏನಿದೆಲ್ಲ ಇದ್ರ ರಹಸ್ಯ ಏನು. ಅವಾಗ ಅವರೊಂದು ರಹಸ್ಯ ಪಹಸ್ಯ ಆಮೇಲೆ ಮಾತಾಡೋಣಂತೆ ಮಧ್ಯಾಹ್ನ ಆಗಿದ್ದ ಊಟ ಮಾಡಿಕೊಂಡು ಹೋಗುವ. ಶಿವಾಜಿ ಮನ್ಯಾಗ ಪಾಪ 4 ದಿವಸದಿಂದ ಮಕ್ಕಳಿಗೆ ಒಂದು ವಾಟಿಗೆ ಗಂಜಿ ಇಲ್ಲ ಅಂತ ಕೂತ್ಕೊಂಡು ಊಟ ಮಾಡ್ಕೊಂಡು, महाराज आपण क्षमा करा, माझ्याबरोबर 200 सैनिक आहेत, असू देत, पांडुरंग सगळे सर्व दाता आहे ಅಂತ. पांडुरंग समर्थित काळजी ಮಾಡಬೇಡ್ರಿ ಅನ್ಕೂಳ अर्थात महादेवन करतो. महादेव ते बघ इंद्रायणीच्या काठी सगळे काय व्यवस्था झालेली आहे की बघून ये ಅಂತ.
आम्ही येथे भिकारी तरी वैकुंठाचे अधिकारी. ನಾವೇ ಜಗತ್ತಿನ ದೃಷ್ಟಿಗಳ ಒಳಗೆ ಭಿಕಾರಿಗಳ ಜೊತೆ ಕಾಣಿಸ್ತೀವಿ. ಆದ್ರೆ ನಮ್ದೆಲ್ಲ ವೈಕುಂಠದೊಳಗೆ ಏನ್ ಬೇಕಾದ್ ನಡೀತದೆ. ಇಲ್ಲಿಂದ ಒಂದು ಫೋನ್ ಹೊಡೆದಿವೆ ಅಂದ್ರೆ ಎಲ್ಲ ಬಂದ್ಬಿಡ್ತಾ ಇಲ್ಲಿಂದ. ಅರ್ಥಾತ್ ಏನು ಸಂಕಲ್ಪ ಮಾಡಿದ್ರೆ ಸಾಕ್ರಿ ವೈಕುಂಠದಿಂದ ಮಹಾದೇವ ಓಡ್ಕೋತ ಹೋದ. ಅರ್ಥಾತ್ ಏನು ಒಂದು ಹರಕಂಗಿ ಲಂಗೋಟಿ ಒಂದು ತುಂಡು ಬಟ್ಟಿ ಸುಟ್ಟುಕೊಂಡ ಅವನ ಹೋಗಿ ನೋಡ್ತಾನ ಎಲ್ಲ ವೈಭವದಿಂದ ತಯಾರಾಗಿಬಿಟ್ಟದ. ಬಂದ್ ಹೇಳಿದ ಸಗಳೆ ತಯಾರಾಗಿ ಅಂತೆ ಚಲ ನಾವು ದೇವಾಲಯ ಚಲ ಅಂತ ಕರ್ಕೊಂಬಂದು ನೋಡಿದ್ರೆ ಅಲ್ಲಿ ಏನಾಗಿತ್ತು ಅಗ್ನಿ ತದ್ರೂಪ್ ಹಿಂಗಾಗಿತ್ತು. ಅವಾಗ ಶಿವಾಜಿಗೆ ಆಶ್ಚರ್ಯ ಆಯ್ತು. ಅವಂತ ही काय रहस्य आहे. तेव्हा आवाज ही मात ಹೇಳಿದ್ರು, ಶಿವಬಾ आम्ही येथे ಭಿಕಾರಿ तरी ವೈಕುಂಠಾಚೆ अधिकारी. ಜಗತ್ತಿನ ದೃಷ್ಟಿಯೊಳಗೆ ನಾವೇನಿದ್ದೀವಿ ಅಂದ್ರೆ ಭಿಕಾರಿಗಳ ಗತಿಗೆ ಇದ್ದೀವೇನೋ ಖರೆ. ಆದ್ರೆ ನಮ್ದೆಲ್ಲ ಏನಂದ್ರೆ ವೈಕುಂಠರು ಇದ್ದ. ಅರ್ಥಾತ್ ಏನು ಅಂದ್ರೆ ಒಂದು ಪಾವಿನ ಅನ್ನವ 1000 ಮಂದಿ ಉಳಿಸಿದವನೇ. ಒಂದು ಪಾವಿನ ಅನ್ನ ಮಾಡಿಸಿ ಕಾಶಿ ಒಳಗೆ ಅವ್ರು ಹೇಳಿದ್ರು, ಒಂದು ಪಾವಿನ ಅನ್ನ ಮಾಡಿಸಿದ್ರು, 1000 ಗಟ್ಟಲೆ ಭಿಕ್ಷುಕರಿಗೆ ಊಟಕ್ಕೆ ಹಾಕಿದ್ರು. ನಾ ಯಾಕೆ ಇದನ್ನೆಲ್ಲ ಹೇಳಿಕತ್ತೀನಿ ಅಂದ್ರೆ ಸತ್ಪುರುಷರ ಸಾಮರ್ಥ್ಯ ಇಲ್ಲದನ್ನು ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ಯ ಇಲ್ಲ ಅಂತ ವಿಲಕ್ಷಣ ಸಾಮರ್ಥ್ಯ ಆಗಿರ್ತದೆ. ಅಂದ್ರೆ ಸತ್ಪುರುಷರ ಅವ್ರ ಸಂಕಲ್ಪ ಮಾತ್ರದಿಂದ ಅವ್ರು ಬೇಕಾದಂತಹದನ್ನು ಮಾಡಬಹುದು. ಅವರ ಅನುಗ್ರಹದಿಂದನೇ ನಾವು ಇವತ್ತು ನಿಜವಾಗಿ ಏನು ಅಂತಂದ್ರೆ ಇಷ್ಟೊಂದು ದಿನಗಳವರೆಗೆ ಇಲ್ಲಿ ಅವರ ಸಾನ್ನಿಧ್ಯದಲ್ಲಿ ನಾವು ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ಜಗತ್ತನ್ನ ಮರೆತು ನಾವು ಇಲ್ಲಿ ಇದ್ದೀವಿ ಅಂತಂದ್ರೆ ನಿಜವಾಗಿ ಇದು ನಮ್ಮ ಮೇಲೆ ಅವ್ರದ್ದು ಎಂಥ ಒಂದು ಅಪಾರವಾಗಿರ್ತಕ್ಕಂಥ ಕೃಪೆ ಇದೆ. ಇಂಥ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಏನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ನಮ್ಮ ಆಯುಷ್ಯದ ಒಂದೊಂದು ಕ್ಷಣವನ್ನು ಸಾರ್ಥಕ ಮಾಡ್ಕೊಳ್ಕತ್ತೀವಿ. ಅರ್ಥಾತ್ ಏನು ಅವ್ರ ಮನಸ್ಸು ಮಾಡಿದ್ರೆ ನಮ್ಮನ್ನು ಅವ್ರು ಏನ್ ಮಾಡಿದ್ರು. ಅರ್ಥಾತ್ ಆಮ್ಹಿ ಗಾಢವಾಚೆ ಗೋಡೆ ಕರು. ಅರ್ಥಾತ್ ಏನು ಅಂದ್ರೆ ನಾವು ಕತ್ತಿಯನ್ನು ಕುದುರೆ ಮಾಡ್ತೀವಿ. ನೋಡುವಷ್ಟರೊಳಗೆ ಕತ್ತಿಗಳನ್ನು ಕುದುರೆಗಳನ್ನಾಗಿ ಮಾಡ್ತೀವಿ. ಆದ್ರೆ ನಾವು ಮುಂಚೆ ಕತ್ತಿ ಆಗಬೇಕು ನಾವು ಅಂದ್ರೆ ಕುದುರೆ ಆಗ್ತೀವಿ. ನಾವು ಕಬ್ಬಣ ಆಗಬೇಕು ಅಂದ್ರೆ ಸ್ಪರ್ಶ ಮಾಡಿ ಬಂಗಾರ ಮಾಡ್ತದೆ. ನಾವು ಕತ್ತೆಯಲ್ಲಿ ತಯಾರಿದ್ವಿ ಅಂದ್ರೆ ಒಬ್ಬರು ಹೇಳಿದ್ರು ಏನೋ ಕತ್ತಿ ಆಗಿಲ್ಲ ಅದು ಯಾಕೆ ಏನಕ್ಕೆ ನಾನು ಕತ್ತಿಗೆ ಕಾಣ್ತಿದ್ದೇನೆ ನೋಡಿಲ್ಲ ಹೆಂಗ್ ಮನುಷ್ಯ ಇದ್ದೀನಿ. ನಮ್ಗೆ ನಾವು ಕತ್ತಿಯನ್ನು ತಿಳ್ಕೊಂಡಿದ್ರೆ ಅವರು ಒಂದು ಕ್ಷಣದಾಗ ಅಷ್ಟು ಸಣ್ಣವರಾದ್ರೆ, ಅಷ್ಟು ಕ್ಷುಲ್ಲಕಾದ್ರೆ, ಅಷ್ಟು ಶೂನ್ಯ ಆದ್ರೆ ನಮ್ಮನ್ನ ಆಗಿಂದಾಗ ಬ್ರಹ್ಮನ್ ಮಾಡಿಬಿಡ್ತಾರೆ. ನಾವು ಶೂನ್ಯ ಆದ್ರೆ ಅವ್ರು ಬ್ರಹ್ಮನ್ ಮಾಡ್ತಾರೆ. ನಾವು ಏನಾದ್ರು ಸ್ವಲ್ಪ ಇದ್ವಿ ಅಂದ್ರೆ ಅವ್ರು ಬ್ರಹ್ಮ ಆಗ್ಲಿಕ್ಕೆ ನಿನ್ ಕಡೆ ಇನ್ನೂ ಅರ್ಥಾತ್ ಏನದ ಉಪಯೋಗವಾಗದೇ ಇರುವ ವಸ್ತು ಬಹಳ ಒಬ್ಬ ಅವನ್ನೆಲ್ಲ ಮುಂಚೆ ತೆಗೆದು ಒಯ್ಯಲ್ಲ. ಆಮೇಲೆ ನೀನು ಶೂನ್ಯ ಆಗು, ಆಮೇಲೆ ನಾನು ಇದನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಹೆಂಗೋ ಹಂಗಂತ ಸದ್ಗುರು ದಿವ್ಯ ಸಾನ್ನಿಧ್ಯದಲ್ಲಿ ನಾವ್ ಏನ್ ಮಾಡ್ಲಿಕ್ಕತ್ತೀವಿ ಅಂತಂದ್ರ ಸತ್ಸಂಗ ಮಾಡ್ತಾ ಇದ್ದೀವಿ. ಅವ್ರದೇ ಒಂದು ಕೃಪಾ ಅಂತ ತಿಳ್ಕೊಂಡು ಹೇಳ್ಬೇಕು. ಇವತ್ತು ನಾನು ನಿನ್ನಿನ ಅರ್ಥಾತ್ ಇನ್ನು ಕ್ರಮವಾಗಿ ನಾವು 34 ಪ್ರವಚನಗಳನ್ನು ಓದಿದ್ವಿ. ಈಗ 35ನೇ ಪ್ರವಚನವನ್ನು ನಾವು ಓದ್ತಾ ಇದ್ದೀವಿ. ಅರ್ಥಾತ್ ಈ ರೀತಿಯಾಗಿ ಸತ್ಪುರುಷರ ಸಾಮರ್ಥ್ಯನೂ ಅಂಥದ್ದನ್ನೇ ಇರ್ತದೆ. ನಾನು ಮೊನ್ನೆ ಹೇಳಿದ್ದ ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ಅಂತರಂಗದಲ್ಲಿ ಕ್ರಾಂತಿ ಆಗಬೇಕು ಅಂದ್ರೆ ಕೇವಲ ಅದು ಸತ್ಪುರುಷರಿಂದನೇ ಶಕ್ಯ ಇದೆ, ಹೊರತು ಉಳಿದು ಯಾವುದರಿಂದಲೂ ಶಕ್ಯ ಇಲ್ಲ. ನಾವು ನಮ್ಮ ವ್ಯಕ್ತಿತ್ವವನ್ನು ನಿಜವಾದ ಅರ್ಥದಲ್ಲಿ ಬೆಳೆಸ್ಕೋಬೇಕು ಅಂದ್ರೆ ಹೊರಗಿನಿಂದ ನಾವು ಏನಾದ್ರೂ ಬಂದ್ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವ ಬೆಳೆಸ್ಕೋತೀವಿ ಅಂದ್ರೆ ಅದೇನು ಖರೆ ಅಲ್ಲ. ಅದರೊಳಗಿಂದ ಏನೇನು ನಮಗೆ ಸಮಾಧಾನ ಆಗುವುದಿಲ್ಲ. ನಮ್ಮ ಆಂತರಿಕವಾಗಿರ್ತಕ್ಕಂತಹ ವ್ಯಕ್ತಿತ್ವ ಬದಲಾಗಬೇಕು, ನಮ್ಮ ಸ್ವಭಾವದಲ್ಲಿ ಬದಲಾಗಬೇಕು, ನಮ್ಮ ಪ್ರವೃತ್ತಿಗಳಲ್ಲಿ ಬದಲಾಗಬೇಕು, ನಮ್ಮ ಜೀವನದ ಕಡೆ ನೋಡೋ ದೃಷ್ಟಿಕೋನದಲ್ಲಿ ಬದಲಾಗಬೇಕು, ನಿಧಾನವಾಗಿ ನಮ್ಮ ಸ್ವಭಾವ ಬದಲಾಗಬೇಕು. ಅಂದ್ರೆ ಮಾತ್ರ ಏನಾದರೂ ನಮ್ಮ ಜೀವನದಲ್ಲಿ ಸಮಾಧಾನ ಆಗ್ತದೆ. ನಾವೆಲ್ಲರೂ ನಿಧಾನವಾಗಿ ಅರ್ಥಾತ್ ಏನು ಸತ್ಪುರುಷರಿಗೆ ಯೋಗ್ಯ ಅನಿಸಿಕೊಳ್ಳುವಂತಹ ಒಂದು ದೃಷ್ಟಿಯಲ್ಲಿ ಪದ್ಧತಿಯಲ್ಲಿ ನಾವು ನಮ್ಮೊಳಗೆ ಬದಲು ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ಸಾಧನೆ, ಒಂದು ಸತ್ಸಂಗ. ಆ ಸತ್ಸಂಗದ ಒಂದು ನಮಗೆ ಲಾಭ ಆಗ್ತಿತ್ತು ಅಂದ್ರೆ ನಮ್ಮ 100 ಅಲ್ಲ 1000 ಪ್ರಾಪಂಚಿಕ ಉಪಾಧಿಗಳನ್ನು ನಾವು ಬದಿಗಿಟ್ಟು ಆ ಸತ್ಸಂಗವನ್ನು ನಾವು ಪಡ್ಕೊಂಡು ಅದನ್ನ ಶ್ರವಣ ಮಾಡಿ ಸ್ಮರಣ ಮಾಡಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿಯದೆ. ಆದ್ರಿಂದ ನಾನು ಹೇಳೋದೇನು ಅಂದ್ರೆ ಈ ದಿನಗಳಲ್ಲಿ ನಾವು ನಮ್ಮ ಜೀವನದೊಳಗೆ ಚಿರಸ್ಮರಣೀಯವಾಗಿರ್ತಕ್ಕಂಥವುಗಳು ಮತ್ತು ನಮ್ಮ ಜೀವನವನ್ನೇ ಆಮೂಲಾಗ್ರ ಪರಿವರ್ತನೆ ಮಾಡುವಂತಹ ಈ ಕ್ಷಣಗಳನ್ನ ನಾವು ನಿಜವಾಗಿಯೂ ಬಹಳ ದೊಡ್ಡ ಸಾರ್ಥಕತೆಯ ದೃಷ್ಟಿಯಿಂದ ನೋಡಬೇಕು. ಮತ್ತು ನಮ್ಮ ಸತ್ಸಂಗವನ್ನು ನಾವು ಬಹಳಷ್ಟು ಲಕ್ಷ್ಯಪೂರ್ವಕವಾಗಿ ಮನಃಪೂರ್ವಕವಾಗಿ ಸತ್ಸಂಗ ಮಾಡಿ
ಅರ್ಥಾತ್ ಏನು ಸತ್ಪುರುಷರ ಸದ್ಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾದಿವಿ ಅಂದ್ರೆ ನಮಗೆ ಧನ್ಯತೆಯ ಭಾವ ಬರ್ತದೆ. ಆದ್ರಿಂದ ಅಂಥ ಮಹಾಪುರುಷರಾಗಿರ್ತಕ್ಕಂಥ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರಿಗೆ ಅಂತಃಕರಣ ಪೂರ್ವಕವಾಗಿ ನಮಸ್ಕಾರ ಮಾಡಿ ನಾವು ಇಂದಿನ ಈ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ಯಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ ಕಿ ಜೈ 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 ರಘುವೀರ ಸಮರ್ಥ. ನಮ್ಮದು ಕರ್ಮದ ವಿಷಯ ನಡೆದಿರುತ್ತದೆ. ಕರ್ಮವೆಂದರೆ ಚಲನವಲ್ಲ. ಕರ್ಮದ ವ್ಯಾಖ್ಯೆ ನಿಸರ್ಗ ಕರ್ಮ ಸಮುದ್ರಿತ ಎಂದು ಇರುತ್ತದೆ. ಅಂದರೆ ಪರಮಾತ್ಮ ಸ್ವರೂಪದಲ್ಲಿ ವಿಶ್ವ ನಿರ್ಮಾಣವಾಗಬೇಕು ಎಂಬ ಯಾವ ಸ್ವಲ್ಪ ಚಲನವಲನ ಉಂಟಾಯಿತು ಆ ಚಲನವಲನಕ್ಕೆ ಕರ್ಮ ಅನ್ನುತ್ತಾರೆ. ವಿಶ್ವದ ಮೂಲವೇ ಕರ್ಮದಲ್ಲಿ ಇರುವಾಗ ಕರ್ಮ ತಪ್ಪುವುದು ಅಶಕ್ಯವಾಗಿರುತ್ತದೆ. ನಾ ಬೆಳಿಗ್ಗೆ ಹೇಳಿದ್ದ ನಹಿಕಷ್ಟೇ ಕ್ಷಣಮಪಿ ಜಾತು ಕರ್ಮ ಕೃತ. ಕರ್ಮ ಮಾಡಿದ್ರೆ ಯಾರಿಗೂ ಇದಕ್ಕೆ ಬರಂಗಿಲ್ಲ. ಹೀಗಿದ್ದ ಮೇಲೆ ಕರ್ಮ ಬಿಡಿರಿ ನಿಷ್ಕಾಮ ಕರ್ಮ ಮಾಡಿರಿ ಎಂಬುದೆಲ್ಲವೂ ಏನು ವಿಷಯವಿರುತ್ತದೆ. ಮನುಷ್ಯ ಜೀವನದ ರಚನೆ ಹೇಗಿರುತ್ತದೆ ನೋಡಿದ್ದೀವಿ. ಅದನ್ನು ಕುರಿತು ಭಗವದ್ಗೀತೆ ಆಗಲಿ ಅಥವಾ ಭಗವಂತನಾಗಲಿ ಏಕೆ ಹೇಳಬೇಕಾಗುತ್ತದೆ. ಮನುಷ್ಯನು ಹುಟ್ಟಿ ಬಂದನೆಂದರೆ ಕರ್ಮ ಮಾಡುತ್ತಾನೆ. ನೀವೇ ನೋಡ್ರಿ, ಅತ್ಯಂತ ಚಿಕ್ಕ ಮಗು ಕರ್ಮ ಮಾಡುತ್ತದೆ. ಸ್ತ್ರೀಯರಿಗೆ ಕಲ್ಪನೆ ಇರುತ್ತದೆ ಏನೆಂದರೆ ಆ ಕೂಸಿಗೆ ಸ್ತನ್ಯಪಾನ ಮಾಡಲು ಕಲಿಸಬೇಕಾಗುತ್ತದೆ. ಅದು ಇಷ್ಟೊಂದು ಸ್ವಾಭಾವಿಕವಾಗಿದ್ದರೂ ಕರ್ಮವು ನಮ್ಮ ಅಂಗಭೂತವಾಗಿರುವುದಿಲ್ಲ. ಆ ಕೂಸು ನಗುತ್ತದೆ, ಅಳುತ್ತದೆ. ಅದು ಹುಟ್ಟಿ ಬರುವ ಕರ್ಮ ತೆಗೆದುಕೊಳ್ಳದೇ ಬಂದಿರುತ್ತದೆ. ಆಮೇಲೆ 60-70 ವರ್ಷ ಬದುಕಿರುತ್ತದೆ. ಅದು ಆಯುಷ್ಯವೆಲ್ಲ ಕರ್ಮ ಮಾಡುತ್ತದೆ. ಮುಂದೆ ವಾರ್ಧಕ್ಯದಲ್ಲಿ ಕರ್ಮ ಶಕ್ಯವಿರುತ್ತದೆ. ಕರ್ಮ ಬೇಸರ ಬರುತ್ತದೆ. ಇಷ್ಟೇ ಅಲ್ಲದೆ ನನ್ನ ಮನಸ್ಸಿನಂತೆ ಯಾವುದೇ ಕರ್ಮವಾಗುವುದಿಲ್ಲ ಎಂದು ಅನಿಸುತ್ತದೆ. ಆಮೇಲೆ ಅವನು ಸಾಯುತ್ತಾನೆ. ಜನ್ಮ ಹಾಗೂ ಮರಣ ಇವೆರಡೂ ಜೀವನದ 2 ದಂಡೆಗಳಾಗಿರುತ್ತವೆ. ಸತ್ತ ಮೇಲೆ ಕರ್ಮ ಮಾಡುತ್ತಾನೆ. ಅಂದ ಮೇಲೆ ಕರ್ಮವು ತಾತ್ಪೂರ್ತಿಕವಾಗಿರುತ್ತದೆ. ಅದು ನನ್ನ ಮೂಲ ಸ್ವಭಾವವಲ್ಲ. ಈ ಸಂಗತಿಯನ್ನು ವೇದಾಂತ ಹೇಳುತ್ತದೆಂದೇನೂ ಇಲ್ಲ. ಆ ಯುರೋಪಿಯನ್ ವಿಚಾರವಂತರೂ ಕೂಡ ಅನ್ನುವುದೇನೆಂದರೆ ಕರ್ಮವು ಮನುಷ್ಯನ ಮೇಲೆ ಹೊರಿಸಲ್ಪಟ್ಟಿದೆ. ನೀವು ಯಾವ ಸಮಾಜದಲ್ಲಿ ಇರುತ್ತೀರೋ ಅಲ್ಲಿಯ ರೀತಿ ರಿವಾಜಗಳನ್ನು ನಿಮಗೆ ಪಾಲಿಸಲೇಬೇಕಾಗುತ್ತದೆ. ಆ ಸಮಾಜದಲ್ಲಿ ರಾಜಕೀಯ ಪರಿಸ್ಥಿತಿಯು ನಿಮಗೆ ಅನುಕೂಲ ಅಥವಾ ಪ್ರತಿಕೂಲವಾಗಿರುತ್ತವೆ. ತಾತ್ಪರ್ಯವೆಂದರೆ ಕರ್ಮವು ನನ್ನ ಮೂಲ ಸ್ವಭಾವವಲ್ಲ. ಆದ್ದರಿಂದ ಇಂಥ ಈ ಕರ್ಮವನ್ನು ನನಗೆ ಬಿಡಲೇಬೇಕು. ಹೆಂಗ ಅಂತಂದ್ರೆ ಈ ನಾವು ಸಣ್ಣ ಹುಡುಗರು ಬೀಳ್ತಾವ, ಬಿದ್ದ ಕೂಡ ಮೊಣಕಾಲಿಗೆ ಪೆಟ್ಟು ಗಾಯ ಆದ ಕೂಡ ಏನ್ ಮಾಡ್ತಾರ, ಅದಕ್ಕೊಂದು ಮ್ಯಾಲ ಇದನ್ನ ಮಾಡ್ತಾರ. ಅರ್ಥಾತ್ ಡ್ರೆಸ್ಸಿಂಗ್ ಓದು ಮಾಡ್ತಾರೆ. ಆಮೇಲೆ ನಿಧಾನವಾಗಿ ಏನಾಗ್ತದೆ ಅದ್ರ ಮೇಲೆ ಒಂದು ಹಕ್ಕಳಿ ಬರ್ತದೆ ನೋಡಿ. ಅರ್ಥಾತ್ ಏನು ಅಂದ್ರೆ ಆ ಹಕ್ಕಳಿ ಏನದನು ಅದು ಇವತ್ತಿನ ನಾಳೆ ಬಿದ್ದು ಹೋಗುವುದನ್ನೇ ಅದು ಅಂತ ತಿಳ್ಕೊಂಡು ನಾವು ಹಕ್ಕಳಿ ತೆಗೆದ್ರೆ ಮತ್ತೆ ಗಾಯ ಆದೊಂದು ಗಾಯ ಒಳಗಿನಿಂದ ಮಾಯ್ಕೋತ ಬಂದಂಗ ಹಕ್ಕಳಿ ಉದುರಿ ಹೆಂಗೆ ಹೋಗ್ತದನು ಹಂಗೆ ಏನದ ಅಂದ್ರೆ ಕರ್ಮ ಕಳಿಸಿ ಬೀಳ್ತಕ್ಕಂಥದ್ದು. ಅದು ಕೊನೆಯವರೆಗೂ ಇರುವಂತಹದ್ದಲ್ಲ. ಅದಕ್ಕೆ ಗಲಿತ ಕರ್ಮ ಅಂತ ಹೇಳ್ತಾರೆ. ಅಥವಾ ಏನು ಅಂತಂದ್ರೆ ಅರ್ಥಾತ್ ಕರ್ತವ್ಯ ಅಕರ್ತೃತ್ವ ಭಾವ ಬಂದು ಬಿಡ್ತದೆ. ಅವನಿಗೆ ಕರ್ತವ್ಯ ಅನ್ನುವಂಥದ್ದು ಇತಿ ಕರ್ತವ್ಯತಾ ಭಾವ ಅಂತ. ಗಲಿತ ಕರ್ಮ ಅಂತೂ ಅಂತಾರೆ ಇತಿ ಕರ್ತವ್ಯತಾ ಭಾವ. ಅವನು ಮಾಡಿ ಇತಿ ಕರ್ತವ್ಯ ಅನ್ನುವಂಥ ಇತಿ ಆಯ್ತು, ಮುಗೀತು ಅಂತ ಅರ್ಥ. ಆದ್ರೆ ಮುಗಿಸ್ಲಿಕ್ಕೆ ಬರಂಗಿಲ್ಲ ಅಷ್ಟೇ. ಒಳಗಿನಿಂದ ಅಂತಃಕರಣ ಏನದನ್ನು ಪರಿಪಕ್ವ ಆಕೋತ ಬಂತು ಅಂದ್ರೆ, ನಿಸ್ಸಂಗ ಆಕೋತ ಬಂತು ಅಂದ್ರೆ, ಅರ್ಥಾತ್ ಏನು ಅಂದ್ರೆ ಪ್ರಪಂಚದ ಆಸಕ್ತಿ ಮೋಹದ ಕಡಿಮೆ ಆಕೋತ ಬಂದಂಗ ವಾಸನಾ ಕಡಿಮೆ ಆಕೋತ ಬಂದಂಗ ಕರ್ಮಗಳ ತಾನ ಕಳಿಸಿ ಬೀಳ್ಲಿಕ್ಕೆ ಹತ್ತ. ಅರ್ಥಾತ್ ಏನು ಚಾಹ ಗೈ ಚಿಂತಾ ಬಿಟಿ ಮನವಾ ಬೇಪರ್ವಾ ಜಿಸ್ಕೋ ಕಚ್ಚು ನ ಚಾಹಿಯೇ ಓನರ್ ಶಾಹನ್ಶಾ. ನನಗೇನೂ ಬೇಕಾಗಿಲ್ಲ ಅನ್ನೋ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಬೇಕು ಅಂದ ಕೂಡಲೇ ಎಲ್ಲ ಶುರುವಾಗ್ತದೆ. ಕರ್ಮಗಳ ಜಂಜಾಟ ಶುರುವಾಗ್ತದೆ. ನನಗೆ ಬೇಡ ಅಂತ ಹೊರಗಿನಿಂದ ಬಂದು ಆ ಕರ್ಮದ ಬಗ್ಗೆ ಕರ್ಮ ಫಲದ ಬಗ್ಗೆ ಆಸಕ್ತಿ ಕಡಿಮೆ ಆದಂಗ ಕರ್ಮಗಳ ತಾನ ಕಳಿಸಿ ಬೀಳಿಕ್ ಹತ್ತವೆ. ಮುದುಕರಾದಂಗ ಮೈಯಾಗಿನ ಶಕ್ತಿ ಕಡಿಮೆ ಆಯ್ತು, ರಟ್ಯಾಗಿನ ಶಕ್ತಿ ಕಡಿಮೆ ಆಯ್ತು. ಯಾಕೆ ಸುಳ್ಳು ಹೊರಪಡಿಸ್ತೀರಿ ಮೈ ಅರ್ಥಾತ್ ರಟ್ಯಾಗ ಶಕ್ತಿ ಇಲ್ಲ ಅಂತಿರ್ತಾರ. ಅರ್ಥಾತ್ ಏನು ಅಂದ್ರೆ ಸುಳ್ಳು ಎದಕ್ ಶಕ್ತಿಗೆ ಹೇಳ್ತೀರಿ ಮೈಯಾಗ ಸಾಕತ್ತಿಲ್ಲ ಅಂತಿರ್ತಾರೆ. ತಾತ್ಪರ್ಯ ಏನು ಅಂದ್ರೆ ಹಂಗ ನಿಧಾನವಾಗಿ ಏನಾಗ್ತದ ಪ್ರವೃತ್ತಿಗಳು ತಾವಾಗಿ ಕಡಿಮೆ ಆಗ್ಲಿಕ್ಕೆ ಹತ್ತವೆ. ಆ ಆಕಳು ಹೆಂಗ ಬಿಚ್ಚಿ ಕೆಳಗೆ ತಾನ ಬೀಳ್ತಕ್ಕಂಥದ್ದು ಹಂಗ ನಾವು ಕರ್ಮಗಳು ಸಹಿತ ಕಳಿಸಿ ಬೀಳಬೇಕು.
ಕಳಚಿ ಬೀಳ್ಬೇಕು ಅಂದ್ರೆ ಒಳಗಿನಿಂದ ಏನಾಗಬೇಕು ಅಂದ್ರೆ ಅಂತಃಕರಣ ನಿಧಾನವಾಗಿ ಶಾಂತ ಆಕೋತ ಬರ್ಬೇಕು. ಅದರೊಳಗಿನ ವಾಸನೆಗಳು ಕಡಿಮೆ ಆಗ್ಬೇಕು, ಅರ್ಥಾತ್ ಪ್ರವೃತ್ತಿಗಳು ಕಡಿಮೆ ಆಗ್ಬೇಕು, ಧಾವಪಳ ಕಡಿಮೆ ಆಗ್ಬೇಕು ಮನಸ್ಸಿಂದು. ಅವಾಗ ತಾನಾಗಿನೇ ಕರ್ಮ ಮಾಡೋ ಪ್ರವೃತ್ತಿ ಕಡಿಮೆ ಆಗ್ತದೆ. ನನ್ನ ಮೂಲ ಸ್ವಭಾವ, ಕರ್ಮ ನಮ್ಮ ಮೂಲ ಸ್ವಭಾವ ಅಲ್ಲ, ಅದು ಅದೇನ ಹೇರಲ್ಪಟ್ಟಿದೆ ನಮ್ಮ ಮ್ಯಾಲ, ಇದೇ ಹೇಳಿದಲ್ಲ. ಅದರ ಹೊರತಾಗಿ ಮೂಲ ಸ್ವಭಾವದ ಕಡೆಗೆ ಹೋಗಲಿಕ್ಕಾಗುವುದಿಲ್ಲ. ಅದಕ್ಕೆ ನೈಷ್ಕರ್ಮ್ಯ ಅನ್ನುತ್ತಾರೆ. ನೈಷ್ಕರ್ಮ್ಯ ಎಂಬುದರ ಅರ್ಥವೇನು? ಕರ್ಮವಂತೂ ಆಗಲೇಬೇಕು, ಏಕೆಂದರೆ ಇದು ಕರ್ಮಭೂಮಿಯೇ ಆಗಿರುತ್ತದೆ. ಹೀಗಿದ್ದರೂ ಕೂಡ ಕರ್ಮದ ಸಂಸ್ಪರ್ಶವು ನನ್ನ ಸ್ವರೂಪಕ್ಕೆ ಆಗಬಾರದು. ಆ ಕರ್ಮ ಏನದನ್ನು ಆತ್ಮಸ್ವರೂಪಕ್ಕೆ ಅಂಟಿಕೋಬಾರದು. ಆತ್ಮಸ್ವರೂಪ ತನ್ನ ಭಾವದಲ್ಲಿ ತಾನು ಹೆಂಗಿರ್ಬೇಕು ಹಂಗಿದ್ದುಕೊಂಡು ದೇಹದಿಂದ ಕರ್ಮಗಳಾಗ್ತಾ ಇದ್ದನು ನನಗೆ ಈ ಕರ್ಮದ ಸಂಬಂಧ ಇಲ್ಲ ಅನ್ನುವಂಥ ಭಾವ ಬರಬೇಕು. ಏನಾಯ್ತು ಮಜಾ ಅಂತಂದ್ರೆ, ಅರ್ಥಾತ್ ಏನು ಅಂದ್ರೆ ಅಭಿಮನ್ಯುವಿನ ಹೆಂಡತಿ ಉತ್ತರ ಗರ್ಭಿಣಿ ಇತ್ತು. ಆಕಿ ಹೊಟ್ಟೆಯಿಂದ ಪರೀಕ್ಷಿತ ರಾಜ ಹುಟ್ಟಿದ. ಆ ಪರೀಕ್ಷಿತ ರಾಜ ಇನ್ನು ಗರ್ಭವಾಗಿರ್ಬೇಕಾದ್ರೆ ಅಶ್ವತ್ಥಾಮ ಏನ್ ಮಾಡಿದ ಅಂದ್ರೆ ಇವ್ರ ವಂಶವನ್ನು ನಿರ್ವಂಶ ಮಾಡಬೇಕು ಅಂತ ಬ್ರಹ್ಮಾಸ್ತ್ರ ಬಿಟ್ಟ. ಅರ್ಥಾತ್ ಏನು ಅಂದ್ರೆ ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮನಿಗೆ ಬಿಡ್ಲಿಕ್ಕೆ ಬರ್ತಿತ್ತು, ತಿರುಗಿ ಅದನ್ನು ಸಮಾರೋಪ ಮಾಡ್ಕೊಳಿಕ್ ಬರ್ತಿದ್ದಿಲ್ಲ, ಅದನ್ನು ತಿರುಗಿ ವಾಪಸ್ ತಗೊಳಿಕ್ ಅವನಿಗೆ ಬರ್ತಿದ್ದಿಲ್ಲ. ಅರ್ಥಾತ್ ಏನು ಅಂದ್ರೆ ಆವಾಗ ಬ್ರಹ್ಮದೇವರು ಪ್ರಗಟಾಗಿ ಹೇಳಿದ್ರು, ಬಿಡಬೇಡ, ನಿನ್ಗೆ ತಿರುಗಿ ತಗೊಳಿಕ್ ಬರಂಗಿಲ್ಲ, ಇದರೊಳಗಿಂದ ಅನರ್ಥ ಆಗ್ತದೆ ಅಂತ ಹೇಳಿದ್ರು ಅವನಿಗೆ ಅಂಥ ಒಂದು ಸಿಟ್ಟು ಬಂದಿತ್ತು ಅಂದ್ರೆ ಪಾಂಡವರ ಮೇಲೆ, ಇವ್ರ ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ರು ಮೊಟ್ಟ ಮೊದಲು ಏನ್ ಮಾಡಿದ ಅಂದ್ರೆ ಉಪ ಪಾಂಡವರನ್ನು ಅಷ್ಟನ್ನು ಸಂಹಾರ ಮಾಡಿದ. ಆದ್ರೆ ಕೃಷ್ಣರಿಗೆ ಯಾರ ಪಕ್ಷದಲ್ಲಿ ಭಗವಂತಿದ್ದಾನೋ ಅವ್ರ ಪಕ್ಷದಲ್ಲಿ ಸಮರ್ಥಾಚಿಯ ಸೇವಕ ವಕ್ರಪಾಹಿ ಅಸಾ ಸರ್ವಭೂಮಂಡಳಿ ಕೋಣ ಆಹಿ. ಕೃಷ್ಣ ಭಾರಿ ಅಂದ್ರೆ ಭಾರಿ ಚಾಲಾಕ್ ಮನುಷ್ಯ ರೀ, ಭಾರಿ ವಿಲಕ್ಷಣ ಮನುಷ್ಯ. ಅವ ಏನಂದ್ರೆ ಅವನು ಧ್ಯೇಯ ಇತ್ತು, ಏನು ಅಂದ್ರೆ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕೃಷ್ಣ ಏನ್ ಹೇಳಿದ ಅಂದ್ರ, ನೀವು ಇಬ್ರು ಬರ್ರಿ ನನ್ನ ಕಡೆಗೆ. ಅರ್ಥಾತ್ ಏನು ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ ಅಂತೆ. ಆಯ್ತು ಅಂತ ದುರ್ಯೋಧನ ಹೋದ, ಅರ್ಜುನೂ ಹೋದ. ಆದ್ರೆ ಮುಂಚೆ ಏನಾಗಿತ್ತು ಅಂದ್ರ, ಮುಂಚೆ ದುರ್ಯೋಧನ ಹೋಗಿದ್ದ. ಅವಾಗ ಭಗವಂತ ಏನಂದ, ಅರ್ಥಾತ್ ಏನಂದ ಅಂದ್ರೆ ಮೊಟ್ಟ ಮೊದಲು ಯಾರು ನೋಡ್ತೀನೋ ಅವ್ರಿಗೆ ಏನ್ ಕೇಳ್ತಾರೋ ಅವ್ರಿಗೆ ಕೊಡ್ತೀನಂತೆ. ಆಮೇಲೆ ಕೊಡ್ತೀನಿ. ನನ್ನ ಕಡೆಗೆ ಏನು ಅಂದ್ರೆ ಎಲ್ಲವ ಏನು ಅಂದ್ರೆ ಒಂದ್ ಕಡೆಗೆ ನಾನು ಮತ್ತೆ ಹೆಂಗಿದ್ದೀನಿ ನಾನು ಅಂದ್ರೆ ನಿಶಸ್ತ್ರ, ನಾನು ಅಸ್ತ್ರವನ್ನು ಧಾರಣೆ ಮಾಡೋದಿಲ್ಲ ಅಂತ ನಾನು. ಇನ್ನೊಂದು ಕಡೆಗೆ ಏನು ಅಂತಂದ್ರೆ ಮತ್ತು ನಾನು ಏನು ಮಾರ್ಗ ಹೇಳುವುದೂ ಇಲ್ಲ ಅಂತ ಹೇಳಿ, ಅಸ್ತ್ರವನ್ನು ಧರಿಸುವುದಿಲ್ಲ, ಯುಕ್ತಿಯನ್ನು ಹೇಳೋದಿಲ್ಲ, ಆಮೇಲೆ ಏನ್ ಮಾಡೋದಿಲ್ಲ, ಹಿಂದಿಂದ ಮಾಡ್ತೀನಿ ಅಂತ. ಕೋರ್ಟ್ನಾಗ ಏನ್ ಮಾತಾಡಂಗಿಲ್ಲ, ಏನ್ ಮಾಡೋದಿಲ್ಲ, ಕೋರ್ಟ್ನಾಗ ಸುಮ್ಮನೆ ಇರ್ತೀನಿ, ಅದ್ರ ಹಿಂದಿಂದ ಎಲ್ಲ ತಲೆ ತುಂಬ್ತೀನಿ ನಾನು ಮನಸ್ಸೆ. ನಾ ಏನ್ ಮಾಡ್ಬೇಕು ಅದನ್ನೆಲ್ಲ ಘಟನಾ ಮಾಡ್ತೀನಿ. ಅರ್ಥಾತ್ ಏನು ಅಂದ್ರೆ ಮುಂಚೆ ದುರ್ಯೋಧನ ಹೋದ, ಕೃಷ್ಣ ಅಗ್ನಿ ಮಲ್ಕೊಳ್ಳು ಸೋಂಗ್ ಹಾಕೊಂಡು ಮಲ್ಕೊಂಡಿದ್ದ, ತುಳ್ಸೋಣ ಮಲ್ಕೊಂಡಿದ್ದ. ಕೃಷ್ಣಗೆ ನಿಧಿ ಬಂದಿದ್ದಿಲ್ಲ, ಏನ್ ಇದ್ದಿದ್ದಿಲ್ಲ. ಅರ್ಥಾತ್ ಸುಮ್ಮನೆ ಮಲ್ಕೊಂಡಿದ್ದ. ದುರ್ಯೋಧನ ಮ್ಯಾಲ ಕೆಳಗೆ ಕೃಷ್ಣ ವ್ಯವಸ್ಥಾನ ಮಾಡಿ ಮಲ್ಕೊಂಡಿದ್ದ. ಏನು ಅಂದ್ರೆ ಆ ನನ್ ತಲೆ ಕಡೆಗೆ ಚಲೋ ಕುರ್ಚಿ ಹಾಕ್ರಿ, ಕಾಲಿನ ಕಡೆಗೆ ಒಂದು ಸಾಧಾರಣ ಕುರ್ಚಿ ಹಾಕ್ರಿ ಅಂತ. ಪ್ಲಾಸ್ಟಿಕ್ ಕುರ್ಚಿ ಹಾಕಿಡ್ರಿ, ಅಂತ ಒಂದು ಚಲೋ ಒಂದು ಸೋಫಾ ಹಾಕಿಡ್ರಿ ಅಂತ ಹೇಳಿದ. ಆ ಪ್ರಕಾರ ವ್ಯವಸ್ಥೆ ಆಗಿತ್ತು. ದುರ್ಯೋಧನ ಹೋದ, ದುರಭಿಮಾನಿ ಮನುಷ್ಯ, ಇವನ್ ಕಾಲದ ಸಿಡಿ ಹಾಕಿ ಕೂಡ್ಬೇಕು, ಪ್ಲಾಸ್ಟಿಕ್ ಕುರ್ಚಿ ಮ್ಯಾಲ ಅದು ಹೋಗಿ ನಾನು ತಲೆ ಹತ್ತು ಕೂಡ್ಬೇಕು ಅಂತ ಹೋಗಿ ಅಲ್ಲಿ ಮ್ಯಾಲ ಕೂತ. ಅಷ್ಟೊತ್ತಿಗೆ ಅರ್ಜುನ ಬಂದ್ ಕೂಡ ಪಾಪ ಅವನ ಚಾಯ್ಸ್ ಇದ್ದಿದ್ದೇ ಇಲ್ಲ, ಪಾದದ ಹತ್ರ ಕೂಡ್ಬೇಕನ್ನೋದೇ ಅವನ ಉದ್ದೇಶ ಇತ್ತು. ಆದ್ರಿಂದ ಅಲ್ಲಿ ಎಂಥ ಕುರ್ಚಿ ಇತ್ತು ಅಂತ ಕುರ್ಚಿ ಮೇಲೆ ಕೂತ. ಆಮೇಲೆ ಇಬ್ರು ಕೂಡುದನ್ನ ಅವನು ಕಣ್ಣು ನೋಡ್ತಿದ್ದ, ಬಂದಾರು ಇಲ್ಲೋ ಕೂಡಲೇ ಆದ ಸವಕಾಶ ನೋಡಿದ. ಇಬ್ರು ಬಂದಾಗ ಗೊತ್ತಾದ ಕೂಡಲೇ ಹಿಂಗ ಅಗ್ನಿ ಏನಪ್ಪ ಅಂದ್ರೆ ಮುಸುಕ್ ತೆಗೆದು ಎದ್ದವ್ರ ಜೊತೆ ಮಾಡಿ ಎದ್ದು ಕೂಡ ಅರ್ಜುನ ಕಂಡು ಕೂಡ ಓ ಅರ್ಜುನ ಯಾವಾಗ ಬಂದೀನಿ ನೀನು ಅಂತಂದು. ಇಲ್ಲ ನಾನು ಈಗ ಬಂದೀನಿ ಅಂತ. ಹಿಂಗ ಓ ನೀನು ಬಂದೇನು, ಓ ನೀ ಯಾವಾಗ ಬಂದೀನಿ, ನಾನು ಮುಂಚೆ ಬಂದೀನಿ, ಖರೆ ಮುಂಚೆ ನಾ ಅರ್ಜುನ ನೋಡ್ಬಿಟ್ಟೆ. ಆದ್ರಿಂದ ಆದ್ರೂ ಸಹಿತ ಇನ್ನೂ ಒಂದ್ ಮಾತು ಏನು ಅಂದ್ರ, ನಿಮ್ಮಿಬ್ಬರೊಳಗೂ ಸಣ್ಣವ್ರು ಯಾರಪ್ಪ? ಅರ್ಜುನ. ಅಂದ್ರೆ ಸಣ್ಣ ಹುಡುಗರು ಇಚ್ಛಾ ಮುಂಚೆ ಪೂರ್ಣ ಮಾಡ್ಬೇಕು, ಆಮೇಲೆ ದೊಡ್ಡವ್ರು ಇರ್ತಾರೆ.
ಅನುಕೂಲ ಮುಂಚೆ ಅರ್ಜುನ ಕೇಳಿ ಏನ್ ಬೇಕು ಅದನ್ನ ಆಮೇಲೆ ನೀನ್ ಕೇಳಕಂತೆ. ಒಂದ್ ಕಡೆಗೆ ನಾನು ನಿಶಸ್ತ್ರನಾಗಿರ್ತಕ್ಕಂಥ, ಆಮೇಲೆ ಇನ್ನೊಂದು ಕಡೆಗೆ ನಮ್ಮ ಯಾದವ ಸೈನ್ಯ ಅದೆಷ್ಟದ ಅಂದ್ರೆ ಒಂದು ಇದು ಅದ, ಏನು ಅಂದ್ರೆ ಅಕ್ಷೋಹಿಣಿ ಅದ. ನಮ್ಮದೇನು ಯಾದವ ಸೈನ್ಯ ಎಷ್ಟದಂದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಪ್ಲಸ್ ಬಲರಾಮ ಒಂದ್ ಕಡೆಗೆ ನಾನು ಒಬ್ಬನೇ. ಇದ್ರ ಪೈಕಿ ನಿಮ್ಗೆ ಯಾವ್ದು ಬೇಕು ಕೇಳ್ರಿ ಅಂತಂದಾಗ ಅರ್ಜುನ ನೀನ್ ಕೇಳಪ್ಪ, ಸಣ್ಣವಿದ್ದಿದ್ದು ಹೆಂಗಾದ್ರು. ಅವಾಗ ಒಂದ ಭಗವಂತ ನಿನ್ನ ಹೊರತು ನನಗೆ ಏನೂ ಬೇಡಪ್ಪ, ನೀವು ಒಬ್ಬಿದ್ರು ಸಾಕು, ನೀ ಅಸ್ತ್ರ ಧಾರಣೆ ಮಾಡು, ಇಲ್ಲಾದ್ರೆ ಬಿಡು, ಹೆಂಗಿದ್ರು ದುರ್ಯೋಧನಂದ ಶಪ್ಪ ಅಂತಂದ ಚಲೋ ಆತು. ಇಲ್ಲ ನಾವು ಏನಾರ ಈ ಸೈನ್ಯ ಪೈನ್ ಕೇಳಿದ್ರ ನಂದು ಎಷ್ಟು ನುಕ್ಸಾನ, ಇವ್ನು ತಗೊಂಡು ಏನ್ ಮಾಡಿ ನಾನು ದುರ್ಯೋಧನ, ಈ ಕೃಷ್ಣನ್ ತಗೊಂಡು ಏನ್ ಮಾಡ್ಬೇಕು, ಇವ್ನ ಕೈಯಾಗ ಅಸ್ತ್ರ ಸೈನ್ಯ ಹಿಡಿಯಂಗಿಲ್ಲ ಅಂತಾನೆ. ನೋಡಿ ಹೆಂಗ ದೃಷ್ಟಿ ಹೆಂಗಿರ್ತದ, ಎಷ್ಟು ಸ್ಥೂಲ ದೃಷ್ಟಿ, ಎಷ್ಟೊಂದು ಏನು ಅಂದ್ರೆ ಜಗತ್ತಿನ ಐಶ್ವರ್ಯವನ್ನೇ ಅಗದಿ ಏನಪ್ಪಾ ಅಂದ್ರೆ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಮಹತ್ವಪೂರ್ಣವಾದದ್ದು ಅನ್ನುವಂತ ತಿಳ್ಕೊಂಡಿರೋ ದೃಷ್ಟಿ ಒಂದ್ ಕಡೆಗೆ ಆದ್ರೆ, ಒಂದ್ ಕಡೆಗೆ ಐಶ್ವರ್ಯದ್ದು ಜಗತ್ತಿನ ಸಾಮರ್ಥ್ಯ, ಶಕ್ತಿ, ಸಾಮರ್ಥ್ಯ, ಐಶ್ವರ್ಯ ಏನು ಪದಾರ್ಥ ಭಗವಂತ ಅಂದ್ರೆ ಅವನೇ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಅನ್ನುವಂತ ಅವ್ ಒಬ್ಬಿದ್ದು ಸಾಕು, ನನಗೆ ಬಾಕಿದು ಏನೂ ಬೇಡ ಜಗತ್ತಿನಾಗ ಅನ್ನುವಂಥ ದೃಷ್ಟಿ ಒಂದ್ ಕಡೆ. ಆಮೇಲೆ ದುರ್ಯೋಧನ ಸ್ವಾಭಾವಿಕವಾಗಿ ಹೇಳಿದ, ನನಗೆ ಬಲರಾಮ ಮತ್ತು ಒಂದು ಅಕ್ಷೋಹಿಣಿ ಸೈನ್ಯ ಬೇಕು ಅಂತ. ಆಯ್ತು, ಬಹಳ ಸಂತೋಷ ಆತಿದ್ರು. ಅವ್ರವ್ರು ಹೋದ ಕೂಡಲೇ ಬಲರಾಮನೇ ದುರ್ಯೋಧನೇ ಗದಾಯುದ್ಧ ಕಲಿಸಿದ್ದ. ಆಮೇಲೆ ಬಲರಾಮನಿಗೆ ದುರ್ಯೋಧನ ಮೇಲೆ ಬಹಳ ಪ್ರೇಮ ಇತ್ತು ಮತ್ತು ಅವನ ಒಂದು ಐಶ್ವರ್ಯದಿಂದ ಬಲರಾಮ ಆಕರ್ಷಿತ ಆಗಿತ್ತು. ಬಲರಾಮನಿಗೆ ಅವನ ಐಶ್ವರ್ಯದ ಬಗ್ಗೆ ಬಹಳಷ್ಟು ಏನಿತ್ತು ಅಂದ್ರೆ ಪ್ರೇಮ ಇತ್ತು. ಆದ್ರಿಂದನೇ ಅವನ ಮಗ ಆಗಿರ್ತಕ್ಕಂಥ ಲಕ್ಷ್ಮಣನಿಗೆ ತನ್ನ ಮಗಳನ್ನು ಕೊಡೋದನ್ನು ನಿಶ್ಚಯ ಮಾಡಿಕೊಂಡಿದ್ದ. ಅದು ಮುಂದೆ ಹೆಂಗಾತು ಅನ್ನೋದು ಗೊತ್ತದ. ಅರ್ಥಾತ್ ಏನು ಅಂದ್ರೆ ಆ ರೀತಿಯಾಗಿ ಇದು ಆದಾಗ ಕೊನೆಗೆ ಈ ರೀತಿಯಾಗಿ ವಿಭಾಗ ಆತು, ಎಲ್ಲ ಆತು. ಆವಾಗ ಆ ಕೊನೆಗೆ ಯುದ್ಧನೂ ಆತು. ಎಲ್ಲಾರು ಸೈನ್ಯ ಎಲ್ಲ ಹೋದ ಕೂಡಲೇ ಉಪಪಾಂಡವರು ಉಳಿದಿದ್ರು. 5 ಮಂದಿ ಉಪಪಾಂಡವರು ಅಂದ್ರೆ ಪಾಂಡವರ ಮಕ್ಕಳ 5 ಮಂದಿ. ಅವರಿಗೆ ಅವಾಗ ಇತ್ಲಾಗ ಯಾರ್ಯಾರು ಬಂದ್ರು, ಅಶ್ವತ್ಥಾಮ, ಕೃಪಾಚಾರ್ಯರು, ಅದೇ ರೀತಿಯಾಗಿ ಏನು ಅಂತಂದ್ರ ಇವರು 4 ಮಂದಿ ಇತ್ಲಾಗ ಉಳ್ಕೊಂಡಿದ್ರು. ಅಶ್ವತ್ಥಾಮ, ಕೃಪಾಚಾರ್ಯರು, ಇನ್ನಿಬ್ರು ಯಾರು ಅದು ಇನ್ನೊಬ್ರು ಇದ್ದ ಅವರು ಮತ್ತು ಇನ್ನೊಂದು 3-4 ಮಂದಿ ಇತ್ಲಾಗ ಉಳ್ಕೊಂಡಿದ್ರು. ಅವಾಗ ಅಶ್ವತ್ಥಾಮ 3 ಮಂದಿ ಇದ್ರು. ಅಶ್ವತ್ಥಾಮ ಏನಂದ ಅಂದ್ರ, ನಾನು ಉಪಪಾಂಡವ್ರನ್ನು ಸಂಹಾರ ಮಾಡಿ ಬರ್ತೀನಿ ಅಂತ. ಅವಾಗ ಅವನು ಅಲ್ಲ, ಪಾಂಡವ್ರನ್ನ ರಾತ್ರಿ ಮಲ್ಕೊಂಡಾಗ ನಾ ಸಂಹಾರ ಮಾಡಿ ಬರ್ತೀನಿ ಅಂತ ತಿಳ್ಕೊಂಡು ಹೋದ. ಕೃಷ್ಣ ಏನಂದ ಪಾಂಡವರಿಗೆ, ಇವತ್ತು ನೀವು ಎಲ್ಲಿ ಮಲ್ಕೋತಿಲ್ಲ, ಅದು ಮಲ್ಕೊಳ್ಳೋದು ಇವತ್ತು ಬೇಡ, ಯಾಕೋ ಅನುಕೂಲ ಅನಿಸ್ವಲ್ತು. ಆದ್ರಿಂದ ಉಪಪಾಂಡವರು ಮಲ್ಕೊಳ್ಳಿ ಅಂತೆ. ಪಾಂಡವರು ಮಲ್ಕೊಳ್ಳುವಲ್ಲಿ ಉಪಪಾಂಡವ್ರನ್ನ ಮಲಗಿಸಿದ್ರು ಕೃಷ್ಣ. ಪಾಂಡವ್ರನ್ನಿಂದ ಬೇರೆ ಕಡೆಗೆ ಮಲಗಿಸ್ಬಿಟ್ಟ. ಅಶ್ವತ್ಥಾಮ ಏನ್ ಕಲ್ಪನಾ ಆಯ್ತು ಅಂದ್ರೆ ಪಾಂಡವರು ಅಲ್ಲೇ ಮಲ್ಕೊಂಡ. ಬಡ ರಾತ್ರಿ ಕಾಳತನಂತೆ ಹೋದ. ಗಪ್ಚಿಪ್ಪಾಗಿ ಹೋಗಿ ಉಪಪಾಂಡವರು ಇದ್ರೊಳಗೆ ತಂಬುದೊಳಗೆ ಹೋಗಿ ನೋಡಿದ 5 ಮಂದಿ ಮಲ್ಕೊಂಡಿದ್ರು. ಇವರ ಪಾಂಡವರು ಅಂತ ತಿಳ್ಕೊಂಡು 5 ಮಂದಿನೂ ಬಾಣ ಹೊಡ್ಕೊಂಡ್ರು. ಕೊಂದವನ ಹೋಗಿ ದುರ್ಯೋಧನ ಹೇಳಿದ, ನಾ ಪಾಂಡವ್ರನ್ನ ಸಂಹಾರ ಮಾಡಿ ಬಂದೆ. ದುರ್ಯೋಧನಂದ ಹುಚ್ಚಿದ್ದೀನಿ, ಅವ್ರು ಪಾಂಡವರಲ್ಲ ಉಪಪಾಂಡವರು ಅಂತೆ. ಅವ್ರು ತೊಳಿ ಮುರಿದು ಬಿದ್ದಿದ್ದಲ್ಲೇ. ಅರ್ಥಾತ್ ಏನಂದ್ರೆ ರಣಾಂಗಣದಲ್ಲಿ ಅಷ್ಟರೊಳಗೆ ಅವನಿಗೆ ಶುದ್ಧ ಹತ್ತಿತ್ತು. ಏನು ಅಂದ್ರೆ ನೀವು ಉಪಪಾಂಡವ್ರನ್ನು ಹೊಡೆದಾನ. ಅವಾಗ ಅವನಿಗೆ ತಡ್ಕೊಳ್ಳಾದಷ್ಟು ಸಿಟ್ಟು ಬಂದು ಇವ್ರ ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಉತ್ತರಾಯಣ ಗರ್ಭದೊಳಗಿರ್ತಕ್ಕಂಥ ಪರೀಕ್ಷಿತರನ್ನು ಸಂಹಾರ ಮಾಡ್ತೀನಿ ಅಂತ ತಿಳ್ಕೊಂಡು ಬ್ರಹ್ಮಾಸ್ತ್ರ ಬಿಟ್ಟ. ಬ್ರಹ್ಮಾಸ್ತ್ರ ಬಂದು ಅದೇನೇನ ದ್ರೌಪದಿ ಅರ್ಥಾತ್ ಉತ್ತರಾಯಣ ಗರ್ಭವನ್ನು ನಾಶ ಮಾಡಬೇಕು ಅನ್ನೋದಕ್ಕೆ ಕೃಷ್ಣ ಗೊತ್ತಾಗಲಿ ಎಲ್ಲ ಆಕಿ ಗಾಬರಿಯಾಗಿ ಆಕಿ ವೇದನ ಆಗ್ಲಿಕ್ಕತ್ತು, ಒಳ್ಳಿಕ್ಕತ್ತು. ಒಳಗೇನು ಭಯಂಕರ ವೇದನ ಆಗ್ಲಿಕ್ಕತ್ತಿದ, ಬ್ರಹ್ಮಾಸ್ತ್ರ ಬರೀಲಿಕ್ಕತ್ತಿತ್ರಿ ಒಳಗೆ. ಆವಾಗ ಕೃಷ್ಣ ಪ್ರತಿಜ್ಞಾ ಮಾಡಿದ ಏನು ಅಂದ್ರ, ನಾನ್ ನಿಜವಾಗಿಯೂ ಬ್ರಹ್ಮಚಾರಿಯಾಗಿದ್ದರೆ ನೋಡ್ರಿ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಎಷ್ಟೊಂದು ವಿಲಕ್ಷಣವಾಗಿರ್ತದೆ. ಎಲ್ಲಾ ಕರ್ಮಗಳನ್ನು ಮಾಡಿ ಅಕರ್ತ ಅನಿಸಿಕೊಳ್ಳುವಂತಹದ್ದೆಂಥ ವಿಲಕ್ಷಣವಾಗಿರ್ತದೆ. ನಾನು ಒಂದು ವೇಳೆ ಬ್ರಹ್ಮಚಾರಿಯಾಗಿದ್ದರೆ ಈ ನಂದು ಸುದರ್ಶನ್ ಚಕ್ರ ಏನದನೋ ಇದು ಅಶ್ವತ್ಥಾಮನ ಬ್ರಹ್ಮಾಸ್ತ್ರವನ್ನು ಸಂಪೂರ್ಣವಾಗಿ ಇದನ್ನು ಮಾಡಿ ಆ ಪರೀಕ್ಷಿತನನ್ನು ಸಂರಕ್ಷಣೆ ಮಾಡಲಿ. ಒಂದ್ ವೇಳೆ ನಾನು ಬ್ರಹ್ಮಚಾರಿಯಾಗಿದ್ದರೆ ಅಂತ ತಿಳ್ಕೊಂಡು ಇದನ್ನ ಮಾಡಿ, ಒಂದ್ ವೇಳೆ ನಾನು ಬ್ರಹ್ಮಚಾರಿಯಾಗಿದ್ದರೆ ಮತ್ತು ನಾನು ನನ್ನ ಆಯುಷ್ಯದೊಳಗೆ ಎಂದೂ ಸುಳ್ಳು ಮಾತಾಡದೆ ಇದ್ದಿದ್ರೆ, ಬರೇ ಸುಳ್ಳು ಮಾತಾಡ
ಅಂದ್ರೆ ಅಕರ್ತಾತ್ಮ ಯೋಗ ಅಂತಾರೆ ಇದಕ್ಕೆ. ಅರ್ಥಾತ್ ಏನು ಅಂದ್ರೆ ಅದಕ್ಕೆ ಏಕನಾಥ ಮಹಾರಾಜರು ಅಕರ್ತಾತ್ಮ ಯೋಗದ ಒಂದು ವ್ಯಾಖ್ಯೆ ಅದೇನು ಅಂದ್ರೆ ನಮ್ಮ ಅಲ್ಲಿ ಹೇಳಿದ್ವಿ, ಗೃಹಾಶ್ರಮವು ನ ಸಾಂಡಿತ ನಿಜ ಅಲ್ಲ, ಕರ್ಮರೇಖಾ ನೂಲಾನ್ವಿತ ನಿಜ ವ್ಯಾಪಾರೇ ವರ್ತತ ಆತ್ಮಬೋಧು ನ ಮಳೆ ಕೀ ಅಂತದ ಮುಂದೆ ಗೃಹಸ್ಥಾಶ್ರಮವು ನ ಸಾಂಡಿತ, ಗೃಹಸ್ಥಾಶ್ರಮ ಬಿಡಂಗಿಲ್ಲ. ನಿಜ ವ್ಯಾಪಾರ ಕರ್ಮರೇಖಾ ನೂಲಾನ್ವಿತ, ಪ್ರಾರಬ್ಧಾನುಸಾರವಾಗಿ ಬಂದದನ್ನ ನಾವು ಅಲ್ಲಗಳೆಯಂಗಿಲ್ಲ. ಅರ್ಥಾತ್ ಏನು ಅಂದ್ರೆ ಪ್ರಾರಬ್ಧಾನುಸಾರವಾಗಿ ಬಂದದ್ದು ನಾವು ಅಲ್ಲಗಳೆಯಂಗಿಲ್ಲ. ಆಮೇಲೆ ನಿಜ ವ್ಯಾಪಾರೇ ವರ್ತತ, ನಮ್ದು ಏನು ಒಂದು ವ್ಯವಸಾಯದ ನಮ್ ಲೈಫ್ ಸ್ಟೈಲ್ ಅದನ್ನು ಅದನ್ನು ಬದಲು ಮಾಡಂಗಿಲ್ಲ. ಆದ್ರೂ ಆತ್ಮಬೋಧು ನ ಮಳೇಕಿ, ಆತ್ಮಬೋಧ ಕಿಂಚಿತ್ತು ಮಲಿನಾಗಬಾರ್ದು, ಅಂದ್ರೆ ಅಖಂಡವಾಗಿ ಆತ್ಮಭಾವದಲ್ಲೇ ಇರಬೇಕು ಅನ್ನುವಂತಹದ್ದು ಆದರ್ಶ ಯಾರಲ್ಲಿ ನಾವು ನೋಡ್ತೀವಿ ಅಂದ್ರೆ ಕೃಷ್ಣನ್ ನೋಡ್ತೀವಿ. ಏನ್ ಅವನ ಪ್ರಪಂಚ, ಏನ್ ಅವನಿದು, ಅರ್ಥಾತ್ ಏನು ಅಂದ್ರೆ ವಿಲಕ್ಷಣ ವ್ಯಕ್ತಿಯಾಗಿರ್ತಕ್ಕಂಥ ಅಂಥ ಒಂದು 16,108 ಮಂದಿ ಹೆಂಡಂದ್ರೇನು, 64,000 ಮಂದಿ ಮಕ್ಕಳಂದ್ರೇನು, ಅರ್ಥಾತ್ ಏನು ಅಂತಂದ್ರ ಅಂಥ ದೊಡ್ಡ ಪ್ರಪಂಚ ಮಾಡಿನು ಅವನು ಎಷ್ಟು ನಿರ್ಲಿಪ್ತಿದ್ದ, ಹೆಂಗ ಅಕರ್ತಾತ್ಮ ಬೋಧಿತ್ತು ಅಂದ್ರೆ ಪದ್ಮಪತ್ರ ಮೀಮಾಂಬಸ, ಆ ಕಮಲದ ಎದಿ ಹೆಂಗ ನೀರಾಗಿದ್ರು ಆ ನೀರಾಗಿದ್ದಾಗ ಹೆಂಗಿರ್ತಂದ್ರೆ ಅದ್ರ ಮ್ಯಾಲಕ್ಕಾಗಿ ಎಲ್ಲಾ ನೀರ್ ಹತ್ತಿರ್ತದ ನೋಡ್ರಿ. ಅದು ಒಣಗಿರ್ತದ ಹೆಂಗ್ ಹೇಳಿಕ್ ಶಕ್ಯ ಇಲ್ಲ, ನೀರ್ ಹತ್ತಿರ್ತದ, ನೀರಾಗನ ಮುಳುಗಿರ್ತದ. ಆದ್ರೆ ನಾವು ನೀರಿನಿಂದ ಹಿಂಗ್ ಎತ್ತಿದ್ವಿ ಅಂದ್ರೆ ಒಣಾದ ಹೊರಗೆ ಬರ್ತದೆ, ಹಸಿ ಇರುವುದೇ ಇಲ್ಲ. ಅದು ಹೆಂಗೋ ಹಂಗೆ ಆ ಕರ್ಮದೊಳಗೆ ಇರುವಾಗ ಎಷ್ಟೊಂದು ಆ ಕರ್ಮದೊಳಗೆ ನಾವು ಇನ್ವಾಲ್ವ್ ಆಗಿರ್ಬೇಕು ಅಂದ್ರೆ 100ಕ್ಕೆ 100ರಷ್ಟು ನಾವು ಆ ಕರ್ಮದೊಳಗೆ ಇನ್ವಾಲ್ವ್ ಆಗಿದ್ದು ಆ ಕರ್ಮದಿಂದ ಹೊರಗೆ ಬಂದ್ವಿ ಅಂದ್ರೆ ಆ ಕರ್ಮದ ರಾಡಿ ನಮ್ಮ ಅರ್ಥಾತ್ ನಮ್ಮ ಮನಸ್ಸಿಗೆ ಸ್ವಲ್ಪ ಹತ್ತಿರ್ಬಾರ್ದು. ಹಂಗ ಬಂದು ಇಲ್ಲಿಗೆ ಬರೋದಕ್ಕೆ ಅಕರ್ತಾತ್ಮ ಯೋಗ. ಅರ್ಥಾತ್ ಏನು ಅಂದ್ರೆ ಕೃಷ್ಣ ಹಂಗಿದ್ದ. ಆದ್ರಿಂದ ನಾವು ಹೇಳ್ತಾ ಇದ್ದಾನೆ ಏನು ಅಂದ್ರೆ ಇಷ್ಟೆಲ್ಲ ಮಾಡಿನೂ ನಾನು ಏನೂ ಮಾಡಂಗಿಲ್ಲ. ಇನ್ನೊಂದು ಸಂದರ್ಭ ಹೇಳ್ತೇನೆ. ಒಂದ್ಸಲ ಏನಾಯ್ತು, ಎಲ್ಲಾ ಗೋಪಿಕಾಸ್ತ್ರೀಯರಿಗೆ ಏನ್ ಅನಿಸ್ತೀವಿ ಅಂದ್ರೆ ನಾವು ಇವತ್ತು ಬಹಳಷ್ಟು ಕೃಷ್ಣನಿಗೆ ಭಗವಂತ ಅಂತ ಇರ್ತಿದ್ದಿಲ್ಲ ಅವರು, ಕೃಷ್ಣನಿಗೆ ನಾವೇನ್ ಮಾಡೋಣ ಇವತ್ತು ಚಲೋ ಚಲೋ ಅರ್ಥಾತ್ ಕೆನಿಮಸನ್ನ ಅನ್ನ ಮುಗಿಸೋಣ, ಬೆಣ್ಣೆ ತಿನ್ಸೋಣ ಅಂತ ತಿಳ್ಕೊಂಡು ಎಲ್ಲಾರು ತಮ್ಮ ಬುಟ್ಟಿ ಒಳಗೆ ಮೊಸರು ಅನ್ನ ಬುಟ್ಟಿ ಅರ್ಥಾತ್ ಮೊಸರು ಅನ್ನ ಬೆಣ್ಣೆ ಎಲ್ಲ ತಗೊಂಡು ಅವ್ ಎಲ್ಲಿ ಇದ್ರೊಳಗೆ ಇರ್ತಿದ್ದನು, ಎಲ್ಲಿ ಅಂತಂದ್ರೆ ಮಧುವನದಲ್ಲಿ ಇರ್ತಿದ್ದ. ಆ ಮಧುವನದಲ್ಲಿ ಅವನು ತಗೊಂಡು ಹೋದ್ರು. ಆ ಬೃಂದಾವನದಲ್ಲಿ ಮಧುವನ ಅಂತದ. ಆ ಮಧುವನದಲ್ಲೇ ಇವ್ರದೆಲ್ಲ ರಾಸಲೀಲ ನಡೀತಿತ್ತು. ಅರ್ಥಾತ್ ಯಮುನಾ ನದಿ ದಂಡಿಗೆಯಲ್ಲೇ ಇರ್ತಿದ್ದ. ಕದಂಬ ವೃಕ್ಷದ ಮೇಲೆ ಕೂತು ಕೊಳಲು ಬಾರಿಸ್ತಿದ್ದ. ಆ ಕದಂಬ ವೃಕ್ಷದ ಮೇಲೆ ಕೂತು ಕ್ಲೀಮ್ ಅನ್ನೋ ಕಾಮ ಬೀಜದಿಂದ ಕೊಳಲು ಬಾರಿಸ್ಲಿಕ್ಕೆ ಹತ್ತ ಅಂದ್ರೆ ಆ ಬೃಂದಾವನದೊಳಗಿನ ಎಲ್ಲಾ ಗೋಪಿಯರು ಏನಿದ್ರು ಅರ್ಥಾತ್ ಎಲ್ಲಾರು ಗೌಳಿಗ್ಯಾರ ಹೆಣ್ಮಕ್ಳ್ರಿ. ಅವರು ಗೌಳಿಗ್ಯಾರ ಹೆಣ್ಮಕ್ಳು. ಅರ್ಥಾತ್ ಏನು ಅಂದ್ರ ಆ ಅಕ್ಕಿಗೆ ನಮ್ಮ ಧ್ರುವಣ್ಣ ಅವ್ರ ಮಗಳಿಗೆ ವಲ್ಲವಿ ಅಂತ ಹೆಸರಿಟ್ಟಾರ. ಚೆನ್ನಾಗಿ ವಲ್ಲವಿ ಅಂದ್ರೆ ಏನು ಅಂದ್ರೆ ಗೌಳಿಗಿತ್ತಿ ಅಂತ ಅರ್ಥ. ಅರ್ಥಾತ್ ಏನು ಅಂದ್ರೆ ವಲ್ರಾಕಿ ಅಂತ. ವಲ್ರಾಕಿ ಅನ್ನೋದಕ್ಕ ವಲ್ಲವಿ ಅಂತ. ಅವ್ರೆಲ್ಲಾರು ವಲ್ರ ಹೆಣ್ಮಕ್ಳು ಅವರು. ಅವ್ರೆಲ್ಲಾರು ಏನದ ಅಂತಂದ್ರ ತಮ್ಮ ಬರೇ ಆಕಳ ಹಿಡಿದು ಹಾಲು ಕರೆಯುವುದು, ಮೊಸರು ಮಾಡುದು, ಬೆಣ್ಣೆ ಮಾಡುದು, ಅರ್ಥಾತ್ ಏನು ಮಾರುದು ಇತ್ಯಾದಿ ಇತ್ಯಾದಿ ಇದ್ರೊಳಗೆ ಇರ್ತಕ್ಕಂಥವ್ರು. ಅವ್ರು ಈ ಕೃಷ್ಣನ ಕೊಳಲಿನ ನಾದ ಕೇಳಿಸಿದ ಕೂಡ ಕೈಯಾಗಿನ ಗಡಿಗೆ ಪಡಿಗೆ ದಪ್ಪನ ಕೆಳಗೆ ಬಿದ್ದು ಬಿಡ್ತಿದ್ವು. ಅವ್ ಎಲ್ಲಿರ್ತಿದ್ರು ಅಲ್ಲೇ ಅವರೆಲ್ಲ ಕೆಲಸ ಬಿಟ್ಟವ್ರ ಓಟನ ಕೃಷ್ಣನ ಕಡೆಗೆ. ಅರ್ಥಾತ್ ಏನು ಅಂದ್ರೆ ಅವ ಗಂಡನ ಕಡಿಬೇಕು, ಕೈ ಹಿಡಿದು ಜಾಗಬೇಕು, ಆದ್ರೂ ಸಹಿತ ಮೊಸರುಕೊಂಡು ಹೋಗ್ಬಿಡ್ತಿದ್ರು. ಆಮೇಲೆ ಹೆಂಗೋ ಹಂಗೆ ಕೃಷ್ಣನಿಗೆ ಒಂದ್ ದಿವಸ ಮೊಸರು ಅನ್ನ ಬೆಣ್ಣೆ ಎಲ್ಲ ತಗೊಂಡು ಹೋದ್ರು. ಕೃಷ್ಣ ಕೂತ್ಕೊಂಡಿದ್ದ, ಆ ಗಿಡದಿಗೆಲ್ಲ ಕೂತ್ಕೊಂಡು ಕೊಳಲು ಬಾರ್ಸ್ಲಿಕ್ಕತ್ತಿದ್ದ. ಅವನ್ ತಿರುಗಿ ಮೊಸರಾಗಿ ಬರ್ಬೇಕಾದ್ರೆ ಕೊಳಲು ತರ್ಲಿಲ್ರಿ, ಅಲ್ಲಿ ಮುಗಿತ ಅವ್ನ ಕೊಳಲಿಂದು ಅಷ್ಟೇ. ಆ ಪಾತ್ರ ಮುಗೀತವನು. ಅದಕ್ಕೆ ಅವನಿಗೆ ಇಷ್ಟು ಮಹತ್ವದ. ಅಲ್ಲಿ ಆ ಪಾತ್ರ ಮುಗಿಸಿದ್ರೆ ತಿರುಗಿ ಅದ ನೆನಪು ಸಹಿತ ಇಲ್ಲ ಅವನಿಗೆ. ಅರ್ಥಾತ್ ಮಥುರಾಕ್ ಬಂದ ಒಳಗ ಅವನಿಗೆ ಆ ಕೊಳಲ್ ನೆನಪಿಲ್ಲ, ಗೋಪಿಯರ್ ನೆನಪಿಲ್ಲ, ಅಲ್ಲಿ ವಿಷಯ ನೆನಪಿಲ್ಲ. ಇಲ್ಲ ಅದನ್ನ ನೋಡ್ಬೇಕ್ರಿ, ಆಯುಷ್ಯ ಎಲ್ಲ ಇವ್ರು ತಲೆಯಾಗ ಬರೀ ಅದೇ ಇರ್ತದ. ನಾನು ಮನೆ ಹೇಳಿಲ್ಲ, ಆ ಹೆಣ್ಮಗಳು ತೀರ್ಕೊಂಡು 4 ವರ್ಷ 3 ವರ್ಷ ಆದ್ರೂ ರಾತ್ರಿ ಮಲ್ಕೊಂಡಾಗ ಏನದ ತಲೆ ಕಡೆ ಸೀರೆ ಇಟ್ಕೊಂಡು ಮಲ್ಕೊಂಡು ಬೇಸರಾದಾಗ ಒಮ್ಮೆ ಸೀರೆ ತಲೆಗೆ ಹಚ್ಕೊಂಡು ಎಷ್ಟು ಚಲೋ ಇರ್ತದ್ರಿ, ಎಷ್ಟು ಚಲೋ ಇದ್ರು. ಕೃಷ್ಣ ಏನಂದ್ರೆ ಹೋಗಿ ಕಲ್ಪನಾ ಮಾಡ್ಲಿ, ಕೃಷ್ಣ ಏನಂತಿರ್ಬೋದು ಹಿಂಗಾದ. ಅರ್ಥಾತ್ ಏನು ಅಂದ್ರೆ ಆಮೇಲೆ ಆ ಕೊಳಲು ಉತ್ಕೊಂಡು ಕೂತಾಗ ಎಲ್ಲಾರು ಮನ್ಯಾಗಿಂದ ಮೊಸರು ಅನ್ನ ಅದು ಇದು ಎಲ್ಲ ತಗೊಂಡು ಬಂದ್ರು. ಕೃಷ್ಣನ್ ಸುತ್ತಲೂ ಕೂತ್ರು. ಕೃಷ್ಣ ಸ್ವಲ್ಪ ಊಟ ಮಾಡು, ಸ್ವಲ್ಪ ಊಟ ಮಾಡು, ಕಾನ
ನಾವು ಅಲ್ಲೇ ನನಗೆ ಹಸಿವಿಲ್ಲ, ನಾವು ಊಟ ಮಾಡಂಗಿಲ್ಲ, ನಾ ಏನು ಅಂದ್ರೆ ಏನೂ ತಿನ್ನಂಗಿಲ್ಲ. ಅವ್ರು ಅದು ಶಟ್ಕೊಂಡಂಗೆ ಮಾಡಿದ್ರು, ಆಮೇಲೆ ಅತ್ತಂಗೆ ಮಾಡಿದ್ರು, ಜಗಳಾಡ್ದಂಗೆ ಮಾಡಿದ್ರು, ಆಮೇಲೆ ಕೈ ಹಿಡಿದು ಅವನು ಬಾಯಾಗ ಹಾಕ್ಲಿಕ್ಕೆ ಹೋದ್ರು. ಕೃಷ್ಣ ಯಾಕೆ ಹುಚ್ಚುತ್ತಾಗಿ ಮಾಡ್ಲಿಕ್ಕತ್ತೀರಿ? ಆ ಕಡೆ ನೋಡ್ರಿ ಯಮುನಾ ನದಿ ಆ ಕಡೆ ದುರ್ವಾಸ ಕೂತಾರ ಪಾಪ. 3, 4, 6 ತಿಂಗಳಿಂದ ಉಪವಾಸ ಕೂತಾರ ಅವರು. ಅವ್ರಿಗೆ ಇವತ್ತೇನದ ಅಂದ್ರ ಅದು ಪಾಲನೆದ. ಆದ್ರಿಂದ ನೀವೆಲ್ಲ ಹೋಗಿ ಅವರಿಗೆ ಅನ್ನ ಮೊಸರು ಅನ್ನೋದು ಪಟ್ಟು ಹೊಟ್ಟೆ ತುಂಬ ಊಟನೇ ಮಾಡ್ತಾರ ಅವರು. ನನ್ಗೆ ಯಾಕೆ ಸುಸುಳು ನೀವು ಬಾಯಾಗ ತುರ್ಕೂದ್ ಮಾಡ್ಲಿಕ್ಕತ್ತೀರಿ, ಕಿವ್ಯಾಗ ಮುಗ್ನಾಗ ಕೂಡೆ ತುರ್ಲಿಕ್ಕತ್ತೀರಿ? ಏನ್ ಮಾಡ್ಬೇಕು? ಊಟ ಮಾಡಂಗಿಲ್ಲ ಅಂದ್ರೆ ನೋಡ್ಸ್ಕೊಂಡು ಕೂರ್ತಿರ್ತೀಯ. ಹೋದ ಅವ್ರು ಊಟಕ್ಕೆ ಹಾಕಿದ್ರೆ ಅದು ಕೂಡಲೇ ಆಯ್ತು ಅಂತ ತಿಳ್ಕೊಂಡು ಎಲ್ಲಾರು ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಹೋದ್ರ ಯಮುನಾ ನದಿ ತುಂಬೆ ಹರಿಲಿಕ್ಕೆ ಹತ್ತೆ. ಧಾವಲಾಗಿ ಮತ್ತೆ ಕೃಷ್ಣನ ಕಡೆ ಬಂದು ಹೆಂಗ್ ಹೋಗೋಣ, ಹೆಂಗ್ ನಾವು ಅಲ್ಲಿ ಹೋಗಿ ಹೇಳಿ ಯಮುನಾ ನದಿಗೆ ಏನು ಅಂದ್ರೆ ಕೃಷ್ಣ ಒಂದ್ ವೇಳೆ ಬ್ರಹ್ಮಚಾರಿಯಾಗಿದ್ರೆ ನಮ್ಗೆ ದಾರಿ ಕೊಡು. ಕಳ್ಳ ನಕ್ಬಿಟ್ರು ಎಲ್ಲಾರು. ಹಗಲು ರಾತ್ರಿ ನೋಡ್ತಿರು ಬಂದ್ರಿ ನಾವು. ಬ್ರಹ್ಮಚಾರಿ ಅಲ್ಲೊಂದು ಅಭಂಗನ ಅದ. ಹೋಗು ನೀ ಬ್ರಹ್ಮಚಾರಿ, ಅರ್ಥಾತ್ ಏನಂದ್ರೆ ತುಕಾರಾಮ್ ಮಹಾರಾಜರ ಒಂದು ಅಭಂಗನ ಅದು. ನೀನು ಅವ್ ಹೆಂಗಿದ್ದ, ಹೋಗು ನೀ ಬ್ರಹ್ಮಚಾರಿ, ಉಪಭೋಗಿಸಿನೂ ಬ್ರಹ್ಮಚಾರಿ. ನಾವು ಕೊನೆಗೆ ಅವ್ರು ಕಳ್ಳ ನಗ್ತೀರಿ ಯಾಕೆ ಹೋಗಿ ಹೇಳೋದ್ರಿ ನೋಡೋದ್ರಲ್ಲಿ ಅಂದ್ ಒಂದ್ ವೇಳೆ ಕೃಷ್ಣ ಬ್ರಹ್ಮಚಾರಿ ನಮ್ಗೆ ದಾರಿ ಕೊಡು, ಯಮುನಾ ನದಿ ಎರಡು ಭಾಗ ಅಂದ್ ಕೂಡ ದಾಟಿ ಹೋದ್ ದುರ್ವಾಸರು ಕೂತ್ಕೊಂಡಿದ್ರು, ಹೋಗಿ ನಮಸ್ಕಾರ ಮಾಡಿದ್ರು. ಯಾಕೆ ಏನು ಹಿಂಗ ಕೃಷ್ಣ ನಿಮ್ಗೆ ಊಟಕ್ಕೆ ಕಳಿಸ್ಯಾರ, ಕೊಡ್ರಿದೆ ಅಂತ. ನಮಗೂ ಹಸಿವು ಬಹಳ ಆಗಿದೆ, 6 ತಿಂಗಳಾತು ಊಟ ಮಾಡಿಲ್ಲ, ಹಸಿವೆ ಕೊಡ್ರಿ ಅಂತ ಅಷ್ಟೂ ಬುಟ್ಟಿ ಆಗಿದ್ದು ಅಷ್ಟು ತಿಂದ್ಬಿಟ್ರು. ತಿಂದ್ಕೊಳ್ಳೆ ಬುಟ್ಟಿಗಳೆಲ್ಲ ಖಾಲಿ ಅದು. ಹಂಗ ತಿರುಗಿ ಬಂದ್ಕೊಳ್ಳೆ ಮತ್ತೆ ಯಮುನಾ ನದಿ ತುಂಬಿ ಹರಿಲಿಕ್ಕೆ ಹತ್ತಿತ್ತು. ಅವಾಗ ಅವ್ರು ಮತ್ತೆ ಹೆಂಗ್ ಹೋಗ್ಬೇಕು ಈಗ? ಅವಾಗ ಅವ್ರು ಮತ್ತೆ ದುರ್ವಾಸನ ಹೋಗಿ ಮತ್ತೆ ಹೆಂಗ್ ಹೋಗ್ಬೇಕು? ಒಂದ್ ವೇಳೆ ಆ ದುರ್ವಾಸ ಉಪಾಸಿ ಇದ್ರೆ ನಮ್ ದಾರಿ ಕೊಡಂತ ಹೇಳು. ಇದೆಂತ ವೀಕ್ಷಿಸಿದ್ದು ಈಗ 20 ಬುಟ್ಟಿ ಅನ್ನ ಹೊಂದಿದೆ. ಈ ತಂತ್ರ ಯಾರಿಗೆ ಸಾಧಿಸ್ತದನೋ ಅವ ಜೀವನ್ ಮುಕ್ತ ಅಂತ. ಈ ತಂತ್ರ ಏನಂದ್ರು ಆದ್ದರಿಂದ ಗೃಹಾಶ್ರಮವು ನ ಸಾಂಡಿತ, ಕರ್ಮರೇಖಾ ಮೂಲಾಂಡಿತ, ನಿಜ ವ್ಯಾಪಾರೇ ವರ್ತತ, ಆತ್ಮಬೋಧೂನ ಮಳೇಕಿ. ಆತ್ಮಭಾವ ಕಿಂಚಿತ್ತು ಅಲುಗಾಡದೆ ಇರೋದೇನದನೋ ಅದು ಇಂಥ ಅಕರ್ತ ಆತ್ಮಭಾವದ ಲಕ್ಷಣ. ಅವಾಗ ಅವ್ರು ಹಂಗಂದು ಕೂಡ ದಾರಿ ಬಿಟ್ಟು ಇಟ್ಲ ಬಂದ್ರು. ಕೃಷ್ಣ ಏನಿದೆಲ್ಲ ರಹಸ್ಯ? ಅವಾಗ ಅವ್ರು ಹೇಳಿದ್ರು, ನಮ್ಗೆ ಗೊತ್ತಿಲ್ಲ ಏನು ಅಂದ್ರ ನಾವು ಕರ್ಮ ಮಾಡೋದು ಯಾವುದು? ದೇಹ ತಿಂತದ, ದೇಹ ಮುಡ್ತದ, ದೇಹ ಹೋಗ್ತದ, ದೇಹ ಬರ್ತದೆ. ಆದ್ರೆ ನಾನು ದೇಹನ ಅಲ್ಲ ಅಂತ ತಿಳ್ಕೊಂಡಾಗ ಮಕ್ಕಳ ಮನೆಯಾಗಿನವರು ಅರ್ಥಾತ್ ಏನಾದ್ರು ಅಪರಾಧ ಮಾಡಿದ್ರೆ ಶಿಕ್ಷಾ ಇಟ್ರಾಗಿನ ಮನೆಯವ್ರಿಗೆ ಆಗ್ತೇನ್ರಿ? ಮಕ್ಕಳ ಮನೆಯಾಗಿನ ಯಜಮಾನ್ ಏನ್ ಮಾಡ್ಯಾರಂದ್ರೆ ಏನೋ ದೊಡ್ಡದೊಂದು ಮರ್ಡರ್ ಮಾಡ್ಯಾದ, ಅವ್ರು ಪೊಲೀಸರು ಬಂದು ಹಿಡ್ಕೊಂಡು ಹೊಂಟ್ರು. ಅರ್ಥಾತ್ ಮಕ್ಕಳ ಮನೆಯವ್ರು ಇಚ್ಚಿ ಕಡೆ ಮನೆಯವ್ರು ಸಹಿತ ಇತ್ಲಾಯಿನ ಮನೆ ನಾವಿದ್ದೀವಿ, ಅತ್ಲಾಯಿನ ಮನೆಗೆ ಅವನು ಒಬ್ಬ ಏನೋ ಒಂದು ಫೋನ್ ಮಾಡ್ಯಾನೋ, ಏನೋ ದೊಡ್ಡ ತಪ್ಪು ಮಾಡಿ ಅಪರಾಧ ಮಾಡ್ಯಾನ, ಅವನು ತಗೊಂಡು ಹೋಗುವ ಹೊತ್ತಿನೊಳಗ ಪೊಲೀಸರೇನು ನಮಗೂ ತ್ರಾಸ ಕೊಡ್ತಾರೇನ್ರಿ? ನಾವು ಅರ್ಥಾತ್ ನಾವ್ ಹೇಳ್ಬಹುದು ಏನು ಅಂತ ನಾವು ನೋಡೇ ಅಂತ ಹೇಳ್ಬಹುದು. ಹೆಂಗೋ ಹಂಗೇನದಂದ್ರ ಇದು ದೇಹ ಅಂದ್ರ ಮಗ್ಗದ ಮನೆ ಇದ್ದಂಗ, ಆತ್ಮ ಅಂದ್ರೆ ಇತ್ಲಾಗಿನ ಮನೆ ಇದ್ದಂಗ. ಇತ್ಲಾಗಿನ ಮನೆ ಇರ್ತಕ್ಕಂಥ ಆತ್ಮನಿಗೆ ಏನಿಲ್ಲ ಅಂದ್ರ ಇತ್ಲಾಗಿನ ಮನೆ ಅಂದ್ರು ದೇಹ ಅನ್ನೋ ಇತ್ಲಾಗಿನ ಮನೆಯೊಳಗೆ ಮಾಡಿರೋ ತಪ್ಪು ಒಪ್ಪಿನ ಸಂಬಂಧ ಆತ್ಮನಿಗೆ ಬರಂಗಿಲ್ಲ. ಅದು ನಾವ್ ಏನಾಗಿವಿ ಅಂದ್ರೆ ಇತ್ಲಾಗಿನ ಮನೆ ಕೀಲಿ ಹಾಕಿಬಿಡ್ತೀವಿ, ನಮ್ ಸ್ವಂತದ ಮನೆ ಕೀಲಿ ಹಾಕಿವಿ, ನಾವು ಬಾಡಿಗೆ ಮನೆಯಾಗಿದ್ದೀವಿ. ಹಿಂಗಾಗಿ ಎರಡು ಮನೆ ಅಲ್ಲೇ ಮಗ್ಗದಾಗ ಸ್ವಂತದ ಮನೆ ಕೀಲಿ ಹಾಕೊಂಡು ಒಂದು ಆತ್ಮಸ್ವರೂಪ ಕೀಲಿ ಹಾಕೊಂಡು ದೇಹ ಭಾವ ಅನ್ನುವಂತ ಮನೆಯೊಳಗೆ ಬಾಡಿಗೆ ಮನೆಯಾಗಿ ಇಟ್ಟುಕೊಂಡು ಆ ಬಾಡಿಗೆ ಮುಗಿದ ಕೂಡಲೇ ಆ ಮನೆ ಸುಟ್ಟು ಹೋಗ್ತದ ಕಲ್ಪನಾ ಇಲ್ಲ ನಮ್ಗೆ. ಅರ್ಥಾತ್ ಏನಂದ್ರೆ ಆ ಮನೆ ನಾಶ ಆಗಿ ಹೋಗ್ತದ ಕಲ್ಪನಾ ಇಲ್ಲ. ಅವಾಗ ಹಂಗೇನದ ಅಂದ್ರೆ ಅಕರ್ತಾತ್ಮಬೋಧ ಅನ್ನುವಂಥದ್ದು ಕರ್ಮ ಆದರೂ ಅಹವ, ಅದರ ಹೊರತಾಗಿ ಮೂಲ ಸ್ವಭಾವದ ಕಡೆಗೆ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನೈಷ್ಕರ್ಮ್ಯ ಅನ್ನುತ್ತಾರೆ. ನೈಷ್ಕರ್ಮ್ಯ ಅಂದರೆ ಇದರ ಅರ್ಥವೇನು? ಕರ್ಮವಂತೂ ಆಗಲೇಬೇಕು, ಏಕೆಂದರೆ ಇದು ಕರ್ಮಭೂಮಿ ಆಗಿರುತ್ತದೆ. ಹೀಗಿದ್ದರೂ ಕೂಡ ಕರ್ಮದ ಸಂಸ್ಪರ್ಶವು ನನ್ನ ಸ್ವರೂಪಕ್ಕೆ ಆಗಬಾರದು. ಅದಕ್ಕೆ ಈ ಕೃಷ್ಣನ್ ಹೇಳಿದ್ನ, ಕರ್ಮ ಆದರೂ ಅಹವ, ಕರ್ಮ ಆಗದಿದ್ರು ಅಹವ. ಇವತ್ತು ಹಿಂಗಾದ ಅಡ್ಡಿ ಇಲ್ಲ, ಆಗ್ಲಿಲ್ಲ ಅಡ್ಡಿ ಇಲ್ಲ.
ಹಿಂಗ ಅಲ್ಲಿಗೆ ಬಂದರೆ ನಿಧಾನವಾಗಿ ನಾವು ಕರ್ಮದ ಬಂಧನದೊಳಗಿಂದ ಬಿಡಿಸಿಕೊಳ್ಳಿಕ್ ಶಕ್ಯ ಆಗ್ತದೆ. ನಾನು ಎಷ್ಟೋ ಸಲ ಉದಾಹರಣೆ ಹೇಳಿದ್ದೀನಿ. ನಿನ್ನ ರಾತ್ರಿ ಕನಸಿನಾಗ ಒಂದು ಮನಿ ಕಟ್ಟಿಸ್ಲಿಕ್ಕತ್ತಿದ್ವಿ. ಅರ್ಥಾತ್ ಏನು ಅಂದ್ರೆ ಆ ಮನಿದೆಲ್ಲ ಪೂರ್ಣ ಕೆಲಸ 2-3 ಅಂತಸ್ತಿನ ಮನಿ ಆತು, ಎಲ್ಲ ಅಗದಿ ಎಲ್ಲ ಫಿನಿಶಿಂಗ್ ಆತು. ಅರ್ಥಾತ್ ಏನು ಬಣ್ಣ ಸುಣ್ಣ ಎಲ್ಲ ಆತು. ಆಮೇಲೆ ಅರ್ಥಾತ್ ಏನು ಅಂದ್ರೆ ವಾಸ್ತು ಶಾಂತಿ ಮಾಡಿದ್ವಿ, ಗೃಹ ಪ್ರವೇಶ ಆತು, ಸಾವಿರಾರು ಜನರು ಕರೆದಿದ್ವಿ, ಎಲ್ಲಾರು ಸಂತೋಷ ಪಟ್ರು. ಬಟ್ ಎಲ್ಲಾರು ತಮ್ಮ ಮನಿಗೆ ಹೋದ್ರು. ಆಮೇಲೆ ಯಾತ್ರ ಆದ ಕೂಡಲೇ ಚಲೋ ಆಗ್ಬಿಡ್ಪ ಮರ, ನಮ್ದೆಲ್ಲ ಒಂದು ವಾಸ್ತು ಶಾಂತಿ ಆತು, ನಿಶ್ಚಿಂತೆ ಆತು. ಅರ್ಥಾತ್ ಇನ್ನೇನ್ ನಮ್ಗೇನ್ ಕೆಲಸ ಇಲ್ಲ ಅಂತೀವಿ. ನಿನ್ನ ರಾತ್ರಿ ನೋಡಿರ್ತಕ್ಕಂಥ ಕರ್ಮ ಪೂರ್ಣ ಆದ್ರೂ ಅದು ಪೂರ್ಣ ಆದಂಗನೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾದ ಕಾರಣ ಇಲ್ಲ. ಅಥವಾ ಮತ್ತೊಂದ್ ದಿವಸ ಒಂದು ಕನಸು ಬಿತ್ತು. ಏನು ಅಂದ್ರೆ ಆ ಕನಸಿನ ಒಂದು ದೊಡ್ಡ ಮನೆ ಕಟ್ಟಿಸ್ಕತ್ತಿದ್ವಿ. ಇನ್ನೇನು ಅಂದ್ರೆ ಗ್ರೌಂಡ್ ಫ್ಲೋರ್ ಇಂದ ಸ್ಲ್ಯಾಬ್ ಹಾಕೋದಿತ್ತು, ಸೆಂಟ್ರಿಂಗ್ ಎಲ್ಲ ಹೊಡೆದಿತ್ತು. ಅಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ಆ ಸ್ಲ್ಯಾಬ್ ಹಾಕೋ ಮಷೀನು ಬಂದಿತ್ತು, ಸಿಮೆಂಟ್ ಉಸುಕು ಕಡಿ ಎಲ್ಲ ಬಂದಿತ್ತು. ಎಲ್ಲಾರು ನಿಂತಿದ್ರು. ಇನ್ನೇನು ಸ್ಲ್ಯಾಬ್ ಪೂಜೆ ಮಾಡಿ ಶುರು ಮಾಡ್ಬೇಕು ಅನ್ನೋ ಕೈ ಆಚರ ಅದೇ ಅದಷ್ಟು ಆಗ್ಬಿಟ್ರೆ ಚಲೋ ಆಗ್ತಿತ್ತು ಅಂತ ಹೇಳ್ತಿರ್ಲಿ. ನಿನ್ನೆ ರಾತ್ರಿ ಪ್ರಾರಂಭ ಮಾಡಿರ್ತಕ್ಕಂಥ ಕರ್ಮ ಪೂರ್ಣ ಆದ್ರೂ ಪೂರ್ಣ ಆದ ಎಚ್ಚರ ಆದ ಬಳ. ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಕರ್ಮ ಪೂರ್ಣ ಆದ್ರೂ ಎಚ್ಚರ ಆದ ಬಳಕೆ ಏನದ ಅಂದ್ರೆ ಅದು ಪೂರ್ಣ ಆದಂಗನೇ ಅದ್ರ ಕಡೆಗೆ ಮತ್ತೆ ಲಕ್ಷ್ಯ ಕೊಡ್ಬೇಕಾದ ಕಾರಣ ಇಲ್ಲ. ಅಕಸ್ಮಾತ್ ನಿನ್ನ ರಾತ್ರಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಕರ್ಮ ಪೂರ್ಣ ಆಗಲಿಲ್ಲ, ಎಚ್ಚರ ಆದ ಬಳಕ ಅದು ಪೂರ್ಣ ಆದಂಗೆ ನಾವು ಆಗ್ತಿದ್ವಿ, ಅದ್ರ ಕಡೆಗೂ ಲಕ್ಷ್ಯ ಕೊಡ್ಬೇಕಾದ ಕಾರಣ ಇಲ್ಲ. ಅದ್ರ ಬಗ್ಗೆ ಸಲುವಾಗಿ ಹಳಹಳಿಸ್ಕೋಬೇಕು. ಯಾರಾದ್ರೂ ಸಲ ಹಳಹಳಿಸ್ತಾರೇನ್ರಿ? ಅಲ್ರಿ ನಾವು ಮಗನ ಮನೆಯಾಗ ಹೋಗಿ ಕೇಳುದು, ಏನ್ರಿ ನಿನ್ನೆ ಸ್ಲ್ಯಾಬ್ ಅಷ್ಟೇ ಉಳಿತ್ರಿ, ಏನ್ ಮಾಡ್ಬಿಟ್ರಿ ಅಂತ ಅವಂತಾನೆ ತಲೆಗಿರಿ ಕಟ್ಟದ. ನಿನ್ನ ರಾತ್ರಿ ಕನಿಷ್ಠಾಗಿ ಸ್ಲ್ಯಾಬ್ ಹಾಕ್ಲಿಲ್ಲ ಅಂತ ಈಗ ಯಾಕೆ ತಲೆ ಕೆಡ್ಸ್ಕೊಳ್ಕತ್ತೀರಿ? ಹೋಗೋಗ್ರಿ ಅದೆಲ್ಲ ಆಗಿ ಹೋಗಿ ಸುಮ್ಮನೆ. ಇಲ್ಲಿ ಮುಂದೆ ಅದನ್ನ ಬಹಳ ಚಂದ ಹೇಳ್ಯಾರ್ರಿ. ಅರ್ಥಾತ್ ಏನಂದ್ರೆ ಈವರೆಗಿನ ಜೀವನ ಏನ್ ಕಳೆದು ಹೋಗ್ಯದನೋ ನಮ್ದು 40, 50, 60 ವರ್ಷ ಏನ್ ಕಳೆದು ಹೋಗ್ಯದನೋ ಅದೆಲ್ಲ ಕನಸಿದ್ದಂಗ. ಈಗ ನಮ್ ಕೈಯಾಗ ಏನದ ಅರ್ಥಾತ್ ಏನು ಅದ್ರ ಕೈಯಾಗ ಬೊಗಸಿಯೊಳಗೆ ಹಿಡಿದು ನೀರಿದ್ದಂಗ ಬಸದ್ ಹೋಗಿಬಿಟ್ಟದ. ಇನ್ನು ಅದ್ರ ಸಲುವಾಗಿ ಒಂದ್ ದಿವಸ ಏನಾಯ್ತು ಅಂದ್ರೆ ಕೃಷ್ಣ ರುಕ್ಮಿಣಿ ಬಹಳ ಜಗಳಾಡಿ ರುಕ್ಮಿಣಿ ಅಡಿಗೆ ಮನೆ ಸಟ್ಕೊಂಡ್ ಕೂತಿದ್ಲು, ಕೃಷ್ಣ ಹೊರಗೆ ಗಂಟು ಮಾರಿ ಹಾಕೊಂಡ್ ಕೂತಿದ್ದ. ಅಷ್ಟೊತ್ತಿಗೆ ಬರೋಬ್ಬರಿ ನಾರದರು ಹೋಗಿ ಕೃಷ್ಣನಿಗೆ ಕೃಷ್ಣ ಅಂದ್ರು. ಅಂದ ಹಿಂಗ್ಯಾಕಂದ ಮಾತಾಡ್ಲಿಕ್ಕೆ ಮತ್ತಂದ್ರು ಕೃಷ್ಣ ಪರಮಾತ್ಮ ಹಿಂಗ್ಯಾಕೆ ಸಟ್ಕೊಂಡಿವೋ, ಸಿಟಿ ಎದ್ದೀವೋ, ಏನ್ ಜಗಳ ಆಗಿದನೋ, ಅಪಸಾತ್ ಜಗಳ ಆಗಿದನೋ, ಅರ್ಥಾತ್ ಏನೊಂದು ಏನದ ಅಂದ. ಜಗಳ ಆಗಿದೇನೋ ಅಂದ. ಯಾಕ ಅಳಕಳೋ ಅಂತಂದ. ನಾನು ಏನೋ ಬಹಳ ಆಗಿದ್ದು ತಿಳ್ಕೊಂಡು ಊರ್ಗ ಸೊಕಾಶ ಹೆಜ್ಜೆ ಇಟ್ಕೊಂಡು ಒಳಗೆ ಹೋದ. ರುಕ್ಮಿಣಿ ಒಳಗೆ ಅಷ್ಟು ಗಂಟು ಸತ್ಕೊಂಡು ನಿಂತಿದ್ರು ಕೂತಿದ್ರು. ದೇವಿ ಅಮ್ಮ ತಾಯಿ ಏನಾಯ್ತು ಅಂದ. ಮತ್ತೆ ಕೇಳಿದ ಹೊರಗೆ ಅಂತ. ನಾನು ಒಂದು ಏನು ಒಳಗೆ ಕಳ್ಸ ಒಳಗೆ ಹೋದ ನೀವು ಹೊರಗೆ ಕಳ್ಸಿದ್ರಿ, ಏನ್ ಆಗ್ಯದೇನು? ಇವ್ರು ಹಿಂಗ್ ಮಾತಾಡ್ಬೇಕಾಯ್ತು ನಂಗಾರ ಹೆಂಗ್ ಮಾತಾಡಿದ್ರು? ಕೆಳಗೆ ಅವ್ರನ್ನ ಏನ್ ಮಾತಾಡ ಹೊರಗೆ ಬಂದ್ ಕೇಳಿ ಏನ್ ಮಾತಾಡಿದೆ ಅಂತ ಕೂಡಿ ಏನ್ ಮಾತಾಡೋದು, ಮತ್ತೆ ಏನ್ ಮಾತಾಡೋದ ಏನ್ ಮಾಡ್ತಾರಿಲ್ಲ. ಅವಾಗ ಏನ್ ದೊಡ್ಡಗದಿ. ಈಗ ಎಷ್ಟು ವರ್ಷ ಆಯ್ತು ನಮ್ಮ ಮದ್ವೆ ಆಗಿ, ಏನ್ ವಿಚಾರ ಆಯ್ತು? ಆ ಮದ್ವೆ ಆಗಿನ ವಿಷಯ ತೆಗೆದು ನನಗೆ ಇವತ್ತು ಜಗಳ ತೆಗೆದು ನಾ ಏನ್ ಹೇಳ್ಬೇಕಾಕಿ? ಏನ್ ವಿಷಯ ಏನು? ಅವತ್ತೇನು ಆ ರುಕ್ಮಿಗೆ ಈಕಿ ಅಣ್ಣಗ ನಾವು ಸ್ವಲ್ಪ ಅಪಮಾನ ಮಾಡಿದೆ ಅಂತ ಅದಕ್ಕೆ ಇವತ್ತು ಜಗಳ ಹೇಳ್ತಾರಿಕಿ. ಮತ್ತ ನೀವು ಒಳಗೆ ಬಂದಂತ ಮತ್ತೆ ನೀವೇನೋ ಮತ್ತ ಸ್ವಲ್ಪ ಏನೋ ರುಕ್ಮಿ ಬಗ್ಗೆ ಹಿಂಗೇನೋ ಸ್ವಲ್ಪ ಸ್ವಲ್ಪ ಯಾಕೆ ಜಗ್ಗ ಮಾತಾಡ್ಯಾರ, ಜಗ್ಗ ಅಪಮಾನ ಮಾಡ್ಯಾರ. ಅರ್ಧ ತಲಿ ಬೋಳ್ಸಿ, ಅರ್ಧ ಮೀಸಿ ಬೋಳ್ಸಿ, ಊರಾಗೆಲ್ಲ ಮೆರವಣಿಗೆ ಮಾಡಿ ಯಾರು ಕೇಳ್ತಾರೆ? ಇಂಥ ಪದಿಂದ ಅಣ್ಣನ್ನು ನಾನು ಹಟ್ಟಿನ ಅರ್ಥಾರ್ಥಿ ನನ್ನ ಜೊತೆಗೆ ಬಿಟ್ಟಿರ್ತಕ್ಕಂಥ ನಮ್ಮ ಅಣ್ಣನ ಅಪಮಾನ ಇಷ್ಟು ಮಾಡಿರಲ್ಲ ಅಂತ ಎಷ್ಟು ವರ್ಷದ ನಂತರ ಹೆಂಗೋ ಹಂಗೇನಂದ್ರ ಇಲ್ಲದ ಹಳೆದೆಲ್ಲ ತಕ್ಕೊಂಡು ನಾವು ಸುಮ್ಮನೆ ಏನ್ ಮಾಡ್ತೀವಿ ಅಂದ್ರ ತಲೆ ಕೆಡ್ಸ್ಕೊತಿರ್ತೀವಿ. ಆದ್ರಿಂದ ಹಿಂದ ಆಗೋದಲ್ಲ ಇನ್ನೇನ್ ಅದನ್ನ ಅಷ್ಟು ವರ್ಷದ ಹಿಂದ ಲಗ್ನದೊಳಗ ಆ ರುಕ್ಮಿ ಏನ್ ಮಾಡಿದ ಅಂತಂದ್ರ ಕೃಷ್ಣನಿಗೆ ಸೈನ್ಯ ತಗೊಂಡು ಬೆನ್ನು ಹತ್ತಿದ ಕೂಡಲೇ ಅಷ್ಟೊತ್ತಿಗೆ ಕೃಷ್ಣಂದು ಸೈನ್ಯ ಬಂತು. ಯುದ್ಧ ಆಯ್ತು. ಯುದ್ಧರು ರುಕ್ಮಿನ್ ಅರೆಸ್ಟ್ ಮಾಡಿದ್ರು, ಹಿಡ್ಕೊಂಡು ಬಂದು ಅವ್ನ ಏನ್ ಮಾಡಿದ್ವು ಅಹಂಕಾರದೊಳಗ ಅವ್ನ ಅರ್ಧ ತಲೆ ಬೋಳ್ಸಿ, ಅರ್ಧ ಮೀಸಿ ಮೋಸಿ, ಅರ್ಧ ಗಡ್ಡ ಬೋಳ್ಸಿ, ಅರ್ಥಾತ್ ಏನು ಅಂದ್ರ ಅವನು ದ್ವಾರಕಾದೊಳಗ ಮೆರವಣಿಗೆ ಮಾಡಿದ ಕೃಷ್ಣ.
ಅದಕ್ಕೆ ರುಕ್ಮಿಣಿಗೆ ಭಯಂಕರ ಸಿಟ್ಟು ಬಂದ್ಬಿಟ್ಟಿತ್ತು. ಆಕೆ ಯಾವಾಗಾರ ತೆಗೆದು ಯಾವ್ದಾರ ವಿಷಯ ಬಂದಾಗ ಅದನ್ನ ತೆಗೆದು ಬೆಳೆದಾಡ್ತಿತ್ತು. ಅರ್ಥಾತ್ ನಾವು ಅದ್ರದ್ದು ಏನದ ಅಂದ್ರೆ ಇದು ಹಿಂದೆ ಇವತ್ತಿನ ತನಕ ಆದದ್ದೆಲ್ಲ ಸುಮ್ಮನೆ ಕನಸಿನಲ್ಲಿ ಆದದ್ದು. ಒಳ್ಳೇದು ಅನ್ಸಿದ್ರೆ ಇದ್ರಲ್ಲಿ ಏನು, ಕೆಟ್ಟದ್ದು ಇದ್ರಲ್ಲಿ ಏನಂತ ಫರ್ಕ್ ಆಗ್ಬೇಕಾಗಿದೆ. ನಿನ್ನೆ ಯಾರೋ ಒಬ್ರು ಅಂದ್ರು, ನಿನ್ನ ಕನಸಿನಾಗ ಬಂದಿದ್ರಿ, ಬಂದಾಗ ಅಲ್ಲೆಲ್ಲ ಕೂತಿದ್ವಿ, ಕೂತಾಗ ನೀನು ಏನೋ ಹೇಳಿದ್ರಿ, ಅದಕ್ಕೆ ಏನೋ ಇದನ್ನ ಮಾಡುವ ಅಂತ ಹೇಳಿದ್ರಿ, ಉಪಾಸನ ಮಾಡುವ ಅಂತ ತಿಳ್ಕೊಂಡು ಏನೋ ಮಾಡುವ ಅಂತ ಹೇಳಿದ್ರಿ, ಯಾವ ಉಪಾಸನೆ ಮಾಡ್ಬೇಕ್ರಿ ಇನ್ನೊಂದು ಕನಸಿನಾಗ ಬಂದಾಗ ಹೇಳ್ತಿದ್ವು ಅಂತ. ಯಾರು ಹೇಳ್ತೀನಿ ಉಪಾಸನ ಮಾಡುವ ಅಂತ ಹೇಳಿದ್ರಿ, ನಾನು ಹ್ಞೂ ಅಂದೆ. ಮತ್ತೆ ಅಷ್ಟೊತ್ತು ಎಚ್ಚರಾತು, ಯಾವ ಉಪಾಸನ ಮಾಡು, ನಾ ಇನ್ನೊಂದು ಕನಸಿನಾಗ ಬಂದಾಗ ಹೇಳ್ತೀನಿ. ಎಷ್ಟೊಂದು ವಿಲಕ್ಷಣವಾಗಿರೋ ಜ್ಞಾನೇಶ್ವರಿಯ ವೇದಾಂತ ಅಥವಾ ತತ್ವಜ್ಞಾನ. ಕರ್ಮ ಆಗದೇ ಇದ್ರೂ ವಾಹವ, ಆದ್ರೂ ವಾಹವ. ಇದನ್ನು ಕುರಿತು ಶ್ರೀ ಜ್ಞಾನೇಶ್ವರ ಮಹಾರಾಜರು 3 ದೃಷ್ಟಾಂತ ಹೇಳಿರುತ್ತಾರೆ. ಎಷ್ಟೊಂದು ವಿಲಕ್ಷಣವಾಗಿರುತ್ತದೆ. ಜ್ಞಾನೇಶ್ವರಿಯ ವೇದಾಂತ ಅಥವಾ ತತ್ವಜ್ಞಾನವನ್ನು ಅವರು ದೃಷ್ಟಾಂತಗಳ ರೂಪದಲ್ಲಿ ಹೇಳುತ್ತಾರೆ. ಆದ್ರೆ ತಲೆ ಕೆರೆದುಕೊಳ್ಳಬೇಕಾಗುತ್ತದೆ. ಮೊದಲೇ ದೃಷ್ಟಾಂತವನ್ನು ನೋಡಿರುತ್ತೇವೆ. ಒಂದು ವೃಕ್ಷವಿರುತ್ತದೆ, ಮೊದಲು ಅದನ್ನು ಅಗಿಯ ರೂಪದಲ್ಲಿ ಊರಿದೆವು, ಅದು ಬೆಳೆಯಿತು, ಅದಕ್ಕೆ ಹೂಗಳಾದವು, ಹಣ್ಣುಗಳಾದವು, ಅದರಲ್ಲಿಯೇ ಆದ ಹಣ್ಣುಗಳು. ಆದರೆ ಆ ವೃಕ್ಷಕ್ಕೆ ಆ ಫಲಗಳ ಅಭಿಲಾಷೆ ಇರುವುದಿಲ್ಲ. ಅಂದ್ರೆ ಹೆಂಗು ಹಂಗ ನಮಗೆ ನಿಷ್ಕಾಮ ಭಾವನೆಯಿಂದ ಅರ್ಥಾತ್ ಏನಂದ್ರೆ ಕರ್ಮಗಳನ್ನು ಮಾಡ್ಲಿಕ್ಕೆ ಬರುವುದು. ಇದೊಂದು ಕರ್ಮದ ಕಡೆಗೆ ನೋಡುವ ದೃಷ್ಟಿ ಇರುತ್ತದೆ. ಇನ್ನು ಎರಡನೇ ದೃಷ್ಟಾಂತವೆಂದರೆ ಖಡಕಿ ಜೈಸೆ ವರ್ಷಲೆ ಕಾ ಆಗಿ ಮಾರಿ ಪೇರಿಲೆ ಕರ್ಮ ಮಾನಿ ದೇಖಿಲೆ ಸ್ವಪ್ನ ಜೈಸೆ ಕಲ್ಲಿನ ಮೇಲೆ ಮಳೆ ಗರಗಂತೆ ಅಥವಾ ಬೆಂಕಿಯಲ್ಲಿ ಬಿದ್ದಿರಂತೆ ಸ್ವಪ್ನದಲ್ಲಿ ನೋಡಿದಂತೆ ತಿಳಿ ಕರ್ಮವನ್ನು. ಇಸ್ರಾಯೇಲ್ನಲ್ಲಿ ನೀರು ಇರುವುದಿಲ್ಲ, ಆದರೆ ಈಗ ಅವರು ಆ ಮರಳುಗಾಡನ್ನು ನಂದನವನವನ್ನಾಗಿ ಮಾಡಿರುತ್ತಾರೆ. ಎಷ್ಟೊಂದು ಒಕ್ಕಲತನ್ನು ಮಾಡುತ್ತಾರೆ. ಅವರು ಕೈಯಲ್ಲಿ ಬೀಜ ತೆಗೆದುಕೊಂಡು ಹೊಲದಲ್ಲಿ ಸ್ವಲ್ಪ ಸ್ವಲ್ಪ ಒಗೆಯುತ್ತಾರೆ. ಮಳೆ ಆಯ್ತಂದ್ರೆ ಅದರ ನೀರು ಆ ಬೀಜಗಳಿಗೆ ಪ್ರಾಪ್ತವಾಗುತ್ತದೆ, ಅದರಿಂದ ಧಾನ್ಯ ಬೆಳೆಯುತ್ತದೆ. ಹಾಗೂ ಯಾವ ನೀರು ಕಲ್ಲು ಬಂಡೆಗಳ ಮೇಲೆ ಬಿಡುತ್ತವೆಯೋ ಅವು ವ್ಯರ್ಥವಾಗಿ ಹೋಗುತ್ತವೆ. ಅದರಂತೆ ಅಗ್ನಿಯಲ್ಲಿ ಬೀಜಗಳನ್ನು ಹಾಕಿದರೆ ಅವು ವ್ಯರ್ಥವಾಗಿ ಹೋಗುತ್ತವೆ. ಆಮೇಲೆ ಅನ್ನುತ್ತಾರೆ ಕರ್ಮ ಮಾಡಿ ದೇಖಿಲೆ ಸ್ವಪ್ನ ಜಯಿಸೆ. ಅದೇ ಇದರ ಪಾರ್ಶ್ವಭೂಮಿಯ ಕಡೆ ಗಮನ ಕೊಡ್ರಿ. ನಾವು ಇಲ್ಲಿ ಇಷ್ಟೊಂದು ಸ್ತ್ರೀ ಪುರುಷರೇ ಹೇಗೆ ಇರುತ್ತೇವೆ ಅಂದರೆ ನಮ್ಮ ಆಯುಷ್ಯದ 50-60 ವರ್ಷಗಳು ಆಗಿ ಹೋಗಿರುತ್ತವೆ. ನೀವು ಸಹಜವಾಗಿ ಕುಳಿತುಕೊಂಡು ನಿಮ್ಮ ಬಾಲ್ಯ ಹೇಗೆ ಕಳೆಯಿತು ಎಂದು ನೆನಪು ಮಾಡಿಕೊಂಡರೆ, ಮಧ್ಯ ವಯಸ್ಸು ಹೇಗೆ ಕಳೆಯಿತು ಎಂದು ನೆನಪು ಮಾಡಿಕೊಂಡರೆ ಅವೆಲ್ಲವೂ ಸ್ವಪ್ನದಂತೆ ಅನಿಸುತ್ತವೆ. ಮೊನ್ನೆ ಉದಾಹರಣೆ ಹೇಳಿದೆ, ಒಬ್ಬ ಬಂಗಾಳದವನು ಅಥವಾ ಪಂಜಾಬ್ದವನು ಅಥವಾ ಗುಜರಾತ್ದವನು ಕಲ್ಕತ್ತಾಕ್ ಬಂದು ಒಂದು ಫ್ಯಾಕ್ಟ್ರಿ ನೌಕರಿ ಮಾಡಿ ಸಾಕಷ್ಟು ದುಡ್ಡು ಗಳಿಸಿ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳು ದೊಡ್ಡ ಮನೆ ಕಟ್ಟಿಸಿಕೊಂಡು ಎಲ್ಲ ವೃದ್ಧಿ ಸುಖವಾಗಿರುವತ್ನಾಗ ಒಂದ್ ದಿವ್ಸ ಏನಾದ್ರು ಆ ಫ್ಯಾಕ್ಟ್ರಿ ಬೆಂಕಿ ಹಚ್ಚಿ ಅವನ ಮನೆ ಸುಟ್ಟು, ಅರ್ಥಾತ್ ಅವನು ಹೊರಗೆ ಹೋಗಿ ಬರೋದಾಗನ ಅವನ ಕಾರ್ ತಗೊಂಡು ಹೊರಗೆ ಹೋಗಿದ್ದಾಗ ಒಂದು ಕಾರ್ ಹಿಡ್ಕೊಂಡು ಹೊರಗೆ ನಿಂತಾನೆ. ಕಾರ್ ಹಿಡ್ಕೊಂಡು ಕೆಳಗಡೆ ನೋಡಿದ ಎಲ್ಲ ಸುಟ್ಟು ಭಸ್ಮಾಗಿ ಹೋಗಿತ್ತು. ಅವನು ಏನು ತಲೆ ತ್ರಾಸ ಮಾಡ್ಕೊಳ್ಳಿಲ್ಲ, ಏನೇನು ಹತ್ಕೋತ ಕೂಡಲಿಲ್ಲ, ತಲೆ ಗಟ್ಟಿಸ್ಕೊಳ್ಳಿಲ್ಲ, ಅರ್ಥಾತ್ ಎದಿ ಬಡ್ಕೊಳ್ಳಿಲ್ಲ. ಅವನು ಸರಳ ಏನ್ ಮಾಡಿದ, ಕಾರ್ ಸಹಿತ ಹಿಡಿಲಿಲ್ಲ. ಅವನು ಪಡ ಏನ್ ಮಾಡಿದ ಅಂದ್ರ ಅದು ತನ್ನ ಬ್ಯಾಗ್ನಾಗ ಇದ್ದದ್ದು ಒಂದು ಸಾದಾ ಲುಂಗಿ, ಒಂದು ಅಂಗಿ ಹಾಕೊಂಡ, ಇದ್ದದ್ದು ಪ್ಯಾಂಟು ಶರ್ಟು ಎಲ್ಲ ಕಳೆದಿಟ್ಟ, ಕಾಲಾಗಿನ ಬೂಟ್ ತೆಗೆದಿಟ್ಟ, ಕಣ್ಣು ಎಕ್ದಮ್ ಅಲ್ಲಿಂದ ಇದ್ದ ಫ್ಯಾಕ್ಟ್ರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಸರಳ ಹೃಷಿಕೇಶಕ್ಕೆ ಬಂದ. ಅವ್ನು ಬರ್ದಿದ್ದಾನೆ ಏನು ತನ್ನ ಇದ್ರೊಳಗೆ ಬರ್ದಿದ್ದಾನೆ ಏನು ಮುಂದಿನ ಇದ್ರೊಳಗ ನಾನು 20 ವರ್ಷಗಳ ಒಂದು ಏನ್ ಮಾಡಿದ ಸ್ವಪ್ನದಿಂದ ಹೊರಗೆ ಬಂದೆ ಅಂತ ಬರ್ದ. ವಯಸ್ಸಿನ 20ನೇ ವರ್ಷಕ್ಕೆ ಬಂದಿದ್ದ, 40 ವರ್ಷ ಅಷ್ಟರೊಳಗೆ ಇಷ್ಟೆಲ್ಲ ಆಗಿತ್ತು. ಆಮೇಲೆ ಅವನು ಅದರೊಳಗಿಂದ ಶಾಂತವಾಗಿ ಹೊರಗೆ ಬಂದು ಋಷಿಕೇಶದಲ್ಲಿ ಇದ್ಕೊಂಡು ಸತ್ಸಂಗ ಮಾಡಿದ, ಧ್ಯಾನ ಧಾರಣ ಮಾಡಿಕೊಂಡ, ನಾಮಸ್ಮರಣೆ ಮಾಡಿದ. ಅವನು ಒಳ್ಳೆ ಸತ್ಪುರುಷ ಆಯ್ತು. ಅರ್ಥಾತ್ ಏನು ಅಂದ್ರೆ ಹಿಂದೆ ನಮಗ ಗತ ಜೀವನದ ವಿಷಯದಲ್ಲಿ ನಮ್ಗೆ ಸ್ವಪ್ನ ನೋಡಿದಂಗ ನೋಡ್ಲಿಕ್ಕೆ ಬರು. ಬರೀ ಆ ಹಿಂದಿಂದ ಕೆದರ್ಕೋತ ಕೊಚ್ಕೋತ ಕೂತರೆ ನಮಗೇನದ ಅಂದ್ರೆ ಒಂದು ಭವಿಷ್ಯನೂ ಸಹಿತ ಚಂದ ಆಗುದಿಲ್ಲ. ಹಿಂದಿನ ಮರೀಲಿಕ್ಕೆ ಬರ್ಬೇಕು. अर्थात जो बीत गया सो बीत गया, उसके बारे में फिर सोचने की क्या जरूरत है. अयन खाली तो कಳೆದು ಹೋಗ್ತಾ ಈ ಕ್ಷಣ ತನಕ ಕಳೆದು ಹೋತು. जो होने वाला है सो होएगा ही, उसके बारे में सोचने से क्या मिलने वाला है. जो वर्तमान में हम जो कर रहे हैं उसको कैसे करने से वो भूत वर्तमान और भविष्य का जो सत्ताधारी भगवान है वो हमको कृपा करेगा, ये हम सोचना चाहिए ಅಂತ ಹೇಳಿದಾರೆ. ಒಂದು ಕಡೆ
ಅರ್ಥಾತ್ ಏನು ಅಂದ್ರೆ ಹಿಂದಿಂದ ಆಗಿ ಹೋದು. ನಾ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಬ್ಬ ಪಂಜಾಬದಲ್ಲಿ ಒಬ್ಬ ಮನುಷ್ಯ, ಅವನಿಗೆ 5 ಜನ ಮಕ್ಕಳು, 4-5 ಜನ ಮಕ್ಕಳು. ದಾರಿದ್ರ್ಯ ಅಂದ್ರೆ ಏನು ಅಂದ್ರೆ ಅಂತ ಗೊತ್ತಾಯ್ತು. ನಾವು ಕೇಳ್ತಿದ್ವಿ, ಏನು ಅಂದ್ರೆ ಏನ್ರಿ ವಿಷ ತಗೋಬೇಕು ಅಂತ 4 ಅಣೆ ಇದು ನಮ್ಮ ಕಡೆಗೆ ಅಂತೀವಿ. ವಿಷ ಯಾವ ಮಾಡ್ತಿದ್ರೆ 4 ಅಣೆನೆ ಅಂತದ್ದು. ಹಂಗ ಪರಿಸ್ಥಿತಿ ಇತ್ತು. 5-6 ಜನ ಮಕ್ಕಳು, ಬಡತನ ಅಂದ್ರೆ ಮೂರ್ತಿಮಂತ, ವಿಷ ತಗೋಬೇಕು ಅಂದ್ರೆ 4 ಅಣೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಳಗೆ ಒಂದು ದಿವಸ ಯಾರ್ದೋ ಕಡೆಯಿಂದ 4 ಅಣೆ ಇಸ್ಕೊಂಡು ವಿಷದ ಬಾಟ್ಲಿನ ಖರೀದಿ ಮಾಡಿ, ಅರ್ಥಾತ್ ಇನ್ನು ಇರೋದ್ರೊಳಗೆ ಏನಾಗ್ತಿಲ್ಲ, ಸತ್ತು ಹೋಗ್ಬೇಕು ಅಂತ ಅನಿಸ್ತು. ಅಂದ ಕೂಡಲೇ ನಾವು ವಿಷ ಒಂದು ಅಗ್ನಿ, ಅರ್ಥಾತ್ ಏನು ಅಂದ್ರೆ ಎಂಥವ್ ಕರೆ ಹೊಡಿಯು ವಿಷ ಅದೆಲ್ಲ ಒಂದು ವಿಷದ ಬಾಟ್ಲಿ ತಗೊಂಡ ಅವನ ಮನೆಯಾಗ ವಿಚಾರ ಮಾಡಿದ್ವಿ, ಒಬ್ಬನ ಹೋಗಿ ಏಕಾಂತಲ್ಲಿ ಒಂದು ಗಿಡ ಕುತ್ಕೊಂಡು ವಿಷ ಕುಡಿದು ಬಿಡ್ಬೇಕು, ಸತ್ತು ಬಿಡ್ಬೇಕು ಅಂತ ಅನಿಸಿ ಅವನ್ ಸತ್ತು ಬಿಡ್ಬೇಕು ಅಂತ ನಿರ್ಣಯ ಮಾಡಿದ ಕೂಡಲೇ ಮತ್ತೆ ಹೆಂಡತಿ ಮಕ್ಕಳು ಹೆಂಗೋ ಏನು ಅಂತ ವಿಚಾರ ಮಾಡ್ತಾರೆ. ಆಮೇಲೆ ಸತ್ತು ಬಿಡ್ಬೇಕು ಅಂತ ನಿರ್ಣಯ ಮಾಡಿ ಊರೊಳಗೆ 4-5 ಮೈಲ್ ದೂರ ಹೋದ, ಒಂದು ಗಿಡದ ಕೆಳಗೆ ಕೂತ ಇನ್ನೇನು ಬಾಟ್ಲಿ ಬಾಯಿಗೆ ಹಚ್ಚಬೇಕು ಅಂತ ತಲೆಯಾಗ ಒಂದು ವಿಚಾರ. ಸಾಯುವುದ ಖರೆ ಆದ್ರೆ ಹಿಂಗ್ಯಾಕೆ ಸಾಯ್ಬೇಕು? ಗಂಗಾ ನದಿಯವರು ಮುಳುಗಿ ಸತ್ತು ಬಿಟ್ರಾತು. ವಿಷದ ಬಾಟ್ಲಿ ಹೋಗದ ಸರಳ ಹೃಷಿಕೇಶಕ್ಕೆ ಹೋಗಿ, ಅರ್ಥಾತ್ ಏನು ಹೃಷಿಕೇಶಕ್ಕೆ ಹೋಗಿ ಇನ್ನೇನು ಅಲ್ಲಿ ಹೋಗಿ ಗಂಗಾ ನದಿಯೊಳಗೆ ಮುಳುಗಿ ಸಾಯ್ಬೇಕು ಅನ್ನೋದಕ್ಕೆ ತಲೆಯಾಗ ಒಂದು ವಿಚಾರ. ಸಾಯುವುದ ಖರೆ ಆದ್ರೂ ಸ್ವಲ್ಪ ದಿವಸ ಇಲ್ಲೇ ಸತ್ಸಂಗ ಮಾಡಿಕೊಂಡು ನಾಮಸ್ಮರಣೆ ಮಾಡಿಕೊಂಡು ಸತ್ತರಾತು ಅಂತ. ಕೊನೆಗೆ ಅವನು ವಿಷಯ ಅರ್ಥಾತ್ ಏನಂದ್ರೆ ಅವತ್ತಿಂದ ಅಕ್ಷರಶಃ ನೀರು ಕುಡಿಯೋದು ಸಹಿತ ಭಕ್ತ ಗಂಗಾಜಲ ಪಾನ ಮಾಡ್ತಿದ್ದ, ತಿನ್ನೋದು ಉಣ್ಣೋದು ಬಿಟ್ಟ ಅಖಂಡವಾಗಿ ಭಗವಂತ ಅಲ್ಲ. ಮುಂಚೆ ಏನ್ ಮಾಡ್ದ ಅಂದ್ರೆ ಘಟನಾ ಇದು. ಆಮೇಲೆ ಏನ್ ಮಾಡ್ದ ಅಂದ್ರೆ ಒಂದು ತಿಂಗಳಾನ್ಗಟ್ಲೆ ಸತ್ಸಂಗ ಮಾಡಿ, ಅರ್ಥಾತ್ ಯಾವ ಆಶ್ರಮದೊಳಗೆ ಏನ್ ಪ್ರವಚನ ನಡೆದಿರ್ತೋ ಹೋಗಿ ಶ್ರದ್ಧಾ ಭಕ್ತಿಯಿಂದ ಕೇಳ್ತಿದ್ದ. ಒಂದು ತಿಂಗಳಾನ್ಗಟ್ಲೆ ಸತ್ಸಂಗ ಮಾಡಿದ ಕೂಡಲೇ ಎಲ್ಲರೂ ನಾಮಸ್ಮರಣೆ ಮಹತ್ವ ಹೇಳುವುದು ಅದನ್ನೆಲ್ಲ ಕೇಳಿ ಒಬ್ಬ ಸಾಮಾನ್ಯ ಮನುಷ್ಯರಿ ಅಲ್ಲಿ ಯಾವ ಜನ್ಮದ ಏನು ಒಂದು ಅವ್ನು ಪ್ರಚಂಡ ಸಂಸ್ಕಾರ ಇತ್ತು ಗೊತ್ತಿಲ್ಲ. ಆ ಟೈಮಕ್ಕನ ಅದು ಏನಾಯ್ತು ಅಂದ್ರೆ ಆಯ್ತಾ ವೇಳೆ ವಿಚಾರ ಅದೇ आयता टाइम ಅದು ಬಂತು. ಆಯ್ತಾ ವೇಳೆ ಸ್ಮರಣೆಯೇನೆ म्हणजे खरे स्मरणाचे लक्षण आहे. ಆಯ್ತಾ ವೇಳೆದೊಳಗೆ ಸ್ಮರಣೆ ಬರಬೇಕು. ಅರ್ಥಾತ್ ಏನು ಅಂದ್ರೆ ಅವನ ಮನಸ್ಸಿನಾಗ ಬಂತು, ಇನ್ನ ನಾಮಸ್ಮರಣೆ ಮಾಡ್ಕೋತ ಸತ್ತು ಬಿಟ್ರಾತು ಅಂತ ಅನಿಸಿ ಕೇವಲ ಗಂಗಾ ನದಿ ನೀರು ಕುಡಿತಿದ್ದ. ಅರ್ಥಾತ್ ಏನು ಅಂದ್ರೆ 21 ದಿವಸ ಅವನೇನ್ ಮಾಡಿದ ಅಂದ್ರೆ ನಾಮಸ್ಮರಣೆ ಅಖಂಡದ ಹಗಲು ರಾತ್ರಿ ನಿದ್ದೆ ತಾನಾಗಿ ಮಲ್ಕೋಬೇಕು, ತಾನಾಗಿ ಎತ್ತರ ಕೂಡ ಏಳಬೇಕು, ಗಂಗಾ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಎತ್ತಲಾಗೂ ಲಕ್ಷ್ಯ ಇಲ್ಲ, ತಲೆಯಾಗಿ ಏನು ವಿಚಾರ ಇಲ್ಲ, ಏಕ್ದಮ್ ಏನು ಸಾಯಲಿಕ್ಕೆ ತಯಾರಾಗಿ ಕೂತಿರ್ತಕ್ಕಂಥ 21ನೇ ದಿವಸ ಅವನಿಗೆ ಸಾಕ್ಷಾತ್ಕಾರ. ಅವನ ಮುಂದೆ ಏನಾದ ಅಂದ್ರೆ ಕಾಲಿ ಕಮಲೆ ವಾಲೆ ಬಾಬಾ ಋಷಿಕೇಶ್ವರ ಅಷ್ಟೊಂದು ಕೋಟಿಗಟ್ಟಲೆ ದಾಸ ಇದು ಅದಾವ ಆಶ್ರಮ. ಎಂಥವು ಎಷ್ಟು ಆಶ್ರಮವ ಕಾಲಿ ಕಮಲೆ ವಾಲೆ ಬಾಬಾ ಅಂತ ತಿಳ್ಕೊಂಡು ಪ್ರಸಿದ್ಧ ಆಗ್ಬೋದು. ತಾತ್ಪರ್ಯ ನಮ್ಮೊಳಗೆ ರೆವಲ್ಯೂಷನ್ ಇದೆ, ನಮ್ಮೊಳಗೆ ಏನಿಲ್ಲ ಅಂದ್ರೆ ರೆವಲ್ಯೂಷನ್ ಇಲ್ಲ. ಏನಾದ್ರೂ ನಮ್ಮ ಜೀವನದ ಕ್ರಾಂತಿ ಆಗಬೇಕು ಅಂತ ತಳಮಳನ ಇಲ್ಲ ನಮ್ಮಲ್ಲಿ. ನಮ್ಮೊಳಗೆ ಏನಾಗ್ಬೇಕು ಹೇಳಿ ಇದಕ್ಕೋ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಆದದ್ದೆಲ್ಲವೂ ಸ್ವಪ್ನದಂತೆ ಅನಿಸುತ್ತವೆ, ಅವೆಲ್ಲವೂ ಸಂಭವಿಸಿರುತ್ತವೆ, ಆದ್ರೆ ಅವುಗಳಲ್ಲಿ ಸತ್ಯತೆ ಉಳಿದಿರುವುದಿಲ್ಲ. ಅರ್ಥಾತ್ ಏನು ಅಂದ್ರೆ ಅದು ನನಗೆ ಒಬ್ಬ ಹೆಣ್ಣು ಮಗಳು ಹೇಳಿದ್ದೇನೆಂದರೆ ಅವಳ ಒಬ್ಬ ಮಗನು ಈಗ ಅಮೆರಿಕೆಯಲ್ಲಿ ಇರುತ್ತಾನೆ, ವಿಮಾನದ ಕ್ಷೇತ್ರದಲ್ಲಿ ಗ್ರೌಂಡ್ ಇಂಜಿನಿಯರ್ ಆಗಿರುತ್ತಾನೆ, 5-6 ವರ್ಷಗಳಿಂದ ಅಲ್ಲಿಯೇ ಇರುತ್ತಾನೆ, ಒಬ್ಬನೇ ಒಬ್ಬ ಮಗನು ಇರುತ್ತಾನೆ, ಅತ್ಯಂತ ಬುದ್ಧಿವಂತನಿರುತ್ತಾನೆ, ತಿರುಗಿ ಬರುತ್ತೇನೆ ಎಂದು ನನ್ನ ಮುಂದೆ ಒಪ್ಪಿಕೊಂಡು ಹೋಗಿರುತ್ತಾನೆ. ಆಗ ನಾನು ಅವನಿಗೆ ಶ್ರೀ ಮಹಾರಾಜರ ಮುಂದೆ ಆಣೆ ಮಾಡುವಂತೆನೋ ಆಗಲಿ ಎಂದು ಹೇಳಿ ಹೋದನು. ಅವನದೇನು ಹೇಳುವುದು, ನಾವೆಲ್ಲರೂ ಅಂಥವೇ ಇರುತ್ತೇವೆ ಅನ್ನಿರಿ. ಆ ಹುಡುಗನು ಅಲ್ಲಿ ಒಬ್ಬ ನಿಗ್ರೋ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಂಡನು. ಲಗ್ನ ಮಾಡಿಕೊಳ್ಳಲಿ, ಅಲ್ಲಿ ಎಷ್ಟೊಂದು ಭಾರತೀಯರು ಇರುತ್ತಾರೆ, ಅವರು ಹುಡುಗಿ ಆದರೂ ಆಗಬಹುದಿತ್ತು, ಅವನು ಅಲ್ಲಿಯೇ ಇರುತ್ತಾನೆ. ಅದಕ್ಕೆ ಆ ಹೆಣ್ಣುಗಳು ಅಂದದ್ದೇನೆಂದರೆ ನನಗೆ ಮಗನು ಇರುತ್ತಾನೆ ಎಂಬುದನ್ನು ಮರೆತು ಬಿಟ್ಟಿರುತ್ತೇನೆ. ಅರ್ಥಾತ್ ಏನು ಅಂದ್ರೆ ಹೇಳಿದ್ ಮತ್ತೆ ಇನ್ನೇನ್ ಮಾಡ್ಬೇಕೆ ನಿನ್ನ ಪಾಪ ಎಷ್ಟಂತ ಬರೀ ಕಲ್ಪನಾ ಮಾಡ್ಕೊಂಡು ನನ್ನ ಮಗ ಬರ್ತಾನ, ಅಮೆರಿಕಾದಿಂದ ಬರ್ತಾನ, ಹಂಗ ಅರ್ಥಾತ್ ಅಲ್ಲಿ ದೊಡ್ಡ ಇದು ಇದ್ದಾನ, ಅವ್ನು ಸಾಕಷ್ಟು ಸಂಬಳದ ಆರಾಮಿದ್ದಾನ, ಹಂಗ ಹಿಂಗ ಸುಳ್ಳ ಭ್ರಮಾತ್ಮಕವಾಗಿರ್ತಕ್ಕಂಥ ಅಂದ್ರೆ ಏನು ಅಂದ್ರ ಏನೇನು ಅದರೊಳಗೆ ಅರ್ಥ ಇಲ್ಲದೆ ಇರ್ತಕ್ಕಂಥ ಕಲ್ಪನಾ ಮಾಡ್ಕೋತ ಕೂಡೋಕ್ಕಿಂತಲೂ ನಾನು ನನ್ನ ಮಗನ್ ಮರ್ತು ಬಿಡ್ತೀನಿ ಅಂತ ತಿಳ್ಕೊಂಡಾಕಿ. ಜೀವನದ ಪ್ರಕಾರ ಹೇಗಿರುತ್ತದೆ ನೋಡಿ, ನಮ್ಮ ಪ್ರತಿಜ್ಞೆ ಏನು ಇರುತ್ತದೆ, ಬ್ರಹ್ಮ ಜಿಜ್ಞಾಸೆ ಅಲ್ಲ, ಧರ್ಮ ಜಿಜ್ಞಾಸೆ ಅಲ್ಲ, ಜೀವನ ಜಿಜ್ಞಾಸೆ ಆಗಿರುತ್ತದೆ. ಆದ್ರಿಂದ ನಾನು ಜೀವನದ ಉದಾಹರಣೆ ಹೇಳುತ್ತೇನೆ. ಇನ್ನೊಂದು ಉದಾಹರಣೆ ಅಂದರೆ ಮೊನ್ನೆ ಗೊಂದಾವಲಿಯಲ್ಲಿ ನನಗೆ ಒಬ್ಬರು ಹೇಳಿದರು, ಒಬ್ಬ ಹೆಣ್ಣು ಮಗಳು 75 ವರ್ಷದವಳು ಇರ್ತಾಳೆ,
ಗಂಡನು ಡಾಕ್ಟರ್ನಿದ್ದನು, ಅವಳ ಸೊಸೆಯು ವಿಧವೆಯಾಗಿರುತ್ತಾಳೆ. ಅಪ್ಪ ಮಗ ಇಬ್ಬರು ಡಾಕ್ಟರ್ರಾಗಿದ್ದರು. 20 ವರ್ಷಗಳ ಹಿಂದೆ ಅವರಿಬ್ಬರು ಕೇರಳದಲ್ಲಿ ಎಲ್ಲಿಯೋ ಹೋಗಿದ್ದರು. ಅಲ್ಲಿಂದ ಅವರು ತಿರುಗಿ ಹೊರಟು ಬರುತ್ತಿದ್ದರು. ಮನೆಗೆ ನಾವು ಬರುತ್ತಿರುವೆ ಎಂದು ಫೋನ್ ಮಾಡಿದರು. ಡ್ರೈವಿಂಗ್ ಮಾಡುವಾಗ ಬೆಳಿಗ್ಗೆ 6-7 ಗಂಟೆಗೆ ನಿದ್ರೆ ಬಂದಿತು. ಗಾಡಿಯಲ್ಲಿ 4 ಜನರಿದ್ದರು. ಗಾಡಿ ಒಂದು ದೊಡ್ಡ ವೃಕ್ಷಕ್ಕೆ ಬಡಿಯಿತು. ಇವರಿಬ್ಬರು ತಂದೆ ಮಗ ಸತ್ತರು. ಮುಖ್ಯವಾಗಿ ಹೇಳಬೇಕಾದ ವಿಷಯ ಮುಂದೆ ಇರುತ್ತದೆ. ಈ ವೃದ್ಧ ಹೆಣ್ಣುಗಳು ಮನೆಯಲ್ಲಿ ದಾರಿ ಕಾಯುತ್ತಿದ್ದಳು. ಆಮೇಲೆ ಅವರು ಸತ್ತ ಸುದ್ದಿ ಬಂದಿತು. ಮನೆಯಲ್ಲಿ 2 ಚಿಕ್ಕ ಮಕ್ಕಳು, ಮಗಳು ದೊಡ್ಡವಳಾಗಿದ್ದಳು. ನಾನು ಅವರಿಗೆ ಸಹಜವಾಗಿ ಅಂದದ್ದೇನೆಂದರೆ, ನಿಮಗೆ ಅವರು ನೆನಪು ಬರುತ್ತಿರಬಹುದಲ್ಲ. ಅದಕ್ಕೆ ಆ ಹೆಣ್ಣು ಮಗಳು, ನಾನು ನಿಮಗೆ ನಿಜವಾಗಿಯೂ ಹೇಳುತ್ತೇನೆ, ಅದೆಲ್ಲವೂ ಸ್ವಪ್ನದಂತೆ ಅನಿಸುತ್ತದೆ. ನಿಮ್ಮ ಯಾವ ಜೀವನದಲ್ಲಿ ಎಷ್ಟೊಂದು ಕಲಿತವರು ಈಗ ಅವರು ಸ್ವಪ್ನದಂತೆ ಅನಿಸುತ್ತಾರೆ. ಆದ್ರಿಂದ ನಮ್ಮ ಕರ್ಮ ಕಳಚದ ಹೊರತು ಕರ್ಮಾರ್ಥವಿಲ್ಲ. ಕರ್ಮ ಕಳಚಿ ಬೀಳಬೇಕು. ಅದು ಮನಸ್ಸಿನಿಂದ ಕಳಚಿ ಬೀಳಬೇಕು. ಮನಸ್ಸಿನಿಂದ ಕಳಚಿ ಬೀಳಬೇಕು ಅಂದರೆ ಏನು? ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು ಎಂಬ ಯಾವ ಮನಸ್ಸಿನ ಪ್ರವೃತ್ತಿ ಇರುತ್ತದೆಯೋ ಅದು ಇಲ್ಲದಂತೆ ಆಗಬೇಕು. ಶಾಂತ ಆಗ್ಬೇಕು. ಹಿಂಗ್ ಮಾಡ್ಲು ಹಂಗ್ ಮಾಡ್ಲು, ಇದನ್ನ ಮಾಡಿ ಚಲೋ ಆಗ್ತದನು, ಅದನ್ನ ಮಾಡಿ ಚಲೋ ಆಗ್ತದನು. ಏನು ಒದಗಿ ಬರ್ತಾ ಅದನ್ನ ಮಾಡಿಬಿಟ್ರೆ ಅದು ಏನ್ ಮಾಡುದು? ಸಣ್ಣ ಹುಡುಗ ಗೊಂಬೆ ಆಡ್ತಿದ್ದಂಗ. ಅರ್ಥಾತ್ ಏನು ಅಂದ್ರೆ, ಇತ್ಲಾಗ ಹೇಳಿದ ಮೊನ್ನೆ ಅವರು ಒಂದು ಹುಡುಗನ ಕಡೆ 4 ಹುಡುಗಿಯಾರು, ಏನು ಸಣ್ಣ ಸಣ್ಣ ಹೆಣ್ಣು ನೋಡ್ರು ಹುಡುಗನ ಕಡೆಯವರಾಗ್ಯಾರ. 4 ಸಣ್ಣ ಸಣ್ಣ ಹೆಣ್ಣು ಹುಡುಗಿಯಾರು ಅಥವಾ ಹುಡುಗಿ ಕಡೆಯವರಾಗ್ಯಾರ. ಹುಡುಗನ ಕಡೆ ಅವ್ರು ಊಟಕ್ಕೆ ಕೂತಾರ. ಹುಡುಗಿ ಕಡೆಯವ್ರು ಏನ್ ಮಾಡಿರ್ತಾರ, ಬಡಸ್ಲಿ ಕಟ್ಟಾಕಿ. ಆ ಹುಡುಗಿ ತಾಯಿ ಆದಾಕಿನ ಬಡಸ್ಲಿ ಕಟ್ಟಾಳ. ಅಂದ್ರೆ ಆಕಿನ ಒಂದು 5-6 ವರ್ಷದ ಹುಡುಗಿ. ಆಕಿ ಬಡಸ್ಲಿ ಕಟ್ಟಾಳ. ಬಡಸುವ ಹೊತ್ನ್ಯಾಗ ಒಂದು ಕುಳಿ ಒಳಗೆ ತಗೊಂಡು ಹೋಗಿ ಹಾಕುವ ಹೊತ್ನ್ಯಾಗ ಅದು ಮಣ್ಣು, ಒಂದು ಕೆಂಪು ಮಣ್ಣು, ಒಂದು ಬಿಳಿ ಮಣ್ಣು. ಅರ್ಥಾತ್ ಕೆಂಪು ಮಣ್ಣು ಹಾಕುವ ಹೊತ್ನ್ಯಾಗ ಇನ್ನೊಂದು ಸ್ವಲ್ಪ ಕರಿ ಮಣ್ಣು. ಅವಾಗ ಹಾಕುವ ಹೊತ್ನ್ಯಾಗ ಆ ಹುಡುಗನ ತಾಯಿ ಆಗಿರೋ ಹುಡುಗಿ, ಅದು 4-5-6 ವರ್ಷದ್ದು. ಆ ಹುಡುಗಿ ಒದರಾಡ್ಲಿಕ್ಕೆ ಹತ್ತಿದ್, ಏನ್ರಿ ನಿಮ್ಗೆ ಏನ್ ಇಷ್ಟು ತಿಳಿದ್ರೆ, ನಾನು ಮಸಾಲ ಭಾತ್ ಕೇಳಲಿಕ್ಕೆ ಹತ್ತೀನಿ, ನೀವು ಸಾಖರ್ ಭಾತ್ ತಗೊಂಡ್ ಬಂದಿಲ್ಲ. ಹಾ ಹೌದಲ್ರಿ, ಕಡೆದ ತಿಳ್ಕೊಂಡು ಆಕಿ ಆ ಕುಳ್ಳ್ಯಾಗಿನ ಮಣ್ಣು ಆ ಕುಳ್ಳಿಗಳಿಗೆ ಹಾಕಿ ಮತ್ತೊಂದು ಕುಳ್ಳ್ಯಾಗಿನ ಕರಿ ಮಣ್ಣು ತಗೊಂಡು ಬಂದು ತೋಡ್ರಿ ಅಂತ. ಹಾ ಹಿಂಗ ನೋಡ್ರಿ, ಮಸಾಲ ಭಾತ್ಗೆ ಮಸಾಲ ಭಾತ್ ಹಾಕ್ಬೇಕು, ಸಾಖರ್ ಭಾತ್ಗೆ ಸಾಖರ್ ಭಾತ್ ಹಾಕ್ಬೇಕು. ಹೆಂಗೋ ಅಷ್ಟ ನಮ್ಮ ಪ್ರಪಂಚದ ಕಿಮ್ಮತ್ತಿರು. ಅದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಜೀವನದ ಪ್ರಶ್ನೆ ಬಗೆಹರಿತದನೆ ಹೊರತು ನಾವು ನಮ್ಮ ಮನೆಯಾಗಿರುವ ಏನು ಪ್ರತಿಯೊಂದು ಘಟನೆಗೂ ಎಷ್ಟೊಂದು ಮಹತ್ವ ಕೊಟ್ಟು ಎಷ್ಟೊಂದು ಅದ್ರ ಸಲ ತಲೆ ಕೆಡಿಸ್ಕೋತೀವಿ ಅಂದ್ರೆ, फकीर आशिक कहता है यूं पुकारे, हम राजी है उसी में जिसमें तेरी रजा है. यहाँ यूं भी वाह हुआ, वहाँ मुंह भी वाह हुआ. अर्थात होता गुरु कृपा वरदान, प्राप्त झाले ब्रह्मज्ञान, तेथे संसाराचे भान, आहे आहे नाही नाही, सुटला संसाराचा झेल, भक्ती लागलीशी वेल, तेथे संध्याकाळी दिव्यासी तेल, आहे आहे नाही नाही. वाह, ಊಟಕ್ಕೆ ಕೂತೀವಿ, ದೀಪ ಹೋತು, ಲೈಟ್ ಹೋತು, ಹಾ ಮಾಡ್ತಾರೆ. ನೋಡ್ತೀವಿ ನಾವು ಎಷ್ಟೋ ಮನೆ ಒಳಗೆ ಎಂತೆಂಥ ಅಂಶ ಐತ. ದೀಪ ಹೋದ್ ಕೂಡ ಹಾ ಅಂದ್ರೆ ಮತ್ತೆ ಬಂದ್ ಕೂಡ ಹಾ ಅಂದ್ರೆ ಎಷ್ಟರೇ ನಮ್ಮ ಸ್ಥಿತಿ ಅಸ್ಥಿರ ಅದ. ಲೈಟ್ ಹೋದ್ರೆ ಹಂಗ್ಯಾಕೆ ದೊಡ್ಡ ಹಾ ಹಾ ಮಾಡ್ಬೇಕು? ಲೈಟ್ ಹೋದ್ರೆ ಒಂದು 5 ನಿಮಿಷ ಕೂಡ್ಬೇಕು, ಸುಮ್ಮನೆ ಕೈ ಕಟ್ಕೊಂಡು ಕೂಡ್ಬೇಕು. ಇಲ್ಲಾದ್ರು ಅಂತಂದ್ರೆ ಮತ್ತೊಂದು ದಿನ ಮೇಡ್ಬತ್ತಿ ಇನ್ನೊಂದು ದೀಪಾನು ಹಚ್ಕೊಂಡು ಊಟ ಮಾಡ್ಬೇಕು. ಅದಕ್ಕೊಂದು ಅಷ್ಟೊಂದು ಅಬ್ರು ಮಾಡೋ ಕಾರಣ ಏನಿರ್ತದೆ. लाइट होद्रू संध्याकाळी दिव्यासी तेल, आहे आहे नाही नाही, काळी घोंगडीचे छीट. ಇದರ ಅರ್ಥ ನಾನು ಮತ್ತೊಂದ್ಸಲ ಕನ್ನಡದವ್ರಿಗೆ ಹೇಳ್ತೇನೆ, ಈ ಟೈಮ್ ಆಗಿದೆ. काळी घोंगडीचे छीट, मूठभर भिक्षेचे ते पीठ, तेथे भाकरीला मीठ, आहे आहे नाही नाही. अर्थात ಏನು ಅಂದ್ರೆ अमृतमणे हा परमार्थ, न करी कोणाशी वादार्थ, समय लागला पदार्थ, आहे आहे नाही नाही. ಅರ್ಥಾತ್ ಏನು ಅಂದ್ರೆ ಏನು ಅಂತಂದ್ರೆ ಒಂದಿಲ್ಲ ಎದಕ್ಕಷ್ಟು ತಲೆ ಕೆಡ್ಸ್ಕೊಂಡು ಮನೆಯೊಳಗೆ ಇದೋ ಇರ್ಲಿಕ್ಕೆ ಇರಬೇಕು, ಇದಿರಬೇಕು. ಅರ್ಥಾತ್ ಏನು ಅಂದ್ರೆ ಇಂಥದ್ದಿರಬಾರ್ದು ಎರಡೂ ವಿಷಯದೊಳಗೂ ಏನು ಆಗ್ರಹ ಪಟ್ಕೊಂಡ್ರೆ ಏನು ಅರ್ಥಾತ್ ಇವತ್ತು ಮುಂಜಾನೆ ಸಹಜ ಒಂದು ಏನು ವಿಚಾರ ಬಂತು ಅಂತಂದ್ರೆ ಅರ್ಥ ಯಾರ ಬಗ್ಗೆ ಇದು ಅನ್ನುವಂಥದ್ದಲ್ಲ, ಏನೋ ಒಂದು ಸಂದರ್ಭದಲ್ಲಿ ಮನುಷ್ಯನಾಗಿ ವಿಚಾರ ಬಂತು. ಅರ್ಥಾತ್ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಮಾನವಶಾಸ್ತ್ರಕ್ಕೆ ಅನುಸಾರವಾಗಿ ತನ್ನ ವ್ಯಕ್ತಿತ್ವ ಹೆಂಗಿದ್ರೆ, ಅರ್ಥಾತ್ ಏನು ಅಂದ್ರೆ ಬಹಳ ದೊಡ್ಡ ಮನುಷ್ಯ ಅಥವಾ ಏನೋ ಒಂದು ವಿಶೇಷವಾದದ್ದು ಅಂತ ಕಲ್ಪನಾ ಮಾಡ್ಕೊಂಡಿರ್ತಾನೋ, ತನ್ನ ವ್ಯಕ್ತಿತ್ವ ಹಿಂಗಿರ್ಬೇಕು ಅನ್ನುವಂಥ ಏನು ಒಂದು ಕಲ್ಪನಾ ಮಾಡಿಕೊಂಡಿರ್ತಾನೋ, ಆ ವ್ಯಕ್ತಿತ್ವಕ್ಕ ಅನುರೂಪವಾಗಿರ್ತಕ್ಕಂಥ ಒಂದು ವೇಷಭೂಷಣ ಇರ್ತದೆ. ಆ ವ್ಯಕ್ತಿತ್ವ ಕಾಲ್ಪನಿಕ ವ್ಯಕ್ತಿತ್ವ.
ನಾನು ಹಿಂಗಿದ್ರೆ ಚಂದ ಕಾಣಿಸ್ತೀನಿ ಅನ್ನುವಂಥ ವೇಷಭೂಷಣ ಇರ್ತದೆ, ಅನ್ನುವಂಥದ್ದು ಲೈಫ್ ಸ್ಟೈಲ್ ಇರ್ತದೆ, ಅನ್ನುವಂಥದ್ದು ಮನೆ ಪರಿಸ್ಥಿತಿ ಇರ್ತದೆ, ವಾತಾವರಣ ಇರ್ತದೆ. ಅರ್ಥಾತ್ ಏನು ಅಂದ್ರೆ ಇದು ಹೆಂಗಾಗ್ಬೇಕು ಅಂದ್ರೆ ಸಾಧು ಸಂತರಿಗೆ ಚಂದ ಅನ್ಸುವಂಗ ಅದೇ ಪರಮಾರ್ಥ ಅಂತ. ಇದು ಹೆಂಗಾಗ್ಬೇಕು ಅಂದ್ರೆ ನಮ್ಮ ವೇಷಭೂಷಣಗಳು ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ವಕಾರೈ ಪಂಚಬೇರಿಯವ ನರೋ ಯಾತಿ ಗೌರವಂ. ಅರ್ಥಾತ್ ವಸ್ತ್ರೇಣ ವಪುಷ, ವಸ್ತ್ರ ಹೆಂಗಿರ್ಬೇಕು ಅಂದ್ರ ನಮ್ಗೆ ಎಲ್ಲಾರು ಏನದು ಈ ಉದ್ದ ತೋಳಿಂದ ಯಾಕೆ ಹಾಕೊಳಿಕ್ ಹತ್ತೀರಿ ಅಂತ. ನಾನು ಇವತ್ತು ಮುಂಜಾನೆ ಸಂತೋಷ್ ನಿನ್ನೆ ಕೇಳಿದ, ಒಂದ್ ದಿವ್ಸ ಹಳಿವು ಒಂದ್ ದಿವ್ಸ ಇವು ನಡೀತಾವೆ ಇಲ್ಲ ಅಂತ. ಅವೇನ್ ಬ್ಯಾಡವು, ನನಗೆ ಈ ಉದ್ದ ತೋಳಿನು ಉದ್ದನ್ನು ನಂಗೆ ಇಲ್ಲ. ಯಾಕೆ ಹಿಂಗ್ಯಾಕೆ ನಾನು ಇದು ಅಂತ ತಿಳ್ಕೊಂಡಲ್ಲ. ನನಗೆ ಏನ್ ಅನಿಸ್ತೀವಿ ಅಂದ್ರ ನಮ್ಗೆ 70 ವರ್ಷ ಆಯ್ತು, ನಾವು ಸ್ವಲ್ಪ ಮುದುಕರಂಗರೆ ಕಾಣಿಸ್ಕೊಂಡು ದೇಹದಿಂದ. ಅರ್ಥಾತ್ ಏನು ಅಂದ್ರೆ ವಯೋವೃದ್ಧರ್ಗತೆ ಮಗ ಅದು ಇಷ್ಟಿಷ್ಟ ಅಂಗಿ ಶರ್ಟ್ ಹಾಕೊಂಡು ಒಂದಲ್ಲಿ ಬ್ಲೌಸ್ ಶರ್ಟ್ ಹಾಕೊಂಡು ಅದ್ ಏನು ಹುಚ್ಚುತ್ತಾರೆ ಯಾರು ಗೊತ್ತಾ, ಬ್ಲೌಸ್ ನಷ್ಟು ಇರ್ತಾವ ಶರ್ಟ್. ಅರ್ಥಾತ್ ಏನಂದ್ರೆ ಒಂದಿಷ್ಟು ರಟ್ಟಿಗೆ ಬರುವಂತ ತೋಳು ಬ್ಲೌಸ್ ನಷ್ಟು ಉದ್ದಂತ ಶರ್ಟ್. ವಯಸ್ಸಾಗಿರ್ತದೆ ಕಂಡಾಪಟ್ಟಿ 80-85 ವರ್ಷ ಆಗಿದೆ. ಅರ್ಥಾತ್ ಆದ್ರಿಂದ ವಸ್ತ್ರ ಹೆಂಗಿರ್ಬೇಕು ಅಂದ್ರೆ ನಾವು ಯಾವ ಕ್ಷೇತ್ರದಲ್ಲಿ ನಾವು ಅರ್ಥಾತ್ ಟೀಕಾ ಮಾಡ್ಲಿಕ್ಕೆ ಹತ್ತಿಲ್ಲ. ನಮ್ಮ ಈ ವೈದಿಕ ಹುಡುಗರು ನೋಡ್ಬೇಕ್ರಿ, ಹೊರಗೆ ಅಡ್ಡಾಡುವತ್ತಾಗಿ ಇವ್ರು ನೋಡಿದ್ರ ಬಾಬಾ ಭಾರಿ ಇರ್ತಾರೆ. ಅವ್ರ ಪ್ಯಾಂಟ್ ಏನು, ಅವ್ರ ಬುಷರ್ಟ್ ಏನು, ಅವ್ರದ್ದು ಇದು ಏನು. ಅರ್ಥಾತ್ ಏನು ಅಂದ್ರೆ ಇವ್ರು ಯಾವ್ದೋ ಒಂದು ಏನಪ್ಪಾ ಅಂತಂದ್ರೆ ಆಶ್ರಮ ಆಫೀಸರ್ ಇದ್ದಾರೇನೋ ಅನ್ನೋ ಅವ್ರ ಜೊತೆ. ಆಮೇಲೆ ಮತ್ತೊಂದ್ ಕಡೆ ನೋಡಿದ್ರ ಸತ್ಯನಾರಾಯಣ ಪೂಜೆಗೆ ಆಚರಣೆ ಮಾಡಿದ್ರೆ ಕೇಶವ ನಾನು ಮೊನ್ನೆ ಪಾಠಶಾಲದಾಗ ಎಲ್ಲಾ ವೈದಿಕರದ್ದು ಒಂದು ಸಭಾ ಕರೆದಿದ್ದು. ಅದಕ್ಕೆ ನಾನು ಅಧ್ಯಕ್ಷ ಆಗಿದ್ದೆ. ಅವತ್ತು ನಾನು ಇದನ್ನ ಹೇಳಿದೆ, ವಸ್ತ್ರೇಣ ವಪುಷ ವಾಚ. ಅರ್ಥಾತ್ ನೀವು ವೈದಿಕ ಬ್ರಾಹ್ಮಣ ಹೋದಲ್ಲೂ ಪ್ಯಾಟ್ಯಾಗಿ ನಿಮ್ಮನ್ನು ನೋಡಿದ್ರೆ ನಮಸ್ಕಾರ ಮಾಡುವ ಹಂಗೆ ನಿಮ್ಮ ವಸ್ತ್ರ ಅವು ಇದು ಇರ್ಬೇಕು. ಅರ್ಥಾತ್ ಏನು ಅಂದ್ರೆ ವೇಷಭೂಷಣ ಇರ್ಬೇಕು. ಎಲ್ಲಿ ನೋಡಿದ್ರು ನಿಮ್ ಬಗ್ಗೆ ಪೂಜ್ಯ ಭಾವನಾ ಬರುವಂತಹದ್ದು ಇರ್ಬೇಕು. ಅರ್ಥಾತ್ ಏನು ಅದು ಇವ್ರು ನೋಡಿದ್ರೆ ಇವ್ರದ್ದು ವೇಷಭೂಷಣ ಏನು, ಇವ್ರ ಸ್ಟೈಲ್ ಏನು, ಇವ್ರ ಸ್ಟೆಪ್ ಇದು ಏನು. ಇದಕ್ಕೋರ್ ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರ ನಾವು ಒಳಗಿನಿಂದ ಹೆಂಗ್ ಕಾಣಿಸ್ಬೇಕು ಅಂತ ನಮಗ್ ಅನಿಸ್ತದಲ್ಲ, ಹಂಗ ನಾವು ಅದಕ್ಕೆ ಅನುಸರಿಸಿಕೊಂಡು ವೇಷಭೂಷಣ ಹಾಕೋತೀವಿ, ಇದನ್ನ ಮಾಡ್ತೀವಿ. ಅರ್ಥಾತ್ ನಮ್ಗೆ ಹೆಂಗು ಹಂಗೆ ಅಂತಂದ್ರ ಅದು ಹೆಂಗ್ ಅನಿಸ್ಬೇಕು ಅಂದ್ರ ಅವ್ರು ವಾಹ್ವ ಅನಿಸುವಂಗ ಅನ್ಸ. ನಾವು ಮಹಾರಾಜನ ಮುಂದೆ ನಿಂತ್ರ ಅವ್ರಿಗೆ ಏನ್ ಅನ್ಸ್ಬೇಕು ಅಂದ್ರ ವಾಹ್ ನನ್ ಶಿಷ್ಯ ಚಂದಾಗಿ ಬಂದಾನಪ್ಪ ಇವತ್ತು. ಅವ್ರ ದೃಷ್ಟಿಯಲ್ಲಿ ಚಂದಾಗಿ ಬರೋದಂದ್ರೆ ಹೆಂಗಿರ್ತದ, ಅವ್ರ ದೃಷ್ಟಿಯಲ್ಲಿ ಚಂದಾಗಿ ಬರೋದಂತ ನಾವ್ ಈಗ ಹೆಂಗ ಹೊರಗೆಲ್ಲ ಇರ್ತೀವಿ ಹಂಗಿರೋದು ಅವ್ರ ದೃಷ್ಟಿಯಲ್ಲಿ ಚಂದ ಅನಿಸ್ತಾ ಇದೆ. ಅವ್ರಿಗೆ ಒಂದು ಸಾತ್ವಿಕವಾದ ಒಂದು ವೇಷಭೂಷಣದಲ್ಲಿದ್ದಾನೆ, ಸಾತ್ವಿಕವಾಗಿರ್ತಕ್ಕಂಥ ಆಚಾರ ವಿಚಾರಗಳವ, ಸಾತ್ವಿಕವಾಗಿರೋ ಊಟದ ಪದ್ಧತಿ ಅದೇ, ಊಟದ ಪದಾರ್ಥಗಳಿವೆ, ಅವನ ಮಾತುಕತೆನೂ ಅಷ್ಟ ಸಾತ್ವಿಕದೆ ಅನ್ನುವಂಥದ್ದಿದ್ರೆ ವಸ್ತ್ರೇಣ ವಪುಷ ವಾಚ, ವಾಣಿನೂ ಹಂಗದ, ವಿದ್ಯೆಯ ತಕ್ಕ ಮಟ್ಟಿಗೆ ವಿದ್ಯಾನೂ ಹಂಗದ, ಅದರ ತಕ್ಕ ವಿನಯೇನ ಚ ವಕಾರೈ ಪಂಚಬೇರಿಯವ ನರೋಯಾತಿ ಗೌರವಂ. ಈ 5 ವಕಾರಗಳು ಎಂಥವನು ಅದಕ್ಕನುಸಾರವಾಗಿ ಅವನಿಗೆ ಏನಾಗ್ತದೆ ಅಂದ್ರೆ ಅವನ ಜೀವನದ ಮಟ್ಟವನ್ನು ನಾವು ತಿಳ್ಕೋಬಹುದು. ಅವನು ಬೇಕಾದಷ್ಟು ಒಳಗೆ ಅರ್ಥಾತ್ ಏನು ಅಂದ್ರ ಹೊರಗಿನಿಂದ ಏನಾದ್ರು ಸ್ಟೈಲ್ ತೋರಿಸ್ತಿಲ್ವಲ್ಲ, ಆದ್ರೂ ಒಳಗಿನಿಂದ ಅವನ್ ಏನೋ ಒಂದು ಭಾವ ಇರ್ತದ, ಅಂತಸ್ತಿರ್ತದ, ಒಂದು ಅರ್ಥಾತ್ ಲೈಫ್ ಸ್ಟ್ಯಾಂಡರ್ಡ್ ಇರ್ತದ, ಲೈಫ್ ಸ್ಟೈಲ್ ಅರ್ಥಾತ್ ಸ್ಟೈಲ್ ಅಲ್ಲ, ಅವನ ಜೀವನದ ಮಟ್ಟ ಇರ್ತದನೋ ಅದಕ್ಕನುಸಾರವಾಗಿ ಅವನ ತನ್ನ ವ್ಯಕ್ತಿತ್ವವನ್ನು ತೋರಿಸ್ಲಿಕ್ಕೆ ಧರ್ಪಡಿಸ್ತಾ ಇರ್ತಾನೆ. ಆದ್ರಿಂದ ಅದನ್ನೆಲ್ಲ ನಾವು ಏನ್ ತಿಳ್ಕೋಬೇಕು ಅಂತಂದ್ರೆ ಅವ್ನ ಏನ್ ಭೂಮಿಕಾ ಅದನ್ನು ತಿಳಿದು ಹೋಗಿಬಿಡ್ತದೆ. ಅವನು ಎಷ್ಟ ದೊಡ್ಡ ವಿದ್ವಾಂಸ ಆಗಿರುವಲ್ಲ, ಆದ್ರೆ ಜೀವನದ ಮಟ್ಟದ ದೃಷ್ಟಿಯಿಂದ ಅವನ ಭೂಮಿಕಾ ಏನದ ಅನ್ನೋದು ಅರ್ಥ ಆಗ್ತದೆ. ಆದ್ರಿಂದ ಏನು ಅಂದ್ರೆ ಅಮೃತ ಮನೆ ಹರಿಭಕ್ತ ಅಂತ ಅರ್ಥಾತ್ ಏನು ಅಂದ್ರೆ ಅಮೃತ ಮನೆ ಹಾ ಪರಮಾರ್ಥ, ಅಮೃತರಾಯರು ಬರೆದಿರುವ ಭಂಗಿ, ಅಮೃತ ಮನೆ ಹಾ ಪರಮಾರ್ಥ ನ ಕರಿ ಕೋಣಾಸಿ ವಾದಾರ್ಥ ಸಮಯ ಲಾಗಲ ಪದಾರ್ಥ ಆಹೆ ಆಹೆ ನಾಹಿ ನಾಹಿ. ಸಮಯಾನುಸಾರವಾಗಿ ಪದಾರ್ಥ ಬೇಕಾಗಿರೋ ಪದಾರ್ಥ ಇದ್ರೂ ಆತು ಇಲ್ಲದೆ ಇದ್ರೂ ಆತು ಸಮಾಧಾನದಲ್ಲಿ ಎಲ್ಲಿಗೆ ಬರ್ಬೇಕು. ಡಾಕ್ಟರ್ ಕುರ್ತಕೋಟಿ ಅವರು ನಾಶಿಕ್ ಒಳಗಿದ್ದಾಗ ಒಂದು ದಿವಸ ಜಗನ್ನಾಥ್ ಗುರುಜಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರು. ಜಗನ್ನಾಥ್ ಗುರುಜಿ ಅವರಿಂದ ಅನುಗ್ರಹ ತಗೊಂಡಿದ್ದು, ಕುರ್ತಕೋಟಿ ಅವರಿಂದ, ಇಲ್ಲಿ ನಮ್ಮ ರಾಮಣ್ಣ ಜೋಶಿ ಅವರು ಅವರಿಂದ ಅನುಗ್ರಹ ತಗೊಂಡಿದ್ದು ಧಾರವಾಡದಲ್ಲಿ. ಅವ್ರು ಗುರುಗಳನ್ನ ಭೇಟಿ ಆಗ್ಬೇಕು ಅಂತ ಹೋದಾಗ ಸಂಜಿನಾಗಿ 7:30 ಏನೋ 8 ಆಗಿತ್ತು. 8 ಆದಾಗ ದೀಪ ಹಚ್ಚಿದ್ದಿಲ್ಲ. ಅವಾಗ ಏನು ಅಂದ್ರೆ ಇದು ಏನೋ ಎಣ್ಣೆ ಪಂಡಿ ತಂದು ದೀಪ ಹಚ್ಚಿದ್ದಿಲ್ಲ. ಅವಾಗ ಅವ್ರು ಹೋಗಿ ನಮಸ್ಕಾರ ಮಾಡಿ, ಸ್ವಾಮಿ दिवा वगैरे लावलेले नाही, अरे देर असले तर मी लावलो असतो ಅಂತಂದು.
ಎಣ್ಣೆ ಇದ್ರೆ ಹಸ್ತಿದ್ದೆ ಅಂದ್ರೆ ಎಣ್ಣಿನೂ ಇದ್ದಿದ್ದಿಲ್ಲ ಅವ್ರ ಹತ್ರ. ಅಷ್ಟೊಂದು ಪರಿಸ್ಥಿತಿ ಹಂಗಿದ್ದಾಗ ಸಾಧಾರಣ ಪರಿಸ್ಥಿತಿ ಇದ್ದಾಗ ಅವ್ರು ಶಾಂತವಾಗಿದ್ರು. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅವ್ರ ಹಿಂದೆ ಮಹಾರಾಜರ ಅನುಗ್ರಹ ಇತ್ತು. ಆದ್ರಿಂದ ಹಂಗೇನದಂದ್ರ ಪರಿಸ್ಥಿತಿ ಹೆಂಗ್ ಬರ್ತದ ಹಂಗ ಸಮಾಧಾನ ಇರ್ಲಿಕ್ಕೆ ಬರ್ಬೇಕು. ಇಲ್ಲದ ಒಳಗಿನಿಂದ ಏನು ಒಳಗೆ ಶುಷ್ಕ ಪರಿಶ್ರಮ ಹೊರಗೆ ಏನದ ಅಂದ್ರ ನಾವು ಬರೀ ಏನಪ್ಪಾ ಅಂದ್ರೆ ಏನಾದ್ರು ಆಡಂಬರ ಮಾಡ್ಕೋತ ಇದ್ರೆ ಅಂದ್ರೆ ನಮ್ಗೆ ಸಮಾಧಾನ ಆಗುವುದಿಲ್ಲ. ಕರ್ಮದಿಂದ ಯಾವ ಸಮಾಧಾನವಿರಬೇಕು, ಉತ್ತಮ ನಮ್ಮ ಕೈಯಿಂದ ಕರ್ಮ ಸಂಭವಿಸಿತು, ಮನಸ್ಸಿನಿಂದ ಕಳಚಿ ಬೀಳಬೇಕು ಅಂದ್ರೆ ಏನು, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು, ಹೀಗೆ ಆಗಬೇಕು ಹಾಗೆ ಆಗಬೇಕು ಎಂಬ ಯಾವ ಮನಸ್ಸಿನ ಪ್ರವೃತ್ತಿ ಇರುತ್ತದೆ ಅದು ಶಾಂತವಾಗಬೇಕು. ನಮ್ಮ ಕೈಯಿಂದ ಕರ್ಮ ಸಂಭವಿಸಿತು, ಉತ್ತಮವಾದದ್ದಿರಲಿ ಕೆಟ್ಟದ್ದಿರಲಿ ಏನೇ ಇರಲಿ ಅದಂತೂ ಆಗಿ ಹೋಯಿತು. ಆದ್ರೆ ನಮಗೆ ಏನು ಆಗುತ್ತದೆ ಅಂದ್ರೆ ಅದನ್ನು ಹಾಗೆ ಮಾಡಬಾರದಾಗಿತ್ತು, ಹೀಗೆ ಮಾಡಿದ್ರೆ ಉತ್ತಮವಾಗುತ್ತಿತ್ತು ಎಂದು ನಿರಂತರವಾಗಿ ಅನಿಸುತ್ತಿರುತ್ತದೆ. ಏನಾದ್ರು ಕೆಟ್ಟ ಕೆಲಸ ಆತು ಮತ್ತೆ ಇನ್ನೇನ್ ಮಾಡ್ಲಿಕ್ಕೆ ಶಕ್ಯದ ಆತು, ಇನ್ನು ಬರೀ ಅದನ್ನ ತಲೆ ಕೆಡಿಸೋದು ಕೂಡೋದು, ಅದು ಹಂಗೆ ಮಾಡದೆ ಇದು ಚಲೋ ಅಲ್ಪದ್ರೊಳಗೆ ತಕ್ಕ ನೋಡಿದ್ದು ಅಂತಿರ್ತಾರೆ. ಅಂಥವು ಎಷ್ಟು ಘಟನಾವನು ಛತ್ರಪತಿ ಶಿವಾಜಿ ಮತ್ತು ಗುರು ಗೋವಿಂದ ಸಿಂಗ್ ಇಬ್ರು ಅಕಸ್ಮಾತ್ ಒಂದು ಸಲ ಅವ್ರು ಎಲ್ಲಿ ಭೇಟಿ ಆಗ್ಲಿಕ್ಕೆ ಹೊಂಟಿದ್ರು ಅಂದ್ರೆ ನಾಂದೇಡದಲ್ಲಿ ಭೇಟಿ ಆಗ್ಲಿಕ್ಕೆ ಹೊಂಟಿದ್ರು. ಎಲ್ಲಾ ದಿವಸ ನಿಶ್ಚಿತ ಆಗಿತ್ತು, ಮುಹೂರ್ತ ಟೈಮ್ ನಿಶ್ಚಿತ ಆಗಿತ್ತು. ಅವತ್ತು ಅವ್ರು ಇಬ್ರು ಒಂದ್ ವೇಳೆ ಭೇಟಿ ಆಗಿದ್ರೆ ಒಂದು ಭಾರತದ ಒಂದು ಭವಿಷ್ಯನ ಬದಲಾಗಿ ಹೋಗ್ತದೆ ಅಂತ ಇತಿಹಾಸಕಾರ ಬರೀತಾರೆ. ಆದ್ರೆ ಭೇಟಿ ಆದ್ರೆ ಏನು ಅಂದ್ರೆ ಆಗ್ಲಿಲ್ಲ. ಅರ್ಥಾತ್ ಏನ್ರು ಅವರು ಭೇಟಿ ಆಗೋ ಇಬ್ಬರು ಸಿದ್ಧತೆ ಮಾಡಿಕೊಂಡಿದ್ರು. ಇಬ್ಬರು ಕಡೆಯಿಂದನೂ ಏನಾಯ್ತು ಅಂದ್ರೆ ಏನಾದ್ರು ಅಡಚಣೆ ಬಂತು. ಗುರು ಗೋವಿಂದ ಸಿಂಗ್ರು ಅಲ್ಲಿ ಬರ್ಲಿಕ್ಕೆ ಶಕ್ಯ ಆಗಲಿಲ್ಲ, ಛತ್ರಪತಿ ಶಿವಾಜಿನೂ ಅಲ್ಲಿ ಹೋಗ್ಲಿಕ್ಕೆ ಶಕ್ಯ ಆಗಲಿಲ್ಲ. ಆದ್ರಿಂದ ಏನದಂದ್ರೆ ಭೂತಕಾಲದೊಳಗೆ ಆದದ್ದನ್ನು ತಲೆ ಕೆಡಿಸೋದು ಕೂಡುದ್ರಾಗಿ ಏನಾಗ್ತದೆ ಅದನ್ನ ವರ್ಷಾನುಗಟ್ಲೆ ಅದನ್ನ ದುಃಖಿಸ್ಕೋತ ಕೂಡ್ತಾರೆ, ಅದನ್ನ ಸುಮ್ಮನೆ ಏನೋ ಒಂದು ಭೋಗಿಸ್ಕೋತ ಕೂಡ್ತಾರೆ. ಮನೆಯೊಳಗೆ ಮಾತು ಖುಷಿ ಏನಾದ್ರು ಮಾತುಕತೆ ಹೊಂಟು ಕೂಡ ಅದ ವಿಷಯ ತೆಗಿತಾರೆ. ಹಿಂಗಾಗಿ ಏನಿಲ್ಲ ಬಾಕಿದವ್ರಿಗೂ ಎಲ್ಲರಿಗೂ ಸಾಕಾಗಿ ಹೋಗ್ತದೆ. ಎಂದು ನಿರಂತರವಾಗಿ ಇಂಥವರಿಗೆ ಪರಮಾರ್ಥವಿಲ್ಲ. ಖಿಡಕಿ ಜೈಸೆ ವರ್ಷಲೆ, ಬಹಳಷ್ಟು ಕರ್ಮ ಮಾಡಿದೆವು, ಖಡಕಿ ಜೈಸೆ ವರ್ಷಲೆ, ಆ ಕಲ್ಲಿನ ಮ್ಯಾಲ ಮಳಿ ಸುರಿದಂಗ ಆಗ್ತದೆ ವ್ಯರ್ಥವಾಗಿ. ಬಹಳಷ್ಟು ಕರ್ಮ ಮಾಡಿದ್ವಿ ಆದ್ರೆ ಫಲವೇನು, ಕರ್ಮದಿಂದ ಯಾವ ಸಮಾಧಾನ ಸಿಗಬೇಕು ಅದು ಸಿಗುವುದಿಲ್ಲ. ಅದೇ ರೀತಿ ಅಗ್ನಿ ಮಾಜಿ ಬೇರಿಲೆ, ಬೆಂಕಿ ಅಗ್ನಿ ಒಳಗೆ ಏನದ ಅಂದ್ರೆ ಬಿತ್ತಿದಂಗ ಆತು. ಇದರ ಬಗ್ಗೆ ಕೇಳಲೇ ಬೇಡಿದೆ, ಅವೆಲ್ಲವೂ ಸುಟ್ಟೇ ಹೋಗುತ್ತವೆ, ಅಗ್ನಿಯಲ್ಲಿ ಹಾಕುವುದಷ್ಟೇ ಕಾಣುತ್ತದೆ, ಆಮೇಲೆ ಏನೂ ಇರುವುದಿಲ್ಲ. ಮುಂದೆ ಅವರೇ ಅನ್ನುತ್ತಾರೆ, ಅಗ ಆತ್ಮಜೇಸ ವಿಷಿ ಜೀವ ಜೈಸ ನಿರಭಿಲಾಷಿ ತೈಸಾ ಕರ್ಮಿ ಅಶೇಷಿ ನಿಷ್ಕಾಮ ಹೋಯಿ. ಮಗಳ ವಿಷಯದಲ್ಲಿ ನಿರಭಿಲಾಷ, ಅಂತಃಕರಣದಲ್ಲಿ ಇರುವಂತೆ ವಿಶೇಷ, ಕರ್ಮದಲ್ಲಿ ಅಶೇಷ, ನಿಷ್ಕಾಮನ. ಎಷ್ಟು ಚಂದ ಉದಾಹರಣೆ ಅದನ್ನು. ಹೆಣ್ಣು ಹುಟ್ಟಿದ ಕೂಡಲೇ ಆ ತಂದೆ ತಾಯಿಗೆ ಏನಿರ್ತಂದ್ರೆ ಆಕಿ ಭವಿಷ್ಯದಲ್ಲಿ ಅರ್ಥಾತ್ ಆಯುಷ್ಯ ತುಂಬ ಆಕೆಯಿಂದ ನಮ್ಗೆ ಏನಾದ್ರೂ ಸುಖ ಆಗಿತ್ತು ಸಮಾಧಾನ ಆಗಿತ್ತು ಅನ್ನುವಂಥ ಕಲ್ಪನಾ ಹೋಗೇ ಬಿಡ್ತದೆ, ಇರಂಗೇ ಇಲ್ಲ. ಯಾಕೆ ಅಂದ್ರೆ ಆಕೆ ಹಿಂದಿಲ್ಲ ನಾಳೆ ಇರೋದನ್ನು ಅಂದ್ರೆ ತನ್ನ ಪತಿ ಮನೆಗೆ ಅತ್ತಿ ಮನೆಗೆ ಹೋಗ್ತಕ್ಕಂಥವಳು ಅಲ್ಲಿ ತನಕ ಆಕಿನ ಸಂರಕ್ಷಣೆ ಮಾಡುದು, ಬೆಳೆಸುವುದು, ಆಕಿ ಶಿಕ್ಷಣ ಮಾಡುದು, ಆಕಿನ ಪ್ರೀತಿ ಮಾಡೋದು ಎಲ್ಲಾನು ಖರೆ ಇದ್ರು ಮಗಳ ವಿಷಯದಲ್ಲಿ ನಿರಭಿಲಾಷ, ಅಂತಃಕರಣ ಇರುವಂತೆ ವಿಶೇಷ, ಕರ್ಮದಲ್ಲಿ ಅಶೇಷ. ಹಂಗೆ ನಾವು ಕರ್ಮದಲ್ಲಿ ನಿಷ್ಕಾಮ ಆಗುದು. ಅರ್ಥಾತ್ ಇದು ಕರ್ಮ ಮಾಡುವಾಗ ಚಂದಂಗೆ ಮಾಡೋದು. ಕೊನೆಗೆ ಏನಪ್ಪಾ ಅಂದ್ರೆ ಇದು ಅತ್ತಿ ಮನೆಗೆ ಹೋಗುವುದು ಅಂತ ತಿಳ್ಕೊಂಡು ಸಮಾಧಾನ ಮಾಡಿಕೊಳ್ಳುವುದು. ಇದರಲ್ಲಿ ದೃಷ್ಟಾಂತವು ಅತ್ಯಂತ ನಾಜೂಕಾಗಿರುತ್ತದೆ. ಒಬ್ಬ ಮನುಷ್ಯನಿಗೆ ಇಬ್ಬರು ಹೆಣ್ಣು ಮಕ್ಕಳು ಇರುತ್ತಾರೆ, ಸಂಸಾರ ಉತ್ತಮವಾಗಿ ನಡೆದಿತ್ತು, ಹೆಣ್ಣು ಮಕ್ಕಳು ದೊಡ್ಡವರಾದರು. ಹೀಗಿರುವಾಗ ತಪ್ಪಿಯೂ ಕೂಡ ಮಗಳು ನನಗೆ ಉಪಭೋಗಕ್ಕೆ ಪ್ರಾಪ್ತವಾಗಬೇಕೆಂದು ಅವರ ಮನಸ್ಸಿನಲ್ಲಿ ಬರುತ್ತದೆಯೇ. ಅರ್ಥಾತ್ ಮಗಳಿಂದ ಅವರು ಪ್ರಾಪ್ತ ವಯಸ್ಕರಾದರು, ನೋಡ್ಲಿಕ್ಕೆ ಅತ್ಯಂತ ಸುಂದರರು, ಎಲ್ಲ ಗುಣವಂತಿದ್ದಾರೆ, ಸಾಕಷ್ಟು ಚಂದಿದ್ದಾರೆ. ಆ ಮಗಳಿಂದ ನಾನು ಆ ಮಗಳು ನಾನು ಉಪಭೋಗಕ್ಕೆ ಅರ್ಥಾತ್ ಏನು ಅಂದ್ರೆ ವಸ್ತು ಆಗ್ತಾಳೆ, ವ್ಯಕ್ತಿ ಅಥವಾ ವಿಷಯ ಆಗ್ತಾಳೆ ಅಂತ ತಂದೆ ಎಂದಾದ್ರೂ ಕಲ್ಪನಾ ಮಾಡಲಿಕ್ಕೆ ಶಕ್ಯತೆ ಹೆಂಗೋ ಹಂಗೇನಂದ್ರ ಅರ್ಥಾತ್ ಅವರ ಮನಸ್ಸಿನಲ್ಲಿ ಬರುತ್ತದೆ. ಆತ್ಮಜ ಅಂದ್ರೆ ತನ್ನ ಮಗಳು ತಮ್ಮ ಹೆಣ್ಣು ಮಕ್ಕಳ ವಿಷಯದಲ್ಲಿ ಯಾವ ಮನುಷ್ಯನಿಗೂ ಎಂದೂ ವಾಸನೆ ಉಂಟಾಗುವುದಿಲ್ಲ. ಅದರಂತೆ ಅಶೇಷ ಕರ್ಮಗಳಲ್ಲಿ ನಿಷ್ಕಾಮ ಭಾವನೆ ಬರುತ್ತದೆ. ಆದರೆ ಇದು ಅಶಕ್ಯವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ.
ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ಜ್ಞಾನೇಶ್ವರ ಮಹಾರಾಜರು ಯಾವ ದಿವ್ಯ ವಿಚಾರಗಳನ್ನು ಹೇಳಿದರು ಅವುಗಳನ್ನು ಕುರಿತು ಎಷ್ಟೇ ಪ್ರಾಕ್ಟಿಕಲ್ ಆಗಿ ನಮ್ಮ ನಿತ್ಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅರ್ಥಾತ್ ಏನು ಅನ್ವಯಿಸುವಂತಹ ಒಂದು ಉದಾಹರಣೆಗಳೊಂದಿಗೆ ಪರಂಪು ಶ್ರೀ ಬಚ್ಚರೆ ಬಾಬಾ ಅವರು ಹೇಳಿದ್ದನ್ನು ನಾವು ಓದ್ತಾ ಇದ್ದೀವಿ. ಅರ್ಥಾತ್ ಏನು ಒಂದು ಬಹುಶಃ ಈಗ ನಾಳೆಗೆ ಮುಗಿತದ 35ನೇ ಪ್ರವಚನ. ನಾನು ಯಾಕೆ ಅವಕಾಶ ತಗೊಂಡು ಹೊಂಟೀನಿ ಅಂತಂದ್ರೆ ನಾನು ಅಲ್ಲಿ ಟ್ರಾನ್ಸ್ಲೇಷನ್ ಈಗ ಅವೇನು ಅಂದ್ರೆ ಬಿಸಿ ಬಿಸಿ ಬರ್ಬೇಕಾಗ್ಯಾವ ಪ್ರವಚನ. ಇನ್ನು 36ನೇ ಪ್ರವಚನ ಬಂದಿಲ್ಲ. ಆದ್ರಿಂದ ಅದು ಬೇಯೋ ತನಕ ಇದರಿಂದ ತೇಯ್ಬೇಕಾಗಿದೆ. ನಾಳೆಗೆ 36ನೇ ಪ್ರವಚನ ಟ್ರಾನ್ಸ್ಲೇಷನ್ ಮುಗೀತದೆ. ಅದು ಮುಗಿಯೋ ತನಕ ನಾಳೆ ಇದೊಂದು ಓದಿದೆ ಅಂದ್ರೆ ನಾಳೆ ಸಂಜೆ ತನಕ ಅದು ರೆಡಿ ಆದ್ರೆ ನಾಳೆ ಅದನ್ನು ಓದ್ಲಿಕ್ಕೆ ಆಗ್ತದೆ. ಇಲ್ಲ ಇನ್ನೊಂದು ಸ್ವಲ್ಪ ಏನು ಅಂದ್ರೆ ಅದು ಪ್ರವಚನ ಮುಗಿಯೋ ತನಕ ಅದು ಕೊನೆಗೆ ಬಂದ ಒಂದೂವರೆ ಪುಟ ಅದ. ಇಷ್ಟಾಗಿ ಇವತ್ತು ನಾನು 2 ಸಲ ಟ್ರಾನ್ಸ್ಲೇಷನ್ ಹೇಳಿದೆ. ಮುಂಜಾನೆಯಿಂದ ಹೋದ ಕೂಡಲೇ ಒಂದ್ಸಲ ಪ್ರವಚನ ಮುಗಿಸಿ ಹೋದ ಕೂಡಲೇ ಒಂದು 3-4 ಗಂಟೆ ಹೇಳಿದೆ. ಆಮೇಲೆ ಮತ್ತೆ 10 ಸುಮಾರು ಮತ್ತೊಂದ್ಸಲ ಹೇಳಿದೆ. ಇನ್ನೂ 1.5 ಪುಟ ಉಳಿದದೆ. ಆ 36ನೇ ಪ್ರವಚನ ಎಲ್ಲಿ ತನಕ ಜಗ್ಗತದ ಅಂದ್ರೆ 37ನೇ ಪ್ರವಚನ ಟ್ರಾನ್ಸ್ಲೇಷನ್ ಆಗೋ ತನಕ ಜಗ್ಗತದ. ಆದ್ರಿಂದ ನಾವು ಆದರೂ ಸಹಿತ ನಿಜವಾಗಿಯೂ ಎಂಥ ವಿಚಾರಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. ಇದರಿಂದ ಸದ್ಗುರು ನಮ್ಗೆ ಯಾವಾಗಲೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈಗ ಜ್ಞಾನೇಶ್ವರ ಮಹಾರಾಜರು ಯಾವ ದಿವ್ಯವಾಗಿರ್ತಕ್ಕಂಥ ವಿಶ್ವಾತ್ಮಕ ಭಾವದಲ್ಲಿ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೋ ಅದನ್ನು ನಾವೆಲ್ಲರೂ ಏನದನ್ನು ಶ್ರಮ ಮಾಡೋಣ, ಮನನ ಮಾಡೋಣ. ಮನುಷ್ಯನಾಗ ಎಲ್ಲರೂ ಆ ಪ್ರಾರ್ಥನೆಯನ್ನ ಅಂತಃಕರಣ ಪೂರ್ವಕವಾಗಿ ಆ ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕೇನು ಅಂದ್ರೆ, ಈಗ ಈ ವಿಶ್ವಾತ್ಮಕ ದೇವರನ್ನು ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವ ಭಾವದಿಂದ ದೂರವಾಗಲಿ, ಪಾಪತಿಮಿರ ವಿಶ್ವ ಕಾಣಲಿ, ಸ್ವಧರ್ಮ ಭಾಸ್ಕರ ಪಡೆಯಲಿ, ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ಪರಿಶುದ್ಧ ಸಕಲ ಮಂಗಲ ಸಂತ ಸಮೂಹ ಈಶ ನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಭೇಟಿಯಾಗಲಿ ಜನರಿಗೆ. ಸಕಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು, ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ಲಾಭಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಚ್ಚೇನು ಸರ್ವರು ಆಗಿಸ್ತಿಗಳು, ಸಂಪೂರ್ಣ 3 ಲೋಕಗಳು ಧರಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ಮಗನಿಂದ ಶ್ರೀ ಜ್ಞಾನದೇವನು सद्गुरुनाथ महाराज की जय। जय जय रघुवीर समर्थ सद्गुರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನೆಂದರೆ, ಶ್ರೀ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ
ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣದ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜಾನಕಿ ಜೀವನ ಸ್ಮರಣ